ಬೆಳಗು ಬೆಳಗಿಸು ಆತ್ಮಗಳನ್ನು ರಕ್ಷಿಸು ಎಂಬ ಈ ಕಾರ್ಯಕ್ರಮಕ್ಕೆ ವೀಕ್ಷಕರೆಲ್ಲರಿಗೂ ಪ್ರೀತಿಯ ಪೂರ್ವಕವಾದಂಥ ಆಹ್ವಾನವನ್ನು ನಾನು ಬಯಸುವವನಾಗಿದ್ದೇನೆ. ಈ ದಿನ ಮತ್ತೊಂದು ಪ್ರಶ್ನೆ, ಮತ್ತೊಂದು ಸಂದೇಹ, ಸಮಾಜದಲ್ಲಿ ಅನೇಕರಿಗಿರುವಂಥ ಒಂದು ಪ್ರಶ್ನೆಯನ್ನು ನಾವು ಈ ದಿನದಲ್ಲಿ ಯೋಚಿಸುವುದಕ್ಕೆ, ಮಾತನಾಡಿಕೊಳ್ಳುವುದಕ್ಕೆ, ಚರ್ಚಿಸುವುದಕ್ಕೆ ನಾವು ಸಿದ್ಧರಾಗೋಣ. ನಮ್ಮ ಮಧ್ಯದಲ್ಲಿ ದೈವ ಸೇವಕರು ಬೆಂಗಳೂರು ಪಟ್ಟಣದಲ್ಲಿ ಸೇವೆ ಮಾಡುತ್ತಾ ಅನೇಕರನ್ನು ದೇವರ ಕಡೆಗೆ ನಡೆಸಿರುವಂಥ ಸೇವಕರು ನಮ್ಮ ಮಧ್ಯದಲ್ಲಿದ್ದಾರೆ. ರಾಮು ಅಂಕಲ್ ಅವರು, ಅವರನ್ನು ನಾವು ಪ್ರೀತಿಯಿಂದ ಆಹ್ವಾನಿಸೋರಾಗಿರೋಣ. ವಂದನೆಗಳು ವಿಲ್ಸನ್. ಬೆಳಗು ಬೆಳಗಿಸು ಆತ್ಮಗಳನ್ನು ರಕ್ಷಿಸು ಎಂಬ ಈ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದಕ್ಕಾಗಿ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸುತ್ತಾ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ವಂದನೆಗಳು ಅಂಕಲ್. ಇವತ್ತು ಸಹ ಸಮಾಜದಲ್ಲಿರುವಂಥ ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಯನ್ನು ಇವತ್ತು ಯೋಚನೆ ಮಾಡೋದಕ್ಕೆ ಅಥವಾ ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ನಾವು ಇಷ್ಟಪಡ್ತಿದ್ದೇವೆ. ದೇವರು ಯಾರು? ಏಕೆಂದರೆ ಭೂಮಿಯ ಮೇಲೆ ನಾವು ನೋಡುವಾಗ ಅನೇಕ ಮಂದಿ ಅನೇಕ ಭಕ್ತಿಯನ್ನು ಮಾಡ್ತಿದ್ದಾರೆ. ಅನೇಕರು ಒಬ್ಬೊಬ್ಬ ದೇವರನ್ನು ನಂಬಿದ್ದಾರೆ. ಹೌದು, ನಿಜ. ಕ್ರೈಸ್ತರನ್ನು ನೋಡುವುದಾದರೆ ಒಬ್ಬರೇ ದೇವರು ಅಂತಾರೆ. ಮತ್ತೊಬ್ಬರನ್ನು ಕೇಳುವುದಾದರೆ ಇಲ್ಲ, ನಮಗೆ ಬಹಳ ಮಂದಿ ದೇವತೆಗಳು ದೇವರುಗಳು ಇದ್ದಾರೆ ಅಂತ ಹೇಳ್ಕೊಳ್ತಾರೆ. ಅದಕ್ಕೆ ಸ್ತ್ರೀಲಿಂಗ ಪುಲ್ಲಿಂಗ ಎಂಬುದಾಗಿ ಕೂಡ ಅವರಿಗೆ ವಿಂಗಡಿಸಿದ್ದಾರೆ. ಹೌದು. ಮತ್ತು ನೋಡುವುದಾದರೆ ಈ ಸಮಾಜದಲ್ಲಿ ಇವತ್ತಿಗೂ ಕೂಡ ತುಂಬ ಜನ ಮನುಷ್ಯರು ದೇವರುಗಳಾಗಿ ಕೂಡ ಪರಿಚಯ ಆಗುತ್ತಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ನಿಜ. ಹೌದು. ನಾನೇ ದೇವರು, ನಾನು ಕೊನೆಯ ದಿನದಲ್ಲಿ ಬರುವಂಥ ದೇವರು ನಾನೇ ಎಂಬುದಾಗಿ ಅನೇಕ ಜನರನ್ನು ಮೋಸ ಮಾಡ್ತಿದ್ದಾರೆ. ನಿಜ, ಅದನ್ನು ನಡೀತಾ ಇದೆ. ಸೊ ದೇವರು ಯಾರು ಅಂಕಲ್? ದೇವರು ಇವರೇ ಎಂಬುದಾಗಿ ನಾವು ಹೇಗೆ ಕಂಡುಹಿಡಲಿಕ್ಕೆ ಸಾಧ್ಯವಾಗುತ್ತೆ? ನಿಜ. ಏಕೆಂದರೆ ಒಂದು ಒರಿಜಿನಲ್ ಇದೆ ಅಂತಂದರೆ ಡೂಪ್ಲಿಕೇಟ್ ಆಟೋಮೆಟಿಕ್ ಆಗಿ ಇದ್ದೇ ಇರುತ್ತೆ. ನಿಜ, ಅದು ಖಂಡಿತ ಹೌದು. ಏಕೆಂದರೆ 2,000 ರೂಪಾಯಿ ನೋಟು ಬಂದಾಗ 2,000 ರೂಪಾಯಿ ನೋಟಿಗೆ ಡೂಪ್ಲಿಕೇಟ್ ನೋಟ್ ಇಮಿಡಿಯೇಟ್ ಆಗಿ ಸೊಸೈಟಿಗೆ ಬಂದ್ಬಿಡುತ್ತೆ, ಸಮಾಜದಲ್ಲಿ ಹೌದು, ಅಲ್ಲಲ್ಲಿ. ಅದೇ ರೀತಿಯಲ್ಲಿ ನೋಡುವಾಗ ದೇವರನ್ನುವಂಥವ್ರು ಖಂಡಿತ ಒಬ್ಬರು ಇದ್ದಾರೆ, ಅದು ನಂಬಿಕೆ. ಆದರೆ ಆ ದೇವರು ಒಬ್ಬರೇ ಎಂದು ಗುರುತಿಸುವುದು ಹೇಗೆ? ಖಂಡಿತ. ಸೊ ಯಾಕೆಂದರೆ ಒಂದು ಒರಿಜಿನಲ್ ಏನಾದರೂ ತಯಾರು ಮಾಡಿದ್ದಾರಂದರೆ ಅದೇ ಥರ ಸೇಮ್ ಟು ಸೇಮ್ ಡೂಪ್ಲಿಕೇಟ್ ಕೂಡ ತುಂಬ ಇದೆ. ಹೌದಂಗ. ಸೊ ಇಂಥ ಒಂದು ಪ್ರಪಂಚದಲ್ಲಿ ನನ್ನ ನಂಬಿಕೆಯನ್ನು ಯಾರ ಮೇಲೆ ಇಟ್ಕೊಳ್ಬೇಕು? ಯಾಕೆಂತಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳ್ತಾರೆ, ಎಲ್ಲದನ್ನು ನಾನು ನಂಬಲಿಕ್ಕೆ ನನ್ನಿಂದ ಆಗೋದಿಲ್ಲ. ನಿಜ. ಒಂದು ನಂಬಿಕೆಯಲ್ಲಿ ನಾನು ಸ್ಥಿರವಾಗಿರಬೇಕು ಅಂತಂದುಕೊಳ್ಳುವಾಗ ಹೌದು, ಇವರೇ ದೇವರು ಎಂಬುದಾಗಿ ನಾನು ದೃಢ ನಿರ್ಣಯ ತೆಗೆದುಕೊಳ್ಳೋದು ಹೇಗೆ? ಸೂಚನೆಗಳು ಏನಾದರೂ ಇದ್ದಾವ ಅಥವಾ ಇವರೇ ದೇವರೆಂಬುದಾಗಿ ನನಗೆ ಕನ್ಫರ್ಮೇಷನ್ ಸಿಗೋದು ಹೇಗೆ? ಇದು ಇರುವಂಥ ಒಂದು ಪ್ರಶ್ನೆ. ಇದಕ್ಕೆ ನಿಮ್ಮಿಂದ ನಾವು ಉತ್ತರವನ್ನು ಬಯಸ್ತಿದ್ದೇವೆ ಅಂತ. ಬೆಳಗು ಬೆಳಗಿಸು ಆತ್ಮಗಳನ್ನು ರಕ್ಷಿಸು ಎಂಬ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಆತ್ಮೀಯರೆಲ್ಲರಿಗೂ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈ ದಿನ ವಿಲ್ಸನ್ ಕೂಡ ಒಳ್ಳೆಯ ಪ್ರಶ್ನೆಗಳನ್ನು ಈ ಒಂದು ಸಭೆಯ ಕಾರ್ಯಕ್ರಮದಲ್ಲಿ ನೆನಪು ಮಾಡಿರುವಂಥದ್ದು ನೋಡ್ತೀವಿ. ಖಂಡಿತ ವಿಲ್ಸನ್, ದೇವರ ವಿಷಯದಲ್ಲಿ ನೋಡುವಾಗ ಈ ಸಮಾಜದಲ್ಲಿ ಅನೇಕ ಪ್ರಶ್ನೆಗಳು ಇದೆ. ಹೌದು. ಈ ಪ್ರಪಂಚ ದೇಶದಲ್ಲಿ ಎಷ್ಟು ದೇಶಗಳಿದೆಯೋ ಎಲ್ಲ ದೇಶಗಳಲ್ಲಿ ಅವರವರ ನಂಬಿಕೆಯಿಂದ ಅವರು ಹೋಗ್ತಾ ಇದ್ದಾರೆ. ಹೌದು. ಯಾಕೆಂದರೆ ಅವರ ಪೂರ್ವಿಕರು ನಮ್ಮ ಮನೆ ದೇವರು, ನಮ್ಮ ಜಾತಿಗೆ ದೇವರು, ನಮ್ಮ ಕುಲಕ್ಕೆ ದೇವರು ಅಂತೇಳಿ ಪರಿಚಯ ಮಾಡಿ ಹೋಗಿದ್ದಾರೆ ಅವರು. ಓಕೆ. ಈಗಿನ ಕಾಲದಲ್ಲಿ ಅವರು ಏನು ಪರಿಚಯ ಮಾಡಿದ್ದಾರೋ ಅದನ್ನೇ ಹಿಂಬಾಲಿಸ್ತಾ ಇದ್ದಾರೆ. ಹೌದು. ಅವರವ್ರ ನಂಬಿಕೆ ಮೇಲೆ ಅವರು ಹೋಗ್ತಾರೆ. ಆದರೆ ಈ ಸಮಾಜಕ್ಕೆ ಒಂದು ನಿಜವನ್ನು ಮಾತ್ರ ಪರಿಚಯ ಮಾಡಬೇಕಾದಂಥ ಜವಾಬ್ದಾರಿ ಪ್ರತಿ ಮನುಷ್ಯರಿಗಿರುತ್ತೆ. ಯಾರು ತಿಳ್ಕೊಂಡಿರ್ತಾರೋ ಅವರು ಪರಿಚಯ ಮಾಡಬೇಕಾಗತ್ತೆ. ಓಕೆ. ಇದರಲ್ಲಿ ಒಳ್ಳೆಯ ಅಂಶ ಇದು. ಯಾಕೆಂದರೆ ಪ್ರಪಂಚದಲ್ಲಿ ದೊಡ್ಡ ಪ್ರಶ್ನೆ ಇದು. ಒಬ್ರಿಗೂ ಇಬ್ಬರಿಗೂ ಅಲ್ಲ, ಎಷ್ಟು ಮಂದಿ ಮಾನವರಿದ್ದಾರೋ ಎಲ್ಲರ ಮಧ್ಯದಲ್ಲಿ ಹುಟ್ಟುವಂಥ ಪ್ರಶ್ನೆ ಇದು. ನಿಜ ಅಂಕಲ್. ಹೌದು. ಅದರಲ್ಲಿ ನಮ್ಮ ಕ್ರೈಸ್ತರ ಮಧ್ಯದಲ್ಲೂ ಕೂಡ ಕೆಲವರು ಗೊಂದಲದಲ್ಲಿ ಕೂಡ ಇರ್ತಾರೆ. ನಮ್ಮಲ್ಲಿ ಕೂಡ ಕೆಲವರು ಮರಿಯಮ್ಮಳು ದೇವರು ಅಂತ ಆರಾಧನೆ ಮಾಡೋರು ಇದ್ದಾರೆ. ಹೌದು. ಕೆಲವರು ಪವಿತ್ರಾತ್ಮನು ದೇವರಂತ ಹೇಳ್ಕೊಳ್ಳೋರು ಇದ್ದಾರೆ. ಹೌದು. ಯೇಸು ಪ್ರಭು ತಂದೆಯಾದ ದೇವರಂತ ಹೇಳ್ಕೊಳ್ಳೋರು ಇದ್ದಾರೆ. ನಿಜ. ಯೆಹೋವ ದೇವರಂತ ಹೇಳ್ಕೊಳ್ಳೋರು ಇದ್ದಾರೆ. ಹೌದು. ಅದೇ ಪ್ರಕಾರ ಇಸ್ಲಾಂ ಸೋದರರು ಕೂಡ
ಅಲ್ಲ ಬಿಟ್ಟರೆ ಬೇರೆ ದೇವರಿಲ್ಲ ಅಂತ ಅವರು ಹೇಳ್ಕೊಳ್ಳೋರಿದ್ದಾರೆ. ಹ್ಮ್. ಹೀಗೆ ಪ್ರಪಂಚ ದೇಶದಲ್ಲಿ ಒಂದು ರೀತಿಯಲ್ಲಿ ಒಬ್ಬರೇ ದೇವರಂತ ಹೇಳ್ಕೊಳ್ಳೋರಿದ್ದಾರೆ, ಇಲ್ಲ ಮುಕ್ಕೋಟಿ ದೇವತೆಗಳಿದ್ದಾರಂತ ಹೇಳ್ಕೊಳ್ಳೋರು ಇದ್ದಾರೆ. ಹ್ಮ್. ಇನ್ನು ಕೆಲವರು ದೇವರೇ ಇಲ್ಲ ಅಂತ ಹೇಳಿಕೊಳ್ಳೋರು ಕೂಡ ಇದ್ದಾರೆ. ಹೌದು ಅಂಕಲ್. ಯಾರಾದರೂ ಸಹಾಯ ಮಾಡಿದ್ರೆ ಕೆಲವರು ಏನಪ್ಪ ಅಂದರೆ ಇವರೇ ನಮಗೆ ದೇವರಂತೇಳಿ ಈ ರೀತಿ ಕೂಡ ಹೇಳ್ಕೊಳ್ಳೋರಿದ್ದಾರೆ. ಹೌದು ಹೌದು. ಇವೆಲ್ಲ ನೋಡುವಾಗ ಒಂದು ರೀತಿಯಲ್ಲಿ ಇವರು ದೇವರ ಇವರು ದೇವರ ಇವರು ದೇವರ ಅಂತೇಳಿ ಪರಿಶೋಧನೆ ಮಾಡುವಾಗ ನಮಗೆ ಪ್ರಶ್ನೆ ಅನ್ನೋದು ಕಾಡುತ್ತೆ. ಹ್ಮ್. ಆದರೆ ದೇವರು ಒಬ್ಬರು ಇದ್ದಾರೆ ಅನ್ನೋದು ಮಾತ್ರ ಖಂಡಿತ ನಿಜ. ಹೌದು ಅಂಕಲ್. ಈ ದೇವರು ಯಾರು, ಹ್ಮ್. ಇವರೇ ದೇವರು ಅನ್ನೋದಕ್ಕೆ ರುಜುಗಳೇನು ಹೌದು ಅನ್ನೋದನ್ನು ಒಳ್ಳೆ ಪ್ರಶ್ನೆ ಇದು. ಹ್ಮ್. ಯಾಕೆಂದರೆ ಪ್ರತಿ ಮನುಷ್ಯನು ಈ ಪ್ರಶ್ನೆ ತನ್ನನ್ನು ತಾನು ಹಾಕಿಕೊಂಡು ಆ ಪ್ರಶ್ನೆಗೆ ಉತ್ತರವನ್ನು ತಿಳ್ಕೊಳ್ಬೇಕಾಗತ್ತೆ. ಹ್ಮ್. ಹೌದಂತ. ಇವಾಗ ವಿಜ್ಞಾನಿಗಳು ಅವ್ರು ತಿಳಿಸ್ಬೇಕಾಗಿತ್ತು. ಹ್ಮ್. ವಿಜ್ಞಾನಿಗಳು ಟೋಟಲ್ ಜಗತ್ತನ್ನು ಕುರಿತು ತಿಳಿಸಿದ್ದಾರೆ. ಹ್ಮ್. ಈ ಬ್ರಹ್ಮಾಂಡ ಹೇಗೆ ಸೃಷ್ಟಿಯಾಗಿದೆ, ಈ ಜಗತ್ತು ಹೇಗೆ ಉಂಟಾಗಿದೆ, ಹ್ಮ್. ಯಾವಾಗ ಉಂಟಾಗಿದೆ, ಇದ್ರ ಬಗ್ಗೆ ತಮಗೆ ತಿಳಿದಿರುವಂಥ ಕೆಲವು ಮಾಹಿತಿಗಳನ್ನು ತಿಳಿಸಿದ್ದಾರೆ. ಓಕೆ. ಅವ್ರು ಇನ್ನೊಂದು ಮಾತು ಹೇಳ್ತಾರೆ, ಈ ಜಗತ್ತಿನ ಹಿಂದೆ ದೇವರು ಇಲ್ಲ ಅಂತ ಹೇಳ್ತಾರೆ. ಓಕೆ. ದೇವರೇ ಇಲ್ಲ. ಅವರು ವಿಜ್ಞಾನಿಗಳು ಹೇಳುವಂಥದ್ದು ಏನಪ್ಪ ಅಂದರೆ ದೇವರೇ ಇಲ್ಲ. ಓಕೆ. ಈ ಜಗತ್ತು ಹೇಗೆ ಬಂದಿದೆ ಅಂತ ಒಂದು ವೇಳೆ ಪ್ರಶ್ನೆ ಕೇಳಿದ್ರೆ ತನ್ನಷ್ಟಕ್ಕೆ ಅದು ಬಂದಿದೆ ಅಂತೇಳಿ ವಿಜ್ಞಾನಿಗಳು ಹೇಳ್ತಾರೆ. ಹ್ಮ್. ಹ್ಮ್. ಆದರೆ ಅವರು ಇನ್ನೊಂದು ವಿಷಯ ಹೇಳ್ತಾರೆ. ಓಕೆ. ಈ ಜಗತ್ತಿನ ಹಿಂದೆ ಒಂದು ಮಹಾ ಆಕರ್ಷಕ ಶಕ್ತಿ ಇದೆ ಅಂತ. ಹೌದಲ್ವ? ಹೌದು. ಈ ಜಗತ್ತಿನ ಹಿಂದೆ ಮಹಾ ಆಕರ್ಷಕ ಶಕ್ತಿ ಇದೆ ಅಂತ ಮಾತ್ರ ಹೇಳ್ತಾರೆ. ಹ್ಮ್. ಆದರೆ ದೇವರು ಮಾತ್ರ ಇಲ್ಲ. ಹ್ಮ್. ಹ್ಮ್. ಅಂದರೆ ಈ ಸಮಾಜದಲ್ಲಿ ಮುಕ್ಕೋಟಿ ದೇವತೆಗಳನ್ನು ಪರಿಚಯ ಮಾಡಿದಾರಲ್ಲ, ಹೌದು. ಅವರವರ ಗ್ರಾಮಗಳಲ್ಲಿ ಇಲ್ಲ ಅವರವರ ದೇಶಗಳಲ್ಲಿ ಪರಿಚಯ ಮಾಡಿಕೊಂಡಿದ್ದಾರಲ್ಲ, ಇವರು ಹೇಳಿಕೊಂಡಿರುವಂಥ ಪ್ರಕಾರ ಅಂಥ ದೇವರುಗಳು ದೇವತೆಗಳು ಇಲ್ಲ. ಓಕೆ. ಆದರೆ ಈ ಜಗತ್ತಿನ ಹಿಂದೆ ಶಕ್ತಿ ಇದೆ, ಮಹಾ ಆಕರ್ಷಕ ಶಕ್ತಿ ಇದೆ. ಆ ಶಕ್ತಿಯ ಮೂಲಕ ಈ ಜಗತ್ತು ನಡೀತಾ ಇದೆ ಅಂತೇಳಿ ಹೇಳ್ತಾರೆ. ಅವ್ರು ಹೇಳಿರುವ ಮಾತಿನ ಆಧಾರದಿಂದ ನಾವು ಸತ್ಯವೇದ ಗ್ರಂಥವನ್ನು ಪರಿಶೋಧನೆ ಮಾಡುವಾಗ ಇವರು ವಿಜ್ಞಾನಿಗಳು. ಹೌದು. ಕ್ರಿಸ್ತಪೂರ್ವದಲ್ಲಿ ವಿಜ್ಞಾನಿ ಇದ್ದಾನೆ, ಆತ್ಮಜ್ಞಾನಿ, ದೈವಜ್ಞಾನಿ, ಅದೇ ಪ್ರಕಾರ ಲೋಕಕ್ಕೆ ಸಂಬಂಧಪಟ್ಟಂಥ ಜ್ಞಾನಿ. ಕ್ರಿಸ್ತಪೂರ್ವದಲ್ಲಿ ಸುಮಾರು 1000 ವರ್ಷಗಳ ಹಿಂದೆ. ಓಕೆ. ಆತನ ಹೆಸರು ಸೊಲೊಮೋನ. ಆತನು ಒಡೆಯನೂ ಆಗಿದ್ದಾನೆ, ಜ್ಞಾನಿ ಆಗಿದ್ದಾನೆ. ಈತನು ದೇವ್ರ ಬಗ್ಗೆ ಏನಾದರೂ ಮಾತಾಡಿದ್ದಾನ ಅಂತ ನೋಡುವಾಗ ದೇವ್ರ ಬಗ್ಗೆ ಒಂದು ಮಾತು ಹೇಳ್ತಾನೆ. ಆಕಾಶ ಮಹಾ ಆಕಾಶ ಸಹಿತ ಇಡಿಸಲಾರದು ದೊಡ್ಡ ದೇವರು ನೀವು ಅಂತೇಳಿ ಆ ದೇವರ ಬಳಿಯಲ್ಲಿ ವಿಜ್ಞಾಪನೆ ಮಾಡ್ತಾನೆ. ಅಂದರೆ ದೇವರು ಇದ್ದಾರಂತೇಳಿ ಅವರು ಒಪ್ಕೊಳ್ತಾರೆ. ಓಕೆ. ಕ್ರಿಸ್ತಪೂರ್ವದಲ್ಲಿದ್ದಂಥ ಜ್ಞಾನಿ. ಓಕೆ. ಆ ಜ್ಞಾನಿ ಬಗ್ಗೆ ಈ ಸಮಾಜಕ್ಕೆ ಅಷ್ಟು ದೊಡ್ಡದಾಗಿ ಗೊತ್ತಿಲ್ಲ, ಪರಿಚಯ ಇಲ್ಲ. ಓಕೆ. ಈಗಿನ ಕಾಲದಲ್ಲಿ ಈ ವಿಜ್ಞಾನಿಗಳನ್ನು ಮಾತ್ರ ನೋಡ್ತಾರೆ. ಆಗಿನ ಕಾಲದಲ್ಲಿ ಅನೇಕ ಮಂದಿ ವಿಜ್ಞಾನಿಗಳಿದ್ದಾರೆ. ಓಕೆ. ಅವ್ರ ಬಗ್ಗೆ ದೊಡ್ಡದಾಗಿ ಪರಿಚಯ ಇಲ್ಲ. ಅವ್ರು ಹೇಳಿರುವಂಥ ಮಾತು ನೋಡುವಾಗ ಈ ಜಗತ್ತಿನ ಹಿಂದೆ ದೇವರು ಇದ್ದಾರೆ ಅಂತ ಹೇಳ್ತಾರೆ. ಆ ದೇವರು, ಓಕೆ, ಅವರು ಸರ್ವಶಕ್ತನು ಅಂತ. ಎಲ್ಲಿದ್ದಾರೆ ಅವರು, ಯಾವ ಸ್ಥಳದಲ್ಲಿದ್ದಾರಂತ ಅವ್ರು ಕೇಳಿದ್ರೆ ಆಕಾಶ ಮಹಾ ಆಕಾಶ ಸಹಿತ ಇಡಿಸಲಾರದ ಮಹಾದೇವರು ಅಂತ ಹೇಳ್ತಾರೆ. ಅಷ್ಟು ದೊಡ್ಡದಾಗಿದ್ದಾರೆ. ಅಂದರೆ ಅವರು ಪರಿಚಯ ಮಾಡಿದೇನಪ್ಪ ಅಂದರೆ ಈ ಆಕಾಶ ನೋಡಿ ಒಂದು ಸಾರಿ, ಆಕಾಶ ಇಂಥ ಆಕಾಶಕ್ಕಿಂತ ಮಹಾ ಆಕಾಶ ಇದೆ ಅಂತ ಹೇಳ್ತಾರೆ. ಓಕೆ. ಈ ಆಕಾಶ ಆಗಲಿ ಮಹಾ ಆಕಾಶ ಆಗಲಿ ಇಳಿಸಲಾರದ ಮಹಾಶಕ್ತನು ಸರ್ವಶಕ್ತನು ಅಂತೇಳಿ ಅವರು ಪರಿಚಯ ಮಾಡ್ತಾರೆ ದೇವರನ್ನು. ದೇವರಿದ್ದಾರಂತೇಳಿ ಪರಿಚಯ ಮಾಡ್ತಾರೆ. ಅವರು ಹೇಗೆ ಇದ್ದಾರಂದರೆ ಯೇಸು ಕ್ರಿಸ್ತರು ಹೇಳ್ತಾರೆ ಆತ್ಮಸ್ವರೂಪನಾಗಿದ್ದಾನಂತ ಹೇಳ್ತಾರೆ. ಆತ್ಮಸ್ವರೂಪನಾಗಿರುವಂಥ ದೇವರಿದ್ದಾರಲ್ಲ, ಆತನನ್ನು ಈ ನೇತ್ರಗಳಿಂದ ಯಾರು ಕೂಡ ನೋಡಿಲ್ಲ ಅಂತೇಳಿ ಪ್ರಭು ಹೇಳ್ತಾರೆ, ಯೇಸು ಪ್ರಭು ಹೇಳ್ತಾರೆ. ಓಕೆ. ಅಂದರೆ ಆ ದೇವರು ಇದ್ದಾರೆ, ಆತನು ಆತ್ಮಸ್ವರೂಪನು. ಈ ಪ್ರಪಂಚ ದೇಶದಲ್ಲಿ ಪರಿಚಯ ಮಾಡಿರುವಂಥ ದೇವರುಗಳು ದೇವತೆಗಳಂತಂದರೆ ಮನುಷ್ಯರ ಆಲೋಚನೆ ಮೂಲಕ ಬಂದವರು. ಎರಡನೇದಾಗಿ ಅರಸರಿರ್ತಾರೆ, ಇಲ್ಲ ಅಧಿಕಾರಿಗಳು, ಒಂದು ಕಾಲದಲ್ಲಿ ಪಾಲನೆ ಮಾಡಿದವರು ಇರ್ತಾರಲ್ಲ, ಅಂಥವ್ರನ್ನ ದೇವರ ಸ್ಥಾನದಲ್ಲಿ ಕುಂದಿರಿಸಿದ್ದಾರೆ. ಹೌದಾ? ಚರಿತ್ರೆಯಲ್ಲಿ ಇದೆ. ಚರಿತ್ರೆಯಲ್ಲಿ ಏನಪ್ಪ ಅಂದರೆ
ಕ್ರಿಸ್ತ ಪೂರ್ವದಲ್ಲಿ ನಿಮ್ರೋದನು ಎಂಬುವಂಥ ಒಬ್ಬ ಅರಸನು, ಮೊಟ್ಟ ಮೊದಲು ಭೂಮಿಯ ಮೇಲೆ ಒಬ್ಬ ಅರಸನು. ಓಕೆ. ಆತನು ದೇವರು ಎಂದು ಪರಿಚಯ ಮಾಡಿಕೊಂಡಿದ್ದಾನೆ. ಆತನ ಹೆಂಡತಿ ಕೂಡ ದೇವರು ಎಂದು. ಓಕೆ. ಎರಡನೇದಾಗಿ ಆತನ ಮಕ್ಕಳು ಕೂಡ ದೇವರು ಎಂದು ಪರಿಚಯ ಮಾಡಿದ್ದಾರೆ. ಓಕೆ. ಆ ದೇವರು ಯಾವ ದೇವರಂತ ಪರಿಚಯ ಮಾಡಿದ್ದಾರೆ ಅಂದರೆ, ಈತನು ಬಂದು ಸೂರ್ಯ ದೇವರು ಎಂದು, ಆಕೆ ಬಂದು ಅಂದರೆ ಈ ನಿಮ್ರೋದನು ಎಂಬ ಅರಸನ ಹೆಂಡತಿ ಬಂದು ಗಗನದ ದೇವರು ಎಂದು, ಓಕೆ, ಮಗನು ಬಂದು ಚಂದ್ರದೇವರು ಎಂದು ಈ ರೀತಿ ಹೋಲಿಸಿದ್ದಾರೆ. ದೇವರುಗಳಂತೇಳಿ ಪೂಜೆ ಅಲ್ಲಿಂದ ಪ್ರಾರಂಭ ಮಾಡಿದ್ದಾರೆ. ತಮಗೆ ತಾವೇ. ಓಕೆ. ಇದು ಎಲ್ಲಿ ಯಾವ ಪ್ರಾಂತದಲ್ಲಿ ಬರುತ್ತೆ ಅಂದರೆ ಮೆಸೊಪೊತಾಮಿಯಾ ಎಂಬ ನಾಗರಿಕತೆ ಗೊತ್ತಲ್ವಾ? ಹೌದಂಕ. ಇಲ್ಲಾಂದರೆ ಬ್ಯಾಬಿಲೋನ್ ಚರಿತ್ರೆ, ಈಜಿಪ್ಟ್ ನಾಗರಿಕತೆ ಪ್ರಾರಂಭದಲ್ಲಿ ನೋಡ್ತೀವಲ್ವ. ಇವರ ಇತಿಹಾಸವನ್ನು ನೋಡುವಾಗ ಪ್ರಾರಂಭದಲ್ಲಿ ಅವರ ಮಧ್ಯದಲ್ಲಿ ಪಾಲನೆ ಮಾಡಿದವರನ್ನು ಅವ್ರು ಏನು ಮಾಡಿದ್ದಾರೆ ಅಂದರೆ, ನಮ್ಮ ಪ್ರಾಂತದಲ್ಲಿ ಇವರು ದೇವರು, ನಮ್ಮ ಪ್ರಾಂತದಲ್ಲಿ ಇವರು ದೇವರು, ಇವರು ಸೃಷ್ಟಿಕರ್ತನು ಅಂತೇಳಿ ಈ ರೀತಿ ಪರಿಚಯ ಮಾಡಿಕೊಂಡಿದ್ದಾರೆ. ಈ ರೀತಿ ಪರಿಚಯ ಮಾಡ್ಕೊಂಡು ಬಂದಿದ್ದಾರೆ. ಒಬ್ಬರ ನಂತರ ಒಬ್ಬರು ಮನುಷ್ಯರನ್ನೇ ದೇವರುಗಳೆಂದು ದೇವತೆಗಳೆಂದು ಪರಿಚಯ ಮಾಡಿಕೊಂಡಿದ್ದಾರೆ. ಓಕೆ. ಹಾಗೆ ಪ್ರಪಂಚ ದೇಶದಲ್ಲಿ ಪರಿಚಯ ಮಾಡಿದ್ದಾರೆ. ಆದರೆ ಸೃಷ್ಟಿಕರ್ತನನ್ನು ಅವರು ಪರಿಚಯ ಮಾಡಿಲ್ಲ. ಓಕೆ. ನಿಜ ದೇವರನ್ನ ಹೇಳದೆ ಅವರನ್ನೇ ದೇವರೆಂಬುದಾಗಿ ಹೇಳ್ಕೊಂಡ್ರು. ನಿಜ ದೇವರನ್ನು ಅವರು ಪರಿಚಯ ಮಾಡಿಲ್ಲ. ತಮ್ಮನ್ನು ತಾವೇ ದೇವರುಗಳಂತ ಹೇಳಿಕೊಂಡು ಪೂಜಿಸೋದು, ನಮಗೆ ಪೂಜೆ ಮಾಡಿ ಅಂತ ಹೇಳಿಕೊಂಡು ಈ ಸಮಾಜದಲ್ಲಿ ಪರಿಚಯ ಆಗಿದ್ದಾರೆ. ಇವರನ್ನ ನೋಡಿ ಇನ್ನೊಬ್ಬರು ನೋಡಿ ಮತ್ತೊಬ್ಬರು, ಓಕೆ ಓಕೆ, ಒಬ್ಬೊಬ್ಬರು ನೋಡಿ ಒಬ್ಬೊಬ್ಬರು ಕಲ್ತಿದ್ದಾರೆ. ಓಕೆ ಓಕೆ. ಈ ನಿಮ್ರೋದನ ಕುಟುಂಬವನ್ನು ನೋಡಿ ಇನ್ನೊಂದು ದೇಶದವರು, ನಮ್ಮ ದೇಶದಲ್ಲಿ ನಾವು ದೇವರುಗಳು. ಓಕೆ. ಮತ್ತು ಇನ್ನೊಂದು ದೇಶ, ಇವಾಗ ಈಜಿಪ್ಟ್ ದೇಶ ಇದೆಯಲ್ಲ, ಹೌದು, ಇವ್ರನ್ನ ನೋಡಿ ಈಜಿಪ್ಟ್ ದೇಶದವರು ಇದ್ದವರು ಕೂಡ ಅವರು ಕೂಡ ಅರಸರೇನಪ್ಪ ಅಂದ್ರೆ ನಾವು ಕೂಡ ದೇವರುಗಳು, ಫರೋಸ್. ಹೀಗೆ ಇವಾಗ ನೆಬೂಕದ್ನೆಚ್ಚರನಿದ್ದಾನಲ್ಲ, ಆತನು ಕೂಡ ಏನು ಮಾಡ್ತಾನೆ ಅಂದ್ರೆ ದೊಡ್ಡದೊಂದು ವಿಗ್ರಹವನ್ನು ನಿಲ್ಲಿಸಿ ಇದೇ ದೇವರಂತ ತಿಳ್ಕೊಳ್ಳಿ ಅಂತೇಳಿ ಆತನು ಕೂಡ. ಆಮೇಲೆ ರೋಮ ಸಾಮ್ರಾಜ್ಯವನ್ನು ಆಳಿದಂಥ ಚಕ್ರವರ್ತಿಗಳು ಇವರು ಕೂಡ ನಾವೇ ದೇವರುಗಳಂತೇಳಿ ಪರಿಚಯ ಆಗಿದ್ದಾರೆ. ಚಕ್ರವರ್ತಿಗಳು ಅಂದರೆ ಮನುಷ್ಯರು. ಈ ಸಮಾಜಕ್ಕೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಡದೆ ಮನುಷ್ಯರು ಪಾಲನೆ ಮಾಡುವಾಗ ಒಡೆಯರು ಎಂದು ಕರೆಯಲ್ಪಟ್ಟಿದ್ದಾರೆ. ಓಕೆ, ಪ್ರಭುಗಳೆಂದು ಒಡೆಯರೆಂದು ಕರೆಯಲ್ಪಟ್ಟಿದ್ದಾರೆ. ಓಕೆ. ಆದರೆ ದೇವರೆಂತೇಳಿಕೊಂಡು ಏನು ಮಾಡಿದ್ದಾರಪ್ಪ ಅಂತಂದರೆ, ದೇವರ ದಾರಿಯನ್ನು ಸಮಾಜಕ್ಕೆ ಸರಿಯಾದ ಮಾಹಿತಿಯನ್ನು ಕೊಡದೆ ದಾರಿ ತಪ್ಪಿಸಿ ತಮ್ಮನ್ನೇ ಪರಿಚಯ ಮಾಡಿಕೊಂಡಿದ್ದಾರೆ. ಓಕೆ. ಪರಿಚಯ ಮಾಡಿಕೊಂಡು ಈ ರೀತಿ ಈ ಸಮಾಜದಲ್ಲಿ ದಾರಿ ತಪ್ಪಿಸಿದ್ದಾರೆ. ಇವಾಗ ಇಂಥ ಸಮಾಜದಲ್ಲಿ ಕೆಲವರು ವಿಜ್ಞಾನಿಗಳು ಭಕ್ತರಿದ್ದಾರೆ. ಆ ಭಕ್ತರಲ್ಲಿ ಸೊಲೊಮೋನನು ಒಳ್ಳೆ ರೀತಿಯಿಂದ ಪರಿಚಯ ಮಾಡುತ್ತಾನೆ. ದೇವರು ಆಕಾಶ, ಮಹಾ ಆಕಾಶ ಸಹಿತ ಇಡಿಸಲಾರದ ದೇವರು, ಆತನ ಮೂಲಕ ಜಗತ್ತು ಉಂಟಾಗಿದೆ ಎಂದು ಆತನು ಹೇಳ್ತಾನೆ. ಆತನ ತಂದೆಯಾದ ದಾವೀದನು ಕೂಡ ಆ ದೇವರು ಒಬ್ಬರೇ, ಆತನ ಇದ್ದಾತನಂತ ಆ ತಂದೆ ದಾವೀದನು ಆತನು ಕೂಡ ಹೇಳ್ತಾನೆ. ಅಬ್ರಹಾಮನು ಹೇಳ್ತಾನೆ. ಅದೇ ಪ್ರಕಾರ ಮೋಶೆ ಹೇಳ್ತಾರೆ. ಓಕೆ. ಬಹಳ ಮಂದಿ ಜ್ಞಾನಿಗಳಿದ್ದಾರೆ, ಅವರೆಲ್ಲ ಆತ್ಮಜ್ಞಾನಿ, ದೈವಜ್ಞಾನಿಗಳಿದ್ದಾರೆ. ಹೌದಾ. ಯೋಬನಂತಿದ್ದಾನೆ. ಯೋಬನು ಕೂಡ ಈ ಭೂಲೋಕದಲ್ಲಿ ವಿಜ್ಞಾನಿ ಆತ. ಆತನು ಕೂಡ ಭಕ್ತನು, ದೇವ್ರ ಬಗ್ಗೆ ಉನ್ನತವಾಗಿ ಮಾತಾಡ್ತಾನೆ. ಹೌದು. ಆದರೆ ಅವ್ರ ಬಗ್ಗೆ ಈ ಸಮಾಜಕ್ಕೆ ಗೊತ್ತಿಲ್ಲ. ಓಕೆ. ಸಮಾಜದಲ್ಲಿ ಏನು ಮಾಡಿದ್ದಾರೆ ಅಂದರೆ, ಪರಿಚಯ ಮಾಡದೆ ತಮ್ಮನ್ನು ಕುರಿತು ಮಾತ್ರ ಪರಿಚಯ ಮಾಡಿಕೊಂಡಿದ್ದಾರೆ. ಸತ್ಯವನ್ನು ತಿಳಿಸಿದವರನ್ನು ಅವರಿಗೆ ಒಂದು ಮತ ಎಂದು ಮುದ್ರೆ ಹಾಕಿ ದಾರಿ ತಪ್ಪಿಸಿದ್ದಾರೆ. ನೋಡುವಾಗ ಏನಪ್ಪ ಅಂದರೆ, ಕೆಲವರು ಭಕ್ತರು ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ ದೇವರಿದ್ದಾರೆ, ಆ ದೇವರು ಆತ್ಮಸ್ವರೂಪನು, ಓಕೆ, ಶಕ್ತಿ ಸ್ವರೂಪನು. ಆತನನ್ನು ಮಾನವ ನೇತ್ರಗಳಿಂದ ನೋಡಿಲ್ಲ. ಟೋಟಲ್ ಜಗತ್ತಿನಲ್ಲಿ ಎಲ್ಲ ಕಡೆ ಆತನಿದ್ದಾನೆ ಅಂತಂದರೆ ದೇವರನ್ನುವಂಥವ್ರು ಒಬ್ಬರು ಇದ್ದಾರೆ. ಬಟ್ ಆ ದೇವರನ್ನ ಕಾಣದಂತೆ ಅಧಿಕಾರದಲ್ಲಿದ್ದಂಥವ್ರು, ರಾಜರು, ಅರಸರು ಯಾರಾದರೂ ಇದ್ದಾರೆ, ಚಕ್ರವರ್ತಿಗಳು, ತಮ್ಮನ್ನು ತಾವೇ ದೇವರಂತ ಹೇಳಿಕೊಂಡು ನಿಜ ದೇವರನ್ನು ತೋರಿಸದೆ ಪ್ರಪಂಚವನ್ನು ತಪ್ಪಾದ ದಾರಿಯಲ್ಲಿ ನಡೆಸಿದ್ದಾರೆ. ಓಕೆ. ನಿಜ ದೇವರನ್ನು ತೋರಿಸದೆ, ಸೃಷ್ಟಿಕರ್ತನನ್ನ ಪರಿಚಯ ಮಾಡದೆ ದಾರಿ ತಪ್ಪಿಸಿದ್ದಾರೆ. ಕೊನೆಯದಾಗಿ ವಿಜ್ಞಾನಿಗಳು ಕೂಡ ಸರಿಯಾದ ಮಾಹಿತಿ ಕೊಟ್ಟಿಲ್ಲ. ಓಕೆ.
ಅಂದರೆ ವಿಜ್ಞಾನಿಗಳಿಗೆ ಒಂದು ವಿಷಯ ಗೊತ್ತು, ಈ ಜಗತ್ತಿನ ಹಿಂದೆ ಮಹಾ ಆಕರ್ಷಕ ಶಕ್ತಿ ಇದೆ ಅಂತ. ಓಕೆ. ಪ್ರಭು ಹೇಳ್ತಾರಲ್ಲ, ದೇವರು ಕಣ್ಣಿಗೆ ಕಾಣಲ್ಲ, ಆತನು ಸರ್ವಶಕ್ತನು ಅಂತ. ಆತನು ಆತ್ಮಸ್ವರೂಪನು ಅಂತ. ಆತ್ಮಸ್ವರೂಪನು ಅಂತಂದರೆ ಟೋಟಲ್ ಜಗತ್ತಿನಲ್ಲಿ ಎಲ್ಲ ಕಡೆ ಇದ್ದಾನೆ. ಓಕೆ. ಆದರೆ ಯಾರಿಗೂ ಕಾಣಲ್ಲ, ಈ ಕಣ್ಣಿಗೆ ಕಾಣಲ್ಲ, ಕಣ್ಣಿಗೆ ಕಾಣಲ್ಲ. ಜಗತ್ತಿನ ಹಿಂದೆ ಕೆಲಸ ಅಂದರೆ ಕೆಲಸ ನಡೀತಾ ಇದೆಯಲ್ಲ, ದೇವರು ನಡೆಸ್ತಾ ಇದ್ದಾರೆ. ಓಕೆ. ಎಲ್ಲ ಗಾಳಿಯಾಗಿರ್ಬೋದು, ತಂಪಾದ ಗಾಳಿ ಬರ್ತಾ ಇದೆ ಅಂದರೆ ದೇವರ ಅಪ್ಪಣೆಯಿಂದ. ಸೂರ್ಯನ ಬೆಳಕು ಕೊಡ್ತಾ ಇದ್ದಾನೆಂದರೆ ದೇವರ ಅಪ್ಪಣೆಯಿಂದ. ಅದೇ ಪ್ರಕಾರ ಭೂಮಿ ಸುತ್ತುತ್ತಾ ಇದೆಯಂದರೆ ದೇವರ ಅಪ್ಪಣೆಯಿಂದ. ಸೊ ಇದರೆಲ್ಲದರ ಹಿಂದೆ ದೇವರಿದ್ದಾರೆ, ದೇವರಿದ್ದಾರೆ. ವಿಜ್ಞಾನಿಗಳು ವಿಜ್ಞಾನಿಗಳು ಒಂದು ವಿಷಯ ಹೇಳಿದ್ದಾರೆ. ಅವರು ದೇವರು ಅಂತ ಹೇಳಿ ಅವರು ಒಪ್ಪಲ್ಲ. ಓಕೆ. ಆದರೆ ಜಗತ್ತು ಮಾತ್ರ ಹೇಗೆ ಉಂಟಾಗಿದೆ ಎನ್ನುವಂಥ ಸಂಗತಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಓಕೆ. ಈ ಜಗತ್ತು ಉಂಟಾಗುವಂಥ ವಿಷಯದಲ್ಲಿ ಅನೇಕ ಅಭಿಪ್ರಾಯಗಳು ವಿಜ್ಞಾನಿಗಳು ಹೇಳಿದ್ರು. ಎಲ್ಲ ವಿಜ್ಞಾನಿಗಳಿಗಿಂತ ನಾಸಾ ವಿಜ್ಞಾನಿಗಳು ಹೇಳಿರುವಂಥ ಒಂದು ಸಿದ್ಧಾಂತವನ್ನು ಪ್ರಪಂಚ ನಂಬುತ್ತೆ. ಹೌದಲ್ವಾ? ದೊಡ್ಡ ಸೈಂಟಿಸ್ಟ್ ಅವರು ಬಹಳ ಪರಿಶೋಧನೆ ಮಾಡುವಂಥ ಜ್ಞಾನಿಗಳು ಅಂತೇಳಿ ಎಲ್ಲ ವಿಜ್ಞಾನಿಗಳಿಂದ ಇವರು ಶ್ರೇಷ್ಠರು, ಇವರು ನಿಜವನ್ನೇ ಹೇಳ್ತಾರಂತೇಳಿ ಅವರು ಜಗತ್ತಿನಲ್ಲಿ ಇದ್ದಂಥ ವಿಜ್ಞಾನಿಗಳು ಅನೇಕ ದೇಶದವರು ನಂಬ್ತಾರೆ. ನಾನು ಕೇಳಿದ್ದೇನೆ. ಹೌದಲ್ವ? ಹೌದು. ಇವರು ಹೇಳಿರುವಂಥದ್ದು ಈ ಜಗತ್ತು ಉಂಟಾಗುವಂಥ ವಿಷಯವನ್ನು ಕುರಿತು 1380 ಕೋಟಿ ವರ್ಷಗಳ ಹಿಂದೆ ದೊಡ್ಡದೊಂದು ಶಬ್ದ ಉಂಟಾಯಿತು. ಓಕೆ. ಅದಕ್ಕೆ ಬಿಗ್ ಬ್ಯಾಂಗ್ ಥಿಯರಿ ಅಂತೇನು ಹೆಸರು ಹೇಳಿದ್ದಾರೆ. ಈ ದೊಡ್ಡದೊಂದು ಶಬ್ದ ಉಂಟಾಗಿರುವುದರಿಂದ ಈ ಬ್ರಹ್ಮಾಂಡ ಉಂಟಾಗಿದೆ ಅಂತ ಹೇಳ್ತಾರೆ. ಓಕೆ. ಅವರು ಹೇಳುವಂಥದ್ದು ಈ ಬ್ರಹ್ಮಾಂಡ ಅಂದರೆ ಈ ನೋಡುವಂಥ ಆಕಾಶ ಇದೆಯಲ್ಲ, ಹೌದು, ರೌಂಡಾಗಿ ಕಾಣುವಂಥದ್ದು. ಹೌದು. ಮೊಟ್ಟ ಮೊದಲು ಈ ಬ್ರಹ್ಮಾಂಡ ರೌಂಡಾಗಿ ನೋಡುವಂಥ ಆಕಾಶ ಇದೆಯಲ್ಲ, ಇದು ಉಂಟಾಗಿದೆ. ಓಕೆ. ಇದು 1380 ಕೋಟಿ ವರ್ಷಗಳ ಹಿಂದೆ ಇದು ಉಂಟಾಗಿದೆ ಅಂತ ಹೇಳ್ತಾರೆ. ಹಾಂ. ಎರಡನೇದಾಗಿ ಭೂಮಂಡಲ ಇದೆಯಲ್ಲ, ಹೌದು, ಈ ಭೂಮಂಡಲ ಬಂದು ಸುಮಾರು 454 ಕೋಟಿ ವರ್ಷಗಳ ಹಿಂದೆ ಭೂಮಂಡಲ. ಓಕೆ. ಒಮ್ಮೆಗೆ ಉಂಟಾಗಿಲ್ಲ. ಓಕೆ. ಮೊದಲನೇದಾಗಿ ದೊಡ್ಡದೊಂದು ಶಬ್ದ ಉಂಟಾಗಿರುವುದರಿಂದ ಈ ಬ್ರಹ್ಮಾಂಡ ಉಂಟಾಯಿತು ರೌಂಡಾಗಿ. ಆನಂತರ ಭೂಮಂಡಲ ಬಂದು ಸುಮಾರು 454 ಕೋಟಿ ವರ್ಷಗಳ ಹಿಂದೆ ಭೂಮಂಡಲ ಉಂಟಾಗಿದೆ ಕ್ರಮವಾಗಿ ಅಂತ ಹೇಳ್ತಾರೆ. ಓಕೆ. ಆನಂತರ ಸೂರ್ಯಮಂಡಲ, ಈ ಸೂರ್ಯಗೋಳ ಬಂದು 406 ಕೋಟಿ ವರ್ಷಗಳ ಹಿಂದೆ. ಓಕೆ. ಮತ್ತು ನಕ್ಷತ್ರಗಳು ಅದು 200 ಕೋಟಿ ವರ್ಷಗಳ ಹಿಂದೆ ನಕ್ಷತ್ರಗಳು ಉಂಟಾಗಿದೆ. ಓಕೆ. ಅಂದರೆ ಇವೆಲ್ಲ ಉಂಟಾಗಬೇಕಾದ್ರೆ ಒಂದೇ ಸಮಯಕ್ಕೆ ಉಂಟಾಗಿಲ್ಲ. ಮೊಟ್ಟ ಮೊದಲು ದೊಡ್ಡದೊಂದು ಶಬ್ದ ಉಂಟಾದಾಗ ಈ ಬ್ರಹ್ಮಾಂಡ ಉಂಟಾಯಿತು. ಆನಂತರ ಕೆಲವು ಕೋಟ್ಯಾನು ವರ್ಷಗಳ ಆದಮೇಲೆ ಭೂಮಂಡಲ ಈ ರೀತಿ ರೂಪುಗೊಂಡಿತು. ಆನಂತರ ಸೂರ್ಯಮಂಡಲ ರೂಪುಗೊಂಡಿತು. ಆಮೇಲೆ ನಕ್ಷತ್ರಗಳು ಅಂತ ಹೇಳ್ತಾರೆ. ಅಂದರೆ ಅವರು ಹೇಳಿರುವಂಥ ಒಂದು ವಿಷಯ ದೊಡ್ಡದೊಂದು ಶಬ್ದ ಅಂತ ಹೇಳ್ತಾರೆ. ಹೌದಲ್ವಾ? ಹೌದಂಕ. ಅದಕ್ಕೆ ಅದರ ಹೆಸರು ಬಿಗ್ ಬ್ಯಾಂಗ್ ಥಿಯರಿ. ಬಿಗ್ ಬ್ಯಾಂಗ್ ಅಂತ. ಬಿಗ್ ಬ್ಯಾಂಗ್ ಅಂದರೆ ದೊಡ್ಡ ಸ್ಫೋಟ. ದೊಡ್ಡ ಸ್ಫೋಟ. ಅದ್ರ ಜೊತೆಗೆ ಏನು ಬರುತ್ತೆ? ಶಬ್ದ. ಹೌದಂಕ. ಹೌದಲ್ವಾ? ಹೌದೌದು. ಇದೇ ಮಾತನ್ನು 1ನೇ ಶತಮಾನದಲ್ಲಿ ಸತ್ಯವೇದ ಗ್ರಂಥ ತಿಳಿಸ್ಕೊಟ್ಟಿದೆ. ಬಿಗ್ ಬ್ಯಾಂಗ್ ಥಿಯರಿ ಬಗ್ಗೆ ಅವರು ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳ್ತಾರೆ. ಓಕೆ. ಸತ್ಯವೇದ ಗ್ರಂಥದಲ್ಲಿ ತನ್ನ ಮಾತಿನ ಮೂಲಕ, ದೇವರ ಮಾತಿನ ಮೂಲಕ ಬ್ರಹ್ಮಾಂಡ ಉಂಟಾಗಲಿ, ಅಂದರೆ ಸೃಷ್ಟಿ ಉಂಟಾಗಲಿ, ಆಕಾಶ ಉಂಟಾಗಲಿ ಅಂತ ಹೇಳ್ತಾರೆ. ಇವರೇನಪ್ಪ ಅಂದರೆ ಬ್ರಹ್ಮಾಂಡ ಉಂಟಾಗಿದೆ ಅಂತ ಹೇಳ್ತಾರಲ್ಲ. ಬ್ರಹ್ಮಾಂಡ ಅಂದರೆ ಟೋಟಲ್ ಆಕಾಶ ಮಂಡಲ. ಹೌದು. ಇದರಲ್ಲಿ ಭೂಮಂಡಲ, ಆಮೇಲೆ ನಕ್ಷತ್ರಗಳು, ಆಮೇಲೆ ಸೂರ್ಯನಾಗಿರ್ಬೋದು, ಗ್ರಹಗಳಾಗಿರ್ಬೋದು, ಇವೆಲ್ಲ ಕೂಡ ಕೆಲವು ಕೋಟಿ ವರ್ಷಗಳ ಆದಮೇಲೆ ಒಂದೊಂದೊಂದು ಹುಟ್ಟಿಕೊಳ್ಳುತ್ತೆ. ಗ್ಯಾಲಕ್ಸೀಸ್. ವಿಜ್ಞಾನಿಗಳು ಹೇಳಿರೋ ಪ್ರಕಾರ. ಓಕೆ. ಅದೇ ಪ್ರಕಾರ ಏನಾದರೂ ಬೈಬಲ್ ಏನಾದರೂ ಉತ್ತರ ಕೊಡುತ್ತಾ, ಬೇರೆ ಬೇರೆ ಗ್ರಂಥಗಳು ಏನಾದರೂ ತೋರಿಸುತ್ತಾ ಅಂತ ನೋಡುವಾಗ ಸತ್ಯವೇದ ಗ್ರಂಥವನ್ನು ನಾನು ಪರಿಶೋಧನೆ ಮಾಡುವಾಗ ಓಕೆ, ಇದರ ಮಾಹಿತಿ ಸಿಕ್ಕಿದೆ. ಓಕೆ. ಒಂದು ಮಾತು ಇರುತ್ತೆ,
ಇಬ್ರಿಯರಿಗೆ ಬರೆದ ಪತ್ರಿಕೆಯ 11ನೇ ಅಧ್ಯಾಯ 3ನೇ ವಚನದಲ್ಲಿ ಹ್ಮ್. ಈ ಸಂದರ್ಭದಲ್ಲಿ ಆ ವಚನ ನೋಡಿಕೊಂಡ್ರೆ ಒಳ್ಳೆಯದಿಲ್ಲ. ನೋಡೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 3ನೇ ವಚನ. ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವು ಅಂತ. ದೇವರ ಮಾತು, ಓಕೆ, ಮಾತು ಕೇಳಿಸುತ್ತಾ ಕಾಣಿಸುತ್ತಾ? ಕೇಳಿಸುತ್ತೆ. ಹೌದು. ಇವಾಗ ಮನುಷ್ಯನ ಮೂಲಕ ಬರುವಂಥ ಮಾತು ಶಬ್ದ ಇದೆಯಲ್ಲ, ಸ್ವಲ್ಪ. ಹೌದು. ದೇವರ ಮೂಲಕ ಬರುವಂಥ ಮಾತು ಹೇಗಿರುತ್ತೆ? ದೊಡ್ಡದಾಗಿ. ಈ ಮಾತು ಎಲ್ಲಿರುತ್ತಪ್ಪ ಅಂದರೆ, ಆದಿಕಾಂಡದಲ್ಲಿ ಕೂಡ ನಾವು ನೋಡುವಾಗ ಆದಿಯಲ್ಲಿ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಅಂತಿರುತ್ತೆ. ಹೇಗೆ? ಆಕಾಶ ಉಂಟಾಗಲಿ. ಓಕೆ. ದೇವರ ಮಾತು. ಆಕಾಶವೇ ಉಂಟಾಗಲಿ ಶಬ್ದ ಅಂದರೆ ಮಾತಿನ ಮೂಲಕ ಆಕಾಶ, ಈ ಬ್ರಹ್ಮಾಂಡವನ್ನು ಉಂಟು ಮಾಡ್ತಾರೆ. ಓಕೆ. ಅಂದರೆ ದೇವರಲ್ಲಿ ಅಷ್ಟೊಂದು ಶಕ್ತಿ ಇದೆ. ಆತನ ಮಾತಿನಲ್ಲಿ ಆತ್ಮ ಇದೆ, ಜೀವ ಇದೆ. ಆತನ ಮಾತಿನಲ್ಲಿ ಏನಿದೆಪ್ಪ ಅಂದರೆ ಜೀವ ಇದೆ. ಅದಕ್ಕೆ ಯೇಸು ಪ್ರಭು ಹೇಳ್ತಾರೆ, ಆತನ ಮಾತಿನಲ್ಲಿ ಜೀವ ಇದೆ ಅಂತಾರೆ. ದೇವರ ಮಾತಿನಲ್ಲಿ ಜೀವ ಇದೆ, ದೇವರ ಮಾತಿನಲ್ಲಿ ಶಕ್ತಿ ಇದೆ. ಆಕಾಶ ಉಂಟಾಗಲಿ, ಭೂಮಿ ಉಂಟಾಗಲಿ ಅಂತೇಳಿ. ಅದೇ ಪ್ರಕಾರ ಸೂರ್ಯ, ಚಂದ್ರ, ನಕ್ಷತ್ರಗಳು ಉಂಟಾಗಲಿ. ಓಕೆ. ಪ್ರಾರಂಭದಲ್ಲಿ ಆದಿಕಾಂಡ 1ನೇ ಅಧ್ಯಾಯದಲ್ಲೇ ಎಲ್ಲ ವಿಷಯ ಇರುತ್ತೆ. ಸೃಷ್ಟಿಯನ್ನು ನಿರ್ಮಿಸಿರುವಂಥ ಕಾರ್ಯಕ್ರಮ. ಈ ಸೃಷ್ಟಿಯನ್ನು ಹೇಗೆ ಉಂಟು ಮಾಡಿದ್ದಾರೆ, ಈ ಜಗತ್ತನ್ನು, ಈ ಬ್ರಹ್ಮಾಂಡವನ್ನು, ಈ ಲೋಕವನ್ನು ಹೇಗೆ ಉಂಟು ಮಾಡಿದ್ದಾರೆ ಎನ್ನುವಂಥ ಸಂಗತಿ ಆದಿಕಾಂಡ 1ನೇ ಅಧ್ಯಾಯದಲ್ಲೇ ಇರುತ್ತೆ. ಓಕೆ. ಹೌದಲ್ವಾ? ಒಂದು ಮೊದಲನೇ ವಚನ ನೋಡೋಣ. ಅಲ್ಲಿ ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನವನ್ನು. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ನೋಡಿದ? ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಅಂತ. ಓಕೆ. ಇವಾಗ ವಿಜ್ಞಾನಿಗಳು ಮೊಟ್ಟ ಮೊದಲು ಈ ಬ್ರಹ್ಮಾಂಡ ಉಂಟಾಯಿತು ಅಂತ ಹೇಳ್ತಾರೆ. ಅಂದರೆ ಆಕಾಶ, ಬ್ರಹ್ಮಾಂಡ ರೌಂಡಾಗಿರುವಂಥದ್ದೇ ಬ್ರಹ್ಮಾಂಡ ಅಂತಾರೆ. ದೇವರೇನು ಹೇಳ್ತಾರೆ? ಆಕಾಶ. ಎರಡನೇದಾಗಿ ಭೂಮಿಯನ್ನು. ಹೌದು. ಅಂದರೆ ದೇವರು ಅಲ್ಲಿ ಇಷ್ಟು ವರ್ಷಗಳಿಂದ ಇಷ್ಟು ವರ್ಷಕ್ಕೆ ನಾನು ಉಂಟು ಮಾಡಿದ್ದೀನಿ ಅಂತೇಳಿ ಅಲ್ಲಿ ಸಮಯ ಹೇಳದೇ ಇರುವುದರಿಂದ, ಅಂದರೆ ದೇವರು ಯಾವಾಗ ಉಂಟು ಮಾಡಿದ್ದೀನಿ, ಯಾವ ಕಾಲದಲ್ಲಿ ಅಂತೇಳಿ ಆ ದಿನಗಳನ್ನು, ವರ್ಷಗಳನ್ನು ಹೇಳದೇ ಇರುವುದರಿಂದ ಇವರೇನು ಅಂದ್ಕೊಳ್ತಾರೆ ಅಂದರೆ ತಪ್ಪಾಗಿ ಆಲೋಚನೆ ಮಾಡ್ತಾರೆ. ಅವೆಲ್ಲ ಕೂಡ ಏನಪ್ಪ ಅಂದರೆ ಸಿಂಪಲ್ ಆಗಿ, ಬಹಳ ಸುಲಭವಾಗಿ ನಾನು ಉಂಟು ಮಾಡಿದ್ದೀನಿ. ಪ್ರಾರಂಭದಲ್ಲಿ, ಆದಿಯಲ್ಲಿ. ಓಕೆ. ಆದಿಯಲ್ಲಿ ಅಂದರೆ ಪ್ರಾರಂಭ. ಎಷ್ಟು ಕೋಟಿ ವರ್ಷಗಳಿಂದ ಹೋಗ್ತೀರ ನೀವು? ಅಂದರೆ ಸಮಯವೇ ಇಲ್ಲದೆ ಇರುವಂಥ ಕಾಲ ಅದು. ಪ್ರಾರಂಭದಲ್ಲಿ ಅಂತಂದರೆ ಅದು ಯಾರು ಕೂಡ ಎಣಿಸಲಿಕ್ಕೆ ಆಗಲ್ಲ. ಓಕೆ. ಆದಿಯಲ್ಲಿ ಯಾರು ಕೂಡ ಲೆಕ್ಕ ಮಾಡೋಕ್ಕೆ ಆಗಲ್ಲ. ಓಕೆ. ಯಾಕೆಂದರೆ ಜಗತ್ತು ಉಂಟು ಮಾಡೋದಕ್ಕಿಂತ ಮುಂಚಿತವಾಗಿ ದೇವರಿದ್ದಾರೆ. ಆತನಿಗೆ ಜನನ ಮರಣ ಇಲ್ಲ. ಆತನಿಗೆ, ದೇವರಿಗೆ ಜನನ ಇಲ್ಲ, ಮರಣ ಇಲ್ಲ, ಇದ್ದಾರೆ. ಆತನು ಮಹಾಶಕ್ತನು. ಆತನು ಜಗತ್ತನ್ನು ಉಂಟು ಮಾಡಿದ್ದಾರೆ. ಓಕೆ. ಅಂದರೆ ವಿಜ್ಞಾನಿಗಳು ಮೊನ್ನೆ ಹೇಳಿದ್ದಾರೆ, ದೇವರು ಯಾವಾಗೋ ಬರೆಸಿದ್ದಾರೆ. ನಾಸಾ ವಿಜ್ಞಾನಿಗಳು ಹೇಳಿರೋ ಪ್ರಕಾರ ಅವರೇನೋ ಬಿಗ್ ಬ್ಯಾಂಗ್ ಥಿಯರಿ ಅಂದರು. ಹೌದು. ದೇವರೇನೋ ನನ್ನ ಮಾತು ಅಂದರು. ಹೌದಲ್ವ? ಹೌದಂಗ. ದೇವರು ನನ್ನ ಮಾತುಗಳ ಮೂಲಕ ಉಂಟಾಗಿದೆ ಅಂತ ಹೇಳಿದ್ರು. ಅಂದರೆ ಈ ಮಾತಿನ ಹಿಂದೆ ನೋಡುವಾಗ ಶಬ್ದ ತಾನೇ. ನಿಜ. ಅಂದರೆ ವಿಜ್ಞಾನಿಗಳಿಗೂ ಬೈಬಲ್ ವಾಕ್ಯಕ್ಕೂ ಸಂಬಂಧ ಕಾಣ್ತಾ ಇದೆಯಾ? ನಿಜ. ಈ ವಿಷಯದಲ್ಲಿ ಆಲೋಚನೆ ಮಾಡುವಾಗ ವಿಜ್ಞಾನಿಗಳು ಹೇಳೋದಕ್ಕಿಂತ ಮುಂಚಿತವಾಗಿ ದೇವರು ಹೇಳಿದ್ದಾರೆ. ದೇವರು ಇದ್ದಾರೆ. ಆ ದೇವರ ಮಾತಿನ ಮೂಲಕ ಜಗತ್ತು ಉಂಟಾಗಿದೆ. ಓಕೆ. ಅದೇ ಪ್ರಕಾರ ಅದೇ ಬೈಬಲ್ ಹೇಳುತ್ತೆ, ದೇವರು ಮಹಾಶಕ್ತನು, ಸರ್ವಶಕ್ತನು ಎಂದು. ವಿಜ್ಞಾನಿಗಳು ಕೂಡ ಹೇಳ್ತಾರೆ, ಈ ಜಗತ್ತಿನ ಹಿಂದೆ ಒಂದು ಶಕ್ತಿ ಇದೆ ಎಂದು.
ಓಕೆ ಆ ಶಕ್ತಿನೇ ಬೇರೆ ಯಾರೂ ಅಲ್ಲ, ದೇವರು ಎಂದು. ಓಕೆ, ಅಂದರೆ ನೀವು ಇವಾಗ ಬಿಗ್ ಬ್ಯಾಂಗ್ ಥಿಯರಿ ಬಗ್ಗೆ ಹೇಳಬೇಕಾದ್ರೆ ನಾನು ಸ್ವಲ್ಪ ರಿಸರ್ಚ್ ಮಾಡಿದೆ ಅಂಕ. 1922 ಇಸ್ವಿಯಲ್ಲಿ ಕ್ರಿಸ್ತ 1922 ಅಲೆಕ್ಸಾಂಡರ್ ಫ್ರೈಡ್ಮ್ಯಾನ್ ಎಂಬಂಥ ವ್ಯಕ್ತಿ ಈ ಸೃಷ್ಟಿಯನ್ನು ಕುರಿತು ಯೋಚಿಸುವುದನ್ನು, ಚಿಂತಿಸುವುದನ್ನು ಪ್ರಾರಂಭ ಮಾಡಿ, ಅದು ಕಾಲಕ್ರಮೇಣ 1929ನೇ ವರ್ಷದಲ್ಲಿ ಎಡ್ವಿನ್ ಹಡಲ್ ಎಂಬಂಥ ವ್ಯಕ್ತಿ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ, ಅದನ್ನು ಮತ್ತೆ ಪರಿಶೋಧನೆ ಮಾಡಿ, ಅದರ ಬಗ್ಗೆ ಪ್ರಪಂಚದ ಬಗ್ಗೆ ವಿಶ್ವ ಹೇಗೆ ಉಂಟಾಯಿತು ಅನ್ನುವಂಥ. ಸೊ ಬಿಗ್ ಬ್ಯಾಂಗ್ ಥಿಯರಿಯಿಂದ ತುಂಬ ಜನ ಪರಿಶೋಧಕರು ಇದ್ದಾರೆ. ಅದು ಯಾವಾಗಿಂದ ಅಂತಂದರೆ 1900ನೇ ವರ್ಷದಿಂದ. ಓಕೆ, ಅಂದರೆ ಇವತ್ತಿಗೆ ಲೆಕ್ಕ ಹಾಕೊಂಡ್ರೆ 100 ವರ್ಷದ ಹಿಂದೆನೆ, ಹೆಚ್ಚು ಕಡಿಮೆ 100 ವರ್ಷದ ಹಿಂದೆ ಬಿಗ್ ಬ್ಯಾಂಗ್ ಥಿಯರಿ ಎನ್ನುವಂಥ ಕಾನ್ಸೆಪ್ಟ್ ಸೃಷ್ಟಿ ಆಯಿತು. ಆ ಥಿಯರಿ ಎನ್ನುವಂಥದ್ದು ಬಂತು. ನೀವು ಹೇಳಿರುವಂಥ ಪ್ರಕಾರ ಆ ಬಿಗ್ ಬ್ಯಾಂಗ್ ಥಿಯರಿಯಲ್ಲಿ ಆದಂಥ ಆ ವಿಸ್ಫೋಟ ಏನಾದರೂ ಇದೆ, ಅದು ದೇವರ ಮಾತು ಎಂಬುದಾಗಿ ನೀವು ಹೇಳಿರುವಂಥ ಪ್ರಕಾರ ಹೇಳ್ತಿದ್ದೀರಿ. ಹೌದು, ಯಾಕೆಂದರೆ ದೇವರ ಒಂದು ಮಾತಿದೆಯಲ್ಲ, ಅದು ಶಬ್ದ ಬಂದಿದೆ. ಹೌದು, ಆ ಶಬ್ದ ಅಂದರೆ ಮಾತಿಗೆ ಈ ಜಗತ್ತೇನಾಗಿದೆ ಅಂದರೆ ಉಂಟಾಗಿದೆ. ಅವ್ರ ಮಾತು ಏನು ಹೇಳಿದ್ದಾರೋ ಅದರ ಪ್ರಕಾರ ಇದು ವಿಕಾಸಗೊಂಡಿದೆ. ಓಕೆ, ಅಂದರೆ ಸೈಂಟಿಸ್ಟ್ ಅದನ್ನು ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳ್ತಾರೆ. ದೇವರ ಸತ್ಯವೇದದಲ್ಲಿ ನೀವು ತೋರಿಸಿರುವಂಥ ವಚನದ ಪ್ರಕಾರವಾಗಿ ಅದು ದೇವರ ಮಾತು, ದೇವರ ವಚನಗಳ ಮೂಲಕ ಉಂಟಾಗಿದೆ. ಓಕೆ, ಸೊ ಪ್ರಾರಂಭದಲ್ಲಿ ದೇವರು ಉಂಟು ಮಾಡಿರುವಂಥದ್ದೇ ಈ ಸೃಷ್ಟಿ. ಆ ಬಿಗ್ ಬ್ಯಾಂಗ್ ಅನ್ನುವಂಥದ್ದು ದೇವರ ಮಾತಾಗಿದೆ. ಹೌದು, ವಿಜ್ಞಾನಿಗಳೇನು ಬಿಗ್ ಬ್ಯಾಂಗ್ ಅಂತ ಹೇಳಿದ್ದಾರೆ. ದೇವರು ಮಾತ್ರ ಅದು ನನ್ನ ಬಾಯಿಂದ ಬಂದಿರುವಂಥ ಮಾತು ಮಕ್ಕಳಿರ ಅಂತ ಹೇಳ್ತಾರೆ. ಹಾಗಾದರೆ ವಿಜ್ಞಾನಿಗಳು ದೇವರನ್ನು ಒಪ್ಪೋದಿಲ್ಲ. ವಿಜ್ಞಾನಿಗಳು ದೇವರು ಎಂಬ ಪದ ಒಪ್ಪಲ್ಲ. ಓಕೆ, ಆದರೆ ಇದರ ಹಿಂದೆ ಶಕ್ತಿ ಇದೆ ಅಂತ ಒಪ್ತಾರೆ. ಒಂದು ಪವರ್ ಇದೆ ಎಂಬುದಾಗಿ, ಪವರ್ ಇದೆ ಅಂತ ಒಪ್ತಾರೆ. ಹೌದಲ್ವಾ? ಹೌದೌದು, ಒಂದು ಪವರ್ ಅಂದರೆ ಟೋಟಲಿ. ಯಾಕೆಂದರೆ ಇದು ನೋಡುವಾಗ ಜಗತ್ತು ಈ ಸೂರ್ಯನನ್ನು, ಚಂದ್ರನನ್ನು, ಭೂಮಂಡಲವನ್ನು, ಆಮೇಲೆ ಗಾಳಿ, ಮಳೆ, ಈ ಎಲ್ಲ ವಾತಾವರಣ ನೋಡುವಾಗ ಈ ಕ್ರಮಬದ್ಧವಾಗಿ ನಡೀತಾ ಇದೆ. ಎಲ್ಲಿ ಕೂಡ ತಪ್ಪು ನಡೀತಾ ಇಲ್ಲ. ಹೌದಲ್ವಾ? ಹೌದು. ಕ್ರಮಬದ್ಧವಾಗಿ ನಡಿಬೇಕಾದ್ರೆ ಪವರ್ ಇರಲೇಬೇಕು ಇದರ ಹಿಂದೆ. ಅದನ್ನು ಕಂಡುಕೊಂಡು ಓಕೆ, ಈ ಜಗತ್ತಿನ ಹಿಂದೆ ಒಂದು ಪವರ್ ಇದೆ. ಓಕೆ, ಆದರೆ ಇವರೆಲ್ಲರೂ ದೇವರಂತ ಹೇಳ್ತಾರಲ್ಲ, ಅದನ್ನು ನಾವು ಒಪ್ಪಲ್ಲ ಅಂತೇಳಿ ಇವ್ರು ಹೇಳ್ತಾರೆ. ಓಕೆ, ದೇವರನ್ನು ಒಪ್ಪಲ್ಲ, ಆದರೆ ದೇವರ ಕೆಲಸಗಳನ್ನು ಒಪ್ತಾರೆ ಅಷ್ಟೇ ಅವರು. ಅಂದರೆ ಈ ಸಮಾಜದಲ್ಲಿ ಹೇಳ್ಕೊಳ್ತಾರಲ್ಲ ಅವ್ರವ್ರ ದೇವ್ರುಗಳಂತೇಳಿ, ಆ ರೀತಿ ನಾವು ಒಪ್ಪಲ್ಲ. ಆದರೆ ಈ ಜಗತ್ತಿನ ಹಿಂದೆ ಮಾತ್ರ ಮಹಾಶಕ್ತನಿದ್ದಾನಂತೇಳಿ ಹೇಳ್ತಾರೆ, ಮಹಾಶಕ್ತಿ ಇದೆ ಅಂತ ಹೇಳ್ತಾರೆ ಅವರು. ಓಕೆ ಓಕೆ, ಅಂದರೆ ಶಾಸ್ತ್ರಿಗಳ ಅಥವಾ ವಿಜ್ಞಾನಿಗಳ ಪರ್ಸ್ಪೆಕ್ಟಿವಲ್ಲಿ ಯೋಚನೆ ಮಾಡೋದಾದರೆ ದೇವರಿಲ್ಲ ಅಂತಾರೆ, ಬಟ್ ದೇವರಿದ್ದಾರೆ ಅಂತ ರುಜು ಮಾಡೋದು ಕೂಡ ಅವರೇ. ಅಂದರೆ ಇವಾಗ ಬಿಗ್ ಬ್ಯಾಂಗ್ ಥಿಯರಿಯಿಂದ ನಮಗೆ ರುಜು ಆಗ್ತಿರುವಂಥದ್ದೇನು, ನೀವು ತೋರಿಸಿರುವಂಥ ಸತ್ಯವೇದದ ವಚನದ ಪ್ರಕಾರ ಇದು ನನ್ನ ಮಾತು, ದೇವರ ಮಾತು. ಅಂದರೆ ಅವರು ಪರಿಶೋಧನೆ ಮಾಡಿ ಕೊನೆಗೆ ಹೇಳುವಂಥದ್ದು ಏನಂತಂದರೆ ದೇವರ ಬಗ್ಗೆ ಹೇಳ್ತಾರೆ, ಆದರೆ ದೇವರಿದ್ದಾರೆ ಅಂತ ಮಾತ್ರ ಹೇಳಲ್ಲ, ದೇವರಂತ ಒಪ್ಕೊಳ್ಳಲ್ಲ. ಹೌದು, ಯಾಕೆಂದರೆ ಇದು ಸೃಷ್ಟಿ ಮಾತ್ರ ಆಗಿದೆ ಜಗತ್ತು ಅಂತೇಳಿ. ಒಂದು ಕಾಲದಲ್ಲಿ ಇರಲಿಲ್ಲ ಈ ಸೃಷ್ಟಿ, ಆದರೆ ಸೃಷ್ಟಿ ಉಂಟಾಯಿತು. ಇದಕ್ಕೆ ಬಿಗ್ ಬ್ಯಾಂಗ್ ಥಿಯರಿ ಅಂತೇಳಿ ಅವ್ರು ಹೇಳ್ತಾರೆ, ಪರಿಶೋಧನೆ ಮಾಡಿ. ಆದರೆ ಅದು ಹೇಗೆ ಬಂದು ಶಬ್ದ ಬರಬೇಕಾದ್ರೂ ಇರಲೇಬೇಕಲ್ಲ, ಅದಕ್ಕೊಂದು ಪವರ್ ಬೇಕಲ್ಲ. ಇವಾಗ ಎಲ್ಲೋ ಒಂದು ಕಡೆ ಶಬ್ದ ಬರ್ತಾ ಇದೆ ಅಂತಂದರೆ ಅದರ ಹಿಂದೆ ಯಾರೋ ಒಬ್ರು ಇದ್ದರೆ ತಾನೇ ಶಬ್ದ ಬರುತ್ತೆ. ನಿಜ. ಯಾರು ಇಲ್ಲದೆ ಇದ್ದಾಗ ಶಬ್ದ ಹೇಗೆ ಬರುತ್ತೆ? ನಿಶಬ್ದವಾಗಿರುತ್ತೆ. ಹೌದು. ಈ ಶಬ್ದದ ಹಿಂದೆ ಇರುವಂಥ ಶಕ್ತನು ದೇವರು. ಆತನು ಕಣ್ಣಿಗೆ ಕಾಣಲ್ಲ, ಮಹಾಶಕ್ತನು, ಸರ್ವಶಕ್ತನು. ಥ್ಯಾಂಕ್ ಯು ಅಂಕಲ್. ದೇವರು ಇದ್ದಾರೆ ಎನ್ನುವಂಥ ವಿಷಯವನ್ನು ಶಾಸ್ತ್ರೀಯವಾಗಿಯೂ ಸತ್ಯವೇದದ ಮೂಲಕವಾಗಿಯೂ ತಿಳಿಸಿಕೊಟ್ಟಿದ್ದೀರಾ. ಹೌದು, ನಿಜ ಅಂಕಲ್, ದೇವರಿದ್ದಾರೆ, ನಾನು ನಂಬುತ್ತೇನೆ. ನಾನು ಕೂಡ ದೇವರಿದ್ದಾರೆ ಎಂಬುದಾಗಿ ನಾನು ನಂಬ್ತೇನೆ. ಆದರೆ ಸಮಾಜದಲ್ಲಿ ನಾನು ದೇವರನ್ನ ನಂಬ್ತೀನಿ ಅಂತ ಯಾರಿಗಾದರೂ ಹೇಳಿದ್ರೆ ಅವ್ರು ಕೇಳುವಂಥ ಮೊದಲನೇ ಪ್ರಶ್ನೆ, ಯಾವ ದೇವರನ್ನು ನಂಬ್ತಿದೀಯ ಎಂಬುದಾಗಿ. ಯಾವ ದೇವರು ಅಂತಂದರೆ, ಯಾಕಂತಂದರೆ ಸಮಾಜದಲ್ಲಿ ತುಂಬ ದೇವರುಗಳಿದ್ದಾರೆ. ಯಾವ ದೇವರು, ಯಾರು ನಿಜವಾದ ದೇವರು? ಬಿಗ್ ಬ್ಯಾಂಗ್ ಥಿಯರಿಯಲ್ಲಿ ತುಂಬ ದೇವರುಗಳಿದ್ದಾಗೆ ಇವಾಗ ನಾವು ಮಾತಾಡಿಕೊಂಡ ಹಾಗೆ ಇಲ್ಲ, ಒಬ್ಬರೇ ದೇವರು, ಒಂದೇ ಸ್ವರ, ಒಂದು ಸ್ಫೋಟ ಉಂಟಾಗಿದೆ ಎಂಬುದು. ಹೌದು. ಆ ನಿಜವಾದ ದೇವರು ಯಾರು? ಆ ನಿಜವಾದ ದೇವರನ್ನು ಗುರುತಿಸೋದು ಹೇಗೆ? ಯಾಕೆಂದರೆ
ನನ್ನ ನಂಬಿಕೆ ನಿಜವಾದ ದೇವರ ಮೇಲಿರಬೇಕು. ಹೌದು. ನಾನು ಯಾರನ್ನಾದ್ರೆ ನಂಬುತ್ತಿದ್ದೇನೋ, ಯಾರನ್ನಾದ್ರೆ ಪೂಜಿಸಬೇಕಂತ ಅಂದುಕೊಳ್ತಿದ್ದೇನೋ ಅವರು ನಿಜವಾದ ದೇವರಾಗಿರಬೇಕು. ಹೌದು. ಇದು ತುಂಬ ಜನರಲ್ಲಿ ಇಂಥ ಪ್ರಶ್ನೆ ಇದೆ ಅಂಕಲ್. ಹೌದು. ಅಂದರೆ ತುಂಬ ಜನ ನಂಬಿರ್ತಾರೆ, ಯಾವುದೋ ಒಂದು ನಂಬಿಕೆಯಲ್ಲಿ ಇರ್ತಾರೆ. ಹೌದು. ಅವರಿಗೆ ಸರಿಯಾದಂಥ ಸಮಾಧಾನ ಅದರಲ್ಲಿ ಸಿಗೋದಿಲ್ಲ. ಏನೋ ನಂಬಿದ್ದಾರೆ ಅಷ್ಟೇ. ಏನಿಲ್ಲ, ಅವ್ರಿಗೆ ಏನಪ್ಪ ಅಂದರೆ ಕೆಲವು ಸಮಸ್ಯೆಗಳಿರುತ್ತೆ. ಈ ಸಮಸ್ಯೆಗಳ ಪರಿಹಾರ ಆದರೆ ಸಾಕಪ್ಪ, ಯಾವ ದೇವರಾದ್ರೂ ಪರವಾಗಿಲ್ಲ ಅಂತೇಳಿ ಓಕೆ, ಅವ್ರಿಗೆ ಏನು ಅನಿಸುತ್ತೋ ಅಲ್ಲೆಲ್ಲಿ ಕೈ ಮುಗಿತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಪೂರ್ವಿಕರು ಕೂಡ ಹಾಗೆ ಪರಿಚಯ ಮಾಡಿದ್ದಾರೆ, ಹಾಗೆ ಹೊರಟೋಗ್ತಾ ಇದ್ದಾರೆ. ಆದರೆ ಈ ದಿನಗಳಲ್ಲಿ ಖಂಡಿತವಾಗಿ ನಾವು ಸತ್ಯವನ್ನು ತಿಳ್ಕೊಳ್ಳೇಬೇಕು. ವಿಜ್ಞಾನಿಗಳು ಹೇಳಿರೋ ಪ್ರಕಾರ ಮಹಾಶಕ್ತಿ ಇದೆ ಅಂತ ಹೇಳ್ತಾರಲ್ಲ, ಆ ಮಹಾಶಕ್ತಿ ದೇವರು. ಹೌದು. ಅದೇ ಆ ದೇವರು ಯಾರು, ಆ ದೇವರನ್ನು ಗುರುತಿಸೋದು ಹೇಗೆ? ಯಾಕಂದರೆ ತುಂಬ ಜನ ಮಾತನಾಡ್ತಾ ಹೇಳ್ತಾರೆ ಅಂಕಲ್, ಎಲ್ಲ ದೇವರು ಒಂದೇ ಅಂತ ಹೇಳ್ತಾರೆ. ಹೌದು. ನಾನು ಎಲ್ಲ ದೇವ್ರನ್ನ ನಂಬ್ತೇನೆ, ಎಲ್ಲ ದೇವರಿಗೆ ಕೈ ಮುಗಿತೇನೆ ಅಂತ ಹೇಳ್ತಾರೆ. ಹಾಗಾದರೆ ಅವ್ರ ನಂಬಿಕೆ ಸರಿಯಾದದ್ದಲ್ಲ ಅಂತ ನನ್ನ ಅನಿಸಿಕೆ ಅಂಕಲ್. ಖಂಡಿತ. ಯಾಕಂದರೆ ನಂಬಿಕೆ ಅನ್ನುವಂಥದ್ದು ಒಬ್ಬರ ಮೇಲೆ ಇರಬೇಕು. ಹೌದು. ಎಲ್ಲರ ಮೇಲೆ ಇರೋದಾದ್ರೆ ಅದು ಸರಿಯಾದದ್ದಲ್ಲ. ಅಷ್ಟೇ ಅಲ್ವಾ? ಇವಾಗ ಒಂದು ಕುಟುಂಬದಲ್ಲಿ ತಂದೆ ತಾಯಿಗಳು ಇರ್ತಾರೆ. ನಮ್ಮ ತಂದೆ ತಾಯಿಗಳು ನಮ್ಮನ್ನು ಹೆತ್ತಿರ್ತಾರೆ. ಹೌದು. ಅದೇ ಪ್ರಕಾರ ಹೊರಗಡೆ ಕೂಡ ಅನೇಕ ಮಂದಿ ತಂದೆ ತಾಯಿಗಳಿದ್ದಾರೆ, ಅವ್ರ ಮಕ್ಕಳು ಎತ್ತಿರ್ತಾರೆ. ಇವಾಗ ನಮ್ಮ ತಂದೆ ತಾಯಿಗಳಿಗೆ ಅಮ್ಮಳಿಗೆ ಬಂದು ಅಮ್ಮ ಅನ್ನಬೇಕು, ಅಪ್ಪನಿಗೆ ಬಂದು ಅಪ್ಪ ಅನ್ನಬೇಕು. ಹೌದು. ಹೊರಗಡೆ ಹೋಗೋರಿಗೆ ಬರೋರಿಗೆ ಇವರೇ ನಮ್ಮಪ್ಪ ಇವರೇ ನಮ್ಮಮ್ಮ ಅಂದಾಗ ತಂದೆ ತಾಯಿಗಳು ನೊಂದ್ಕೊಳ್ತಾರಲ್ವ? ನಿಜ. ಹೌದು. ಯಾರು ನಮ್ಮನ್ನು ಹೆತ್ತಿದ್ದಾರೋ, ಯಾರು ನಮಗೆ ಜೀವ ಕೊಟ್ಟಿದ್ದಾರೋ ಅವರಿಗೆ ನಾವು ತಂದೆ ಎಂದು, ತಾಯಿ ಎಂದು, ದೇವರು ಎಂದು ಹೇಳ್ಕೊಳ್ಳೋದು ಚೆನ್ನಾಗಿರುತ್ತೆ. ಹೌದು ಅಂಕಲ್. ಸೊ ಅದೇ ತುಂಬ ಜನ ಹಾಗೆ ಹೇಳ್ತಿರ್ತಾರೆ. ಹಾಗಾಗಿ ಈ ವಿಷಯದ ಮೇಲೆ ಯಾರು ನಿಜವಾದ ದೇವರು, ಯಾರನ್ನು ನಂಬಬೇಕು, ಸತ್ಯ ದೇವರು ಯಾರು, ಯಾಕಂದರೆ ಡೂಪ್ಲಿಕೇಟ್ ಜಾಸ್ತಿ ಆಗಿಬಿಟ್ಟಿದೆ. ಹೌದು. ಅಸತ್ಯ ದೇವರುಗಳು ಕೂಡ ತುಂಬ ಜನ ಇದ್ದಾರೆ. ಇತ್ತೀಚಿನ ದಿನಮಾನಗಳಲ್ಲಿ ಕರ್ನಾಟಕದಲ್ಲೂ ಕೂಡ ಯಾರೋ ಒಂದು ವ್ಯಕ್ತಿ ನಾನೇ ದೇವರು ಅಂತ ಹೇಳ್ಕೊಂಡು ತಿರುಗಾಡ್ತಿದ್ರು. ಕೆಲವೇ ದಿನಗಳಲ್ಲಿ ಅದು ಎಕ್ಸ್ಪೋಸ್ ಆಯಿತು, ಸುಳ್ಳು ಹೇಳ್ತಿದ್ದಾರೆ, ಮಾಯ ಮಾಡ್ತಿದ್ದಾರೆ, ಹಾಗೆ ಹೀಗೆ ಮೋಸ ನಡೀತಾ ಇದೆ. ಸೊ ಇಂಥ ಮಾಯ ಆಗುತ್ತಿರುವಂಥ ಈ ಪ್ರಪಂಚದಲ್ಲಿ ನಾನು ನಿಜ ದೇವರನ್ನ ತಿಳ್ಕೊಳ್ಳೋದು ಹೇಗೆ? ಇವಾಗ ಮನುಷ್ಯರ ಮಧ್ಯದಲ್ಲಿ ಅನೇಕ ಮೂಢನಂಬಿಕೆಗಳಿದೆ. ಅಂದರೆ ಮನುಷ್ಯರ ಕಲ್ಪನೆಯಿಂದ ಮನುಷ್ಯರನ್ನು ಇಲ್ಲ ಈ ಪ್ರಕೃತಿಯನ್ನು ದೇವರುಗಳು ದೇವತೆಗಳಂತೇಳಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಹೌದು, ಇದ್ದಾರೆ. ಇದು ಅವರವರ ನಂಬಿಕೆ ಭಕ್ತಿ ಮೇಲೆ ಅವರು ಹೊರಟೋಗ್ತಾ ಇದ್ದಾರೆ. ಟೋಟಲಿ ಜಗತ್ತಿನಲ್ಲಿ ಒಬ್ಬ ದೇವರಿದ್ದಾರಂತ ನಮ್ಗೆ ಗೊತ್ತಾಗಿದೆ. ಹೌದು. ಒಬ್ಬರೇ ದೇವರಿದ್ದಾರಂತ ನಮ್ಗೆ ಗೊತ್ತಾಗಿದೆ ವಾಕ್ಯದ ಮೂಲಕ. ಸೈನ್ಸ್ ಪ್ರಕಾರ, ಸತ್ಯವೇದದ ಪ್ರಕಾರ ಒಬ್ಬರೇ ದೇವರಿದ್ದಾರಂತ ಗೊತ್ತಾಗಿದೆ. ಹೌದು. ಅದೇ ಪ್ರಕಾರ ತುಂಬ ಜನ ಮೇಧಾವಿಗಳಿದ್ದಾರೆ, ಪಂಡಿತರು, ಮೇಧಾವಿಗಳು, ಅವರು ಕೂಡ ಹೇಳ್ತಾರೆ ಒಬ್ಬರೇ ದೇವರಿದ್ದಾರೆ ಅಂತೇಳಿ. ಕೆಲವರು ಪೂಜಾರಿಗಳು, ಕೆಲವರು ಪಂಡಿತರು, ಕೆಲವರು ಮೇಧಾವಿಗಳಿದ್ದಾರೆ, ಅವ್ರು ನಂಬ್ತಾರೆ ಒಬ್ಬರೇ ದೇವರಿದ್ದಾರೆ ಅಂತೇಳಿ ನಂಬ್ಕೊಳ್ತಾರೆ. ಓಕೆ. ಆದರೆ ಇವರೇ ದೇವರು ಅಂತೇಳಿ ಯಾವ ರೀತಿ ನಾವು ತಿಳ್ಕೊಳ್ಬೇಕು? ಹೌದು ಅಂಕಲ್, ಅದು ಮುಖ್ಯ. ಹೌದು, ಖಂಡಿತ. ಇವರೇ ದೇವರು ಅನ್ನೋದಕ್ಕೆ ಕೆಲವು ಗುಣಗಳು ನಾವು ನೋಡಬೇಕಾಗತ್ತೆ. ಓಕೆ. ಮೊಟ್ಟ ಮೊದಲು ದೇವರಿಗೆ ಜನನ ಮರಣ ಇರಲ್ಲ. ಓಕೆ. ಹುಟ್ಟು ಸಾವು ಇಲ್ಲ. ಓಕೆ. ಹುಟ್ಟು ಸಾವು ಇದೆ ಅಂದರೆ ಇಂಥ ದೇವರು ಇಂಥ ಕಾಲದಲ್ಲಿ ಹುಟ್ಟಿದ್ದಾರೆ, ಇಂಥ ಕಾಲದಲ್ಲಿದ್ದಾರೆ, ಇಂಥ ಕಾಲದಲ್ಲಿ ಇಂಥ ದೇವರು ಹುಟ್ಟಿದ್ದಾರೆ ಅಂತೇಳಿ ಒಂದು ವೇಳೆ ಈ ಸಮಾಜದಲ್ಲಿ ಹೇಳ್ಕೊಂಡ್ರೆ ಅವ್ರ ಜಗತ್ತನ್ನು ಉಂಟು ಮಾಡಿರುವಂಥ ದೇವರು ಮಾತ್ರ ಆಗಲ್ಲ. ಓಕೆ. ಓಕೆ. ಎರಡನೇದಾಗಿ ಆ ದೇವರಿಗೆ ಪರಿಶುದ್ಧತೆ ಇರಬೇಕು. ಮನುಷ್ಯರ ಮಧ್ಯದಲ್ಲಿದ್ದಂಥ ಕೋರಿಕೆಗಳು ಇದ್ದರೆ ಏನಪ್ಪ, ಮನುಷ್ಯರ ಮಧ್ಯದಲ್ಲಿದ್ದಂಥ ಕೋರಿಕೆಗಳು ಎಂಥ ಕೋರಿಕೆಗಳು? ಆಹಾರದ ಕೋರಿಕೆಗಳು, ಅಧಿಕಾರದ ಕೋರಿಕೆಗಳು, ಆಮೇಲೆ ಹೆಣ್ಣಿನ ಕೋರಿಕೆ, ಕಾಮದ ಕೋರಿಕೆ, ಈ ಥರ ಕೋರಿಕೆಗಳಿದ್ದರೆ ದೇವರಾಗಲ್ಲ. ಓಕೆ. ಅಂದರೆ ಅಧಿಕಾರದ ದಾಹ ಕೆಲವರಲ್ಲಿ ಏನಪ್ಪ ಅಂದರೆ ದೇವರುಗಳಲ್ಲಿ ಇವರು ಇಂಥ ದೇವರುಗಳು ಅಧಿಕಾರದಗೋಸ್ಕರ ಹೋರಾಟ ಮಾಡಿದ್ರು ಹಾಗೆ ಅಂತೇಳಿ ಕೆಲವು ಕಥೆಗಳನ್ನು ನಾವು ನೋಡ್ತಾ ಇರ್ತೀವಿ. ಹೌದೌದು ಅಂಕಲ್. ಅಧಿಕಾರದ ದಾಹ ಇದ್ದರು, ಹೆಣ್ಣಿನ ದಾಹ ಇದ್ದರು, ಕಾಮ ಕೋರಿಕೆ ಇದ್ದರು, ಅವರು ದೇವರಾಗಲ್ಲ. ಅದು ಮನುಷ್ಯರ ಮೂಲಕ ಬಂದದ್ದು. ಇದು ಮನುಷ್ಯರಿಗಿರುತ್ತೆ, ಮನುಷ್ಯರಿಗಿರುತ್ತೆ, ದೇವರಿಗಿರಲ್ಲ. ದೇವರಿಗೆ ಕಾಮ ಕೋರಿಕೆ ಇಲ್ಲ.
ಒಂದು ವೇಳೆ ದೇವರಿಗೆ ಕಾಮಕೋರಿಕೆ ಇರುತ್ತೆ, ದೇವರಿಗೆ ಹೆಂಡತಿ ಇರ್ತಾಳೆ, ದೇವರು ಕೂಡ ನಾವು ಹೇಗೆ ಮಲ್ಕೊಳ್ತೀವಿ ಹಾಗೆ ಮಲ್ಕೊಳ್ತಾರೆ. ಅವರು ಕೂಡ ಲೈಂಗಿಕ ಕೂಡ್ತಾರೆ ಸೆಕ್ಸಲ್ಲಿ, ಈ ಥರವೆಲ್ಲ ಕೂಡ ಪರಿಚಯ ಮಾಡ್ತಾರಲ್ಲ, ಇದು ಮನುಷ್ಯರ ಕಲ್ಪನೆಯಿಂದ ಬಂದದ್ದು. ಓಕೆ. ಸೊ ನೀವು ಇವಾಗ ಹೇಳಿರುವಂಥದ್ದೆಲ್ಲ ಇದು ಮನುಷ್ಯರಿಗೆ ಬೇಕು, ಅಂದರೆ ಕಾಮಕೋರಿಕೆ ಎನ್ನುವಂಥದ್ದು, ಅಧಿಕಾರ ಎನ್ನುವಂಥದ್ದು ಈ ಲೋಕದಲ್ಲಿ ಈ ಕೆಲವು ಅದು ಇದು ಅಂತ ಮಾತಾಡ್ತಾರೆ. ಮನುಷ್ಯರ ಆಲೋಚನೆ ಮೂಲಕ ಬಂದಿರುವಂಥ ಒಂದು ನಂಬಿಕೆಗಳ ವಿನಃ ವಿಜ್ಞಾನಿಗಳು ಪರಿಚಯ ಮಾಡಿರೋ ಪ್ರಕಾರ ಅವರು ದೇವರಲ್ಲ. ವಿಜ್ಞಾನಿಗಳು ಹೇಳಿದಾರಲ್ಲ ಆಕರ್ಷಕ ಶಕ್ತಿ ಇದೆ ಅಂತ ಹೇಳ್ತಾರಲ್ಲ, ಆ ಆಕರ್ಷಕ ಶಕ್ತಿ ಪವರ್ ಇದೆಯಲ್ಲ, ಆ ಪವರ್ ದೇವರು. ಓಕೆ. ಕಣ್ಣಿಗೆ ಕಾಣಲ್ಲ ಆತನು. ಓಕೆ. ಆತನಿದ್ದಾನೆ. ಆತನಿಗೆ ಲಿಂಗಭೇದ ಇಲ್ಲ. ಮತ್ತೆ ಓಕೆ. ಎರಡನೇದಾಗಿ ಏನಪ್ಪ ಅಂದರೆ ಲಿಂಗಭೇದ ಇಲ್ಲ. ಸ್ತ್ರೀ ಪುರುಷ ಅನ್ನೋದು ಈ ಶರೀರಕ್ಕೆ ಮಾತ್ರ. ಓಕೆ. ಓಕೆ. ಈ ಭೂಮಿಯ ಮೇಲೆ ಶರೀರಗಳು, ಆತ್ಮಕ್ಕೆ ಲಿಂಗಭೇದ ಇಲ್ಲ. ಓಕೆ. ತುಂಬ ಆಸಕ್ತಿಕರವಾದಂಥ ವಿಷಯ ಹೇಳ್ತಿದ್ದಾರೆ. ಲಿಂಗಭೇದ ಇಲ್ವಾ ಅಂಕಲ್ ದೇವರಿಗೆ ಏನಪ್ಪ ಅಂದರೆ ಲಿಂಗಭೇದ ಇಲ್ಲ ಆತನಿಗೆ. ಮತ್ತು ಇವತ್ತು ತುಂಬ ಜನ ಅವರು ದೇವರನ್ನ ತೋರಿಸ್ಬೇಕಾದ್ರೆ ಇವರು ಪುರುಷರನ್ನಾಗಿ ಕೆಲವ್ರನ್ನ, ಸ್ತ್ರೀಯರನ್ನಾಗಿ ಕೆಲವ್ರನ್ನ ತೋರಿಸ್ತಾರೆ. ಅಂದರೆ ಮನುಷ್ಯರು ತಮ್ಮ ಆಲೋಚನೆ ಮೂಲಕ ಬಂದಂಥ ದೇವತೆಗಳು. ಓಕೆ. ಮನುಷ್ಯರು ಏನು ಮಾಡಿದ್ದಾರೆ ಅಂದರೆ ತಮ್ಮ ಆಲೋಚನೆ ಮೂಲಕ ಪರಿಚಯ ಮಾಡಿದ್ದಾರೆ. ಓಕೆ. ತಮ್ಮ ಆಲೋಚನೆಗಳು, ತಮ್ಮ ಕಲ್ಪನೆ. ಓಕೆ. ಒಂದು ಕಾಲದಲ್ಲಿ ನಿಮ್ರೋದನು ಅರಸನಿದ್ದಾನಂತ ಹೇಳಿದನಲ್ಲ, ಈ ನಿಮ್ರೋದನ ಅರಸನ ಏನು ಮಾಡಿದ್ದಾನಂತಂದರೆ ನಾನೇ ದೇವರಂತ ಹೇಳಿಕೊಂಡು ಪರಿಚಯ ಮಾಡಿಕೊಂಡಿದ್ದಾನೆ. ಆತನು ಸೂರ್ಯ ದೇವರು ಅಂತೇಳಿ ಹೇಳ್ಕೊಂಡಿದ್ದಾನೆ. ಹೌದು. ಆತನ ಹೆಂಡತಿ ಮಹಾಶಕ್ತಳು ಈಕೆ, ಗಗನದ ಒಡತಿ ಈಕೆ ದೇವತೆ ಅಂತೇಳಿ ಅವರು ಪರಿಚಯ ಮಾಡ್ಕೊಂಡಿದ್ದಾರೆ. ಹೌದಲ್ವಾ? ಪರಿಚಯ ಮಾಡಿಕೊಂಡು ಈ ರೀತಿ ಬೆಳೆಸಿದ್ದಾರೆ. ಹಾಗಾದರೆ ಅಂಕಲ್ ಇಲ್ಲಿ ನನಗೆ ಒಂದು ಪ್ರಶ್ನೆ, ಮತ್ತು ಯೇಸು ಕ್ರಿಸ್ತರವರು ಕೂಡ ಲಿಂಗ ಭೇದ ಅಲ್ಲಿ ಕಾಣಿಸುತ್ತೆ ನಮಗೆ. ಪುರುಷನಾಗಿ ಚರಿತ್ರೆಯಲ್ಲಿ ಆಗಲಿ, ತುಂಬ ಸಿನಿಮಾಸಲ್ಲಿ ನಾವು ನೋಡ್ತೇವೆ ಪುರುಷನಾಗೇ ಇರ್ತಾರೆ. ಸೊ ದೇವರಿಗೆ ಯಾವ ರೀತಿಯಾದಂಥ ಸ್ತ್ರೀಲಿಂಗ ಪುಲ್ಲಿಂಗ ಇಲ್ಲ ಅಂತ ನೀವು ಹೇಳಿದ್ದೀರಿ. ಮತ್ತು ಹಾಗಾದರೆ ಯೇಸು ಕ್ರಿಸ್ತರವರಿಗೆ ಈ ಲಿಂಗದ ಈ ಪರಿಸ್ಥಿತಿ ಯಾಕೆ ಬಂತು? ಈತನ ಪುರುಷನನ್ನಾಗಿ ಯಾಕೆ ದೇವರು ತೋರಿಸಿದ್ದಾರೆ? ಅಂದರೆ ಭೂಲೋಕದಲ್ಲಿ ದೇವರ ಮಕ್ಕಳಿದ್ದಾರಲ್ಲ, ಹೌದು, ದೇವರ ಮಕ್ಕಳು ಈ ಲೋಕದಲ್ಲಿ ಪಾಪದಲ್ಲಿ ಇರುವುದರಿಂದ ದೇವರ ಮಗನು ಯೇಸು ಈ ಲೋಕಕ್ಕೆ ಬರಬೇಕಾಯಿತು ಮನುಷ್ಯನಾಗಿ. ಓಕೆ. ಭೂಲೋಕದಲ್ಲಿ ಮನುಷ್ಯರಿಗೆ ಸ್ತ್ರೀ ಪುರುಷ ಲಿಂಗಭೇದ. ಇವಾಗ ಯೇಸು ಕ್ರಿಸ್ತರು ಕೂಡ ಮನುಷ್ಯನಾಗಿ ಬರಬೇಕು ಈ ಲೋಕದಲ್ಲಿ. ಆತನು ಪರಲೋಕದಲ್ಲಿ ಹೇಗಿದ್ದನೋ ಅದೇ ಥರ ಆತ್ಮರೂಪದಲ್ಲಿ ಬಂದರೆ ಯಾರಿಗೂ ಅರ್ಥ ಆಗಲ್ಲ. ಹೌದಲ್ವಾ? ಹೌದು, ಕಾಣಲ್ಲ, ಕಣ್ಣಿಗೆ ಕಾಣಲ್ಲ. ಆತ್ಮರೂಪನಾಗಿ ಬಂದು ನಾನು ನಿಮಗೋಸ್ಕರ ಪ್ರಾಣ ತ್ಯಾಗ ಮಾಡ್ತಾ ಇದ್ದೀನಿ ಅಂದರೆ ಇವಾಗ ಆತನು ನಮ್ಮಂಥ ದೇಹವನ್ನು ಧರಿಸ್ಕೊಳ್ಳೇಬೇಕಲ್ಲ. ಹೌದು, ನಮ್ಮಂಥ ದೇಹವನ್ನು ಧರಿಸ್ಕೊಳ್ಳಲೇಬೇಕು. ನಾವು ಭೂಲೋಕದಲ್ಲಿ ಯಾವ ರೀತಿ ಬದುಕ್ತಾ ಇದ್ದೀವೋ ಈ ಬದುಕನ್ನು ನೋಡಿ ಆತನು ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಂಡು ಒಂದು ಸತ್ಯದ ಮಾರ್ಗವನ್ನು ಆತನು ಪರಿಚಯ ಮಾಡಬೇಕು. ಪರಿಶುದ್ಧತೆ ಎನ್ನುವಂಥ ಮಾರ್ಗವನ್ನು ಪರಿಚಯ ಮಾಡಬೇಕು. ಪರಲೋಕಕ್ಕೆ ಸೇರಿಸುವಂಥ ಮಾರ್ಗವನ್ನು ಆತನು ತೋರಿಸ್ಕೊಡ್ಬೇಕು. ಓಕೆ. ತೋರಿಸ್ಕೊಡ್ಬೇಕಾದದರಿಂದ ಶರೀರವನ್ನು ಧರಿಸ್ಕೊಂಡು ಬಂದಿದ್ದಾನೆ. ಮರಿಯಮ್ಮಳ ಗರ್ಭದ ಮೂಲಕ ಪುರುಷನ ಆಕಾರವನ್ನು ಧರಿಸ್ಕೊಂಡು ಭೂಲೋಕಕ್ಕೆ ಬಂದಿರುತ್ತೆ. ಯಾಕೆಂದರೆ ಭೂಲೋಕದಲ್ಲಿದ್ದಂಥ ಎಲ್ಲರಿದ್ದಾರಲ್ಲ, ಹೌದಾ, ಇವರೆಲ್ಲರಿಗೋಸ್ಕರ. ಓಕೆ. ಆದರೆ ಆತ್ಮ ಇದೆಯಲ್ಲ, ಆತ್ಮ ಪುರುಷ ಸ್ತ್ರೀಯಳು ಎಂಬ ಲಿಂಗಭೇದ ಇಲ್ಲ. ನಿಮ್ಗೆ ಅರ್ಥ ಆಗಬೇಕಾದ್ರೆ ಇವಾಗ ವಿದ್ಯುತ್ ಶಕ್ತಿ ಇದೆ. ಹೌದು. ಕರೆಂಟ್ನಲ್ಲಿ ಏನಪ್ಪ ಅಂದರೆ ವೈರ್ಗಳಲ್ಲಿ ವಿದ್ಯುತ್ ಶಕ್ತಿ ಬರುತ್ತೆ. ನಿಜ. ಈ ವಿದ್ಯುತ್ ಶಕ್ತಿ ಮೂಲಕ ಬಲ್ಫ್ಗಳನ್ನು, ಇವಾಗ ಟ್ಯೂಬ್ಲೈಟ್ಗಳು, ಫ್ಯಾನು, ಆಮೇಲೆ ಸೌಂಡ್ ಸಿಸ್ಟಮು, ಲ್ಯಾಪ್ಟಾಪು, ಎಲ್ಲ ವಸ್ತುಗಳು ಕೆಲಸ ಮಾಡಬೇಕಾದ್ರೆ ಚಿಕ್ಕ ಬಲ್ಫ್ಗಳು, ದೊಡ್ಡ ಬಲ್ಫ್ಗಳು, ಫೋಕಸ್ ಲೈಟ್ಗಳು, ಆಮೇಲೆ ಸಿಸ್ಟಮ್, ಯಾವುದೇ ಕೆಲಸ ಮಾಡಬೇಕಾದ್ರೆ ಒಳಗಡೆ ವಿದ್ಯುತ್ ಶಕ್ತಿ ಬೇಕು, ಕರೆಂಟ್ ಬೇಕೇ ಬೇಕು. ಹೌದು. ಕರೆಂಟ್ ಒಳಗಡೆ ಬರುತ್ತೆ, ಬಂದಿದ್ದರಿಂದ ಬೆಳಕು ಕೊಡ್ತಾ ಇದೆ, ಸೌಂಡು ಬಾಕ್ಸ್ಗಳು ಸೌಂಡು ಕೊಡ್ತಾ ಇದೆ.
ಎರಡನೇದಾಗಿ ಲೈಟು, ಫ್ಯಾನ್ಗಳು, ಫ್ರಿಜ್ಜು. ಅಂದರೆ ಹೊರಗಡೆ ಆಕಾರ ನೋಡುವಾಗ ಬೇರೆ ಬೇರೆ ಆಕಾರ ಇದೆ, ಹೌದಲ್ವಾ? ಚಿಕ್ಕ ಲೈಟು, ದೊಡ್ಡ ಲೈಟು, ಚಿಕ್ಕ ಫ್ಯಾನು, ದೊಡ್ಡ ಫ್ಯಾನ್. ಅಂದರೆ ಚಿಕ್ಕ ಫ್ಯಾನ್ ಆಕಾರ ಬೇರೆ, ದೊಡ್ಡ ಫ್ಯಾನು ಆಕಾರ ಬೇರೆ. ಹೌದು. ಲೈಟಿನ ಚಿಕ್ಕ ಲೈಟು, ದೊಡ್ಡ ಲೈಟು, ಆಮೇಲೆ ಬೇರೆ ಬೇರೆ ಆಕಾರಗಳಿದೆ. ಒಳಗಡೆ ಪವರ್ ಸೇಮ್. ಒಳಗಡೆ ಪವರ್ ಇದೆಯಲ್ಲ, ಪವರ್ ಮಾತ್ರ ಸೇಮ್. ಹೌದಂಕ. ಪವರ್ನಲ್ಲಿ ವ್ಯತ್ಯಾಸ ಇಲ್ಲ. ಹೌದು, ನಿಜ. ಹೊರಗಡೆ ಆಕಾರ ಕಾಣ್ತಾ ಇದೀವಲ್ಲ, ಇವಾಗ ಈ ಲೈಟ್ಗಳ ಆಕಾರ ಕಾಣ್ತಾ ಇದೀವಲ್ಲ, ಇವೆಲ್ಲ ಆಕಾರಗಳು ಬೇರೆ. ಇದು ಚಿಕ್ಕ ಆಕಾರ, ದೊಡ್ಡ ಆಕಾರ, ಫ್ಯಾನ್ ಆಕಾರ ಬೇರೆ, ಫ್ರಿಜ್ ಆಕಾರ ಬೇರೆ, ಹೌದು, ಮಿಕ್ಸಿ ಆಕಾರ ಬೇರೆ, ಯಂತ್ರ. ಹೌದು. ಆದರೆ ಒಳಗಡೆ ವಿದ್ಯುತ್ ಶಕ್ತಿ ಮಾತ್ರ ಒಂದೇ. ಅದೇ ಪ್ರಕಾರ ಸ್ತ್ರೀಯ ಆಕಾರ ಬೇರೆ, ಪುರುಷನ ಆಕಾರ ಬೇರೆ. ಕುಳುಕಿರ್ತಾರೆ, ಇವರು ದಪ್ಪಗಿರ್ತಾರೆ, ಇವರು ಎತ್ತರಿರ್ತಾರೆ, ಇವರು ತೆಳ್ಳಗಿರ್ತಾರೆ. ಆಕಾರಗಳು ಬೇರೆ ಬೇರೆ. ಮನುಷ್ಯರಲ್ಲಿ ಕಾಣುವಂಥ ಆಕಾರಗಳಿದೆಯಲ್ಲ, ಬೇರೆ ಬೇರೆ. ಆದರೆ ಒಳಗಡೆ ಆತ್ಮ ಒಂದೇ. ಅದು ಪರಮಾತ್ಮನ ಮೂಲಕ ಬಂದಿರುವಂಥ ಜೀವಾತ್ಮ. ಅದಕ್ಕೆ ಲಿಂಗಭೇದ ಇಲ್ಲ. ಓಕೆ. ಮಹೋನ್ನತನಾದಂಥ ದೇವರು, ಆತನು ಪರಮಾತ್ಮನು. ಆತನನ್ನು ಮಾನವ ನೇತ್ರಗಳಿಂದ ಯಾರೂ ನೋಡಿಲ್ಲ. ಆತನು ಎಲ್ಲ ಕಡೆ ಇದ್ದಾನೆ. ಆತನಲ್ಲಿದ್ದಂಥ ಆತ್ಮಗಳೇ ಈ ದೇಹದಲ್ಲಿ ಸ್ವಲ್ಪ ಭಾಗ ಬಂದಿದೆ. ಓಕೆ. ಮತ್ತು ಹಾಗಾದರೆ ಯೇಸು ಕ್ರಿಸ್ತರವರನ್ನು ನೀವು ಅಂದರೆ ದೇವರು ಕಳಿಸ್ಕೊಟ್ಟಿದ್ದಾರೆ ಎಂಬುದಾಗಿ ನೀವು ದೈವಕುಮಾರ. ಆತನು ದೈವಕುಮಾರನು. ಓಕೆ. ಪರಿಶುದ್ಧನು, ಪಾಪ ಮಾಡಿಲ್ಲ. ಲೋಕದಲ್ಲಿ ಎಲ್ಲರೂ ಪಾಪ ಮಾಡಿದ್ದಾರೆ. ಆತನು ಪಾಪ ಮಾಡದೆ, ಯಾವ ತಪ್ಪುಗಳನ್ನು ಮಾಡದೆ, ದೇವರು ಹೇಗೆ ಇದ್ದಾರೋ ಪರಿಚಯ ಮಾಡಿದ್ದಾರೆ. ದೇವರ ಪ್ರೀತಿಯನ್ನು, ತ್ಯಾಗವನ್ನು, ದೇವರ ಕೆಲಸವನ್ನು ಎಲ್ಲವನ್ನು ಪರಿಚಯ ಮಾಡಿ ಈ ಲೋಕಕ್ಕೆ ಮೋಕ್ಷ ಮಾರ್ಗವನ್ನು ಕಲ್ಪಿಸಿಕೊಟ್ಟು ಹೋಗಿದ್ದಾರೆ. ಅವ್ರು ಮಾತಾಡುವಂಥ ಮಾತುಗಳು ಎಷ್ಟು ಅದ್ಭುತವಾಗಿರುತ್ತೆ, ತುಂಬ ಅದ್ಭುತ. ಸಮಾಜವನ್ನು ಕಟ್ಟುವಂಥದ್ದು, ಸಮಾಜವನ್ನು ಕಾಪಾಡುವಂಥ ಜ್ಞಾನ ಇದೆ ಅವರಲ್ಲಿ. ಸಮಾಜ ಹಾಳು ಮಾಡಲ್ಲ, ಸಮಾಜವನ್ನು ಕಾಪಾಡಬೇಕು, ಸಮಾಜವನ್ನು ಉದ್ಧಾರ ಮಾಡಬೇಕು, ಸಮಾಜವನ್ನು ಬೆಳೆಸಬೇಕು, ಆತ್ಮಿಕವಾಗಿ ಕಾಪಾಡಿ ಕೊನೆಯದಾಗಿ ನಿತ್ಯ ಜೀವನ ಪಡ್ಕೊಳ್ಬೇಕು ಎಲ್ಲರೂ. ಓಕೆ ಅಂತೇಳಿ ಅದ್ಭುತವಾದಂಥ ಮಾರ್ಗವನ್ನು ತೋರಿಸಿ ಹೋಗಿದ್ದಾರೆ ಅವರು, ಯೇಸು ಕ್ರಿಸ್ತರು. ನಾವು ಎಲ್ಲರನ್ನ ನೋಡ್ತಾ ಇದ್ದೀವಿ. ಟೋಟಲ್ ಭೂಲೋಕದಲ್ಲಿ ಎಷ್ಟು ದೇವತೆಗಳು, ದೇವರುಗಳು ಅಂತ ಕರೆಯಲ್ಪಡ್ತಾ ಇದ್ದಾರೋ ಎಲ್ಲರನ್ನ ನಾವು ಗಮನಿಸ್ತಾ ಇರ್ತೀವಿ. ಅದೇನಪ್ಪ ಅಂದರೆ ಅವರ ನಂಬಿಕೆ ಮೇಲೆ ಹೋಗ್ತಾ ಇದೆ, ಬಿಟ್ಬಿಡೋಣ ಅಂತ, ತಲೆನೂ ಬೇಡ. ಆದರೆ ದೇವ್ರಿಗೆ ಇರಬೇಕಾದಂಥ ಗುಣಗಳು, ಮೊಟ್ಟ ಮೊದಲು ಅವರಿಗೆ ಜನನ ಮರಣ ಇರಬಾರ್ದು. ಜನನ ಮರಣ ಇದ್ದರೆ ಅವರು ದೇವರಾಗಲ್ಲ. ಓಕೆ. ಅಂದರೆ ಯಾರ ಮೂಲಕ ಹುಟ್ಟಿದರೆ ದೇವರು, ಅವ್ರು ಹೇಗೆ ದೇವರಾಗ್ತಾರೆ? ಇನ್ನೊಬ್ಬರ ಮೂಲಕ ಹುಟ್ಟಿದರೆ. ಅಂದರೆ ದೇವರು ಎಂದು ಕರೆಯಲ್ಪಡ್ತಾ ಇದ್ದಾರಲ್ಲ, ಅವ್ರಿಗೆ ಯಾರೋ ಜನ್ಮ ಕೊಟ್ಟಿದ್ದಾರೆ, ಬೇರೆಯವ್ರ ಜನ್ಮ ಕೊಟ್ಟಿದ್ದಾರೆ ಅಂದರೆ ಇವ್ರು ದೇವರಾಗಲ್ಲ, ಅವ್ರು ದೇವರಾಗ್ತಾರೆ. ಹೌದಲ್ವ? ಹೀಗೆ ಪ್ರಶ್ನೆ ಹೋಗುತ್ತೆ. ಆದರೆ ಬೈಬಲ್ ಪ್ರಕಾರ ಏನಪ್ಪ ಅಂತಂದರೆ ದೇವರಿಗೆ ಜನನ ಮರಣ ಇಲ್ಲ, ಮೊದಲನೇದಾಗಿ. ಎರಡನೇದಾಗಿ ಮನುಷ್ಯರ ಮಧ್ಯದಲ್ಲಿ ಇದ್ದ ಹಾಗೆ ಈ ಕಾಮ ಕೋರಿಕೆಗಳು, ಇಲ್ಲಾಂದರೆ ಅಧಿಕಾರದ ದಾಹ, ಇಲ್ಲಾಂದರೆ ಹಣದ ವ್ಯಾಮೋಹ, ಇಲ್ಲಾಂದರೆ ಈ ಲೋಕದಲ್ಲಿ ಏನೋ ಸಂಪಾದನೆ ಅನ್ನುವಂಥ ಇಂಥದ್ದೇನಾದರೂ ದೇವರುಗಳ ಬಳಿಯಲ್ಲಿ ಬಂದಾಗ ಅವರು ದೇವರಾಗಲ್ಲ. ಓಕೆ. ದೇವರು ಪರಿಶುದ್ಧನು, ನೀತಿವಂತನು, ಯಥಾರ್ಥವಂತನು. ಈ ಗುಣ ನೋಡಬೇಕು. ಪಾಪ ಮಾಡದಾತನು, ಕಾಮ ಕೋರಿಕೆ, ಸ್ತ್ರೀ ಬಳಿಯಲ್ಲಿ ಇಂಥ ಕೋರಿಕೆಗಳು, ಪುರುಷನ ಬಳಿಯಲ್ಲಿ ಇಂಥ ಕೋರಿಕೆಗಳು, ಈ ಥರ ಕೋರಿಕೆಗಳು ಇದ್ದವರು ದೇವರುಗಳು ಆಗಲ್ಲ. ಆ ಕ್ಯಾರೆಕ್ಟರ್ ಯಾರಲ್ಲಾದರೂ ಇದೆಯಾ? ಪರಿಶುದ್ಧತೆ ಎನ್ನುವಂಥ ಕ್ಯಾರೆಕ್ಟರು, ಜನನ ಮರಣ ಇಲ್ಲದಂಥ ದೇವರು, ಆತನು ಎಲ್ಲವನ್ನು ಬಲ್ಲಾತನಾಗಿರಬೇಕು. ಭೂಲೋಕವನ್ನು ಕುರಿತು ಗೊತ್ತಿರಬೇಕು, ಇನ್ನೊಂದು ಮೇಲೆ ಇರುವಂಥ ಲೋಕವನ್ನು ಕುರಿತು ಗೊತ್ತಿರಬೇಕು, ಪಾತಾಳ ಲೋಕವನ್ನು ಕುರಿತು ಗೊತ್ತಿರಬೇಕು, ಆನಂತರ ನಡೆದೋದಂಥ ಸಂಗತಿಗಳು ಗೊತ್ತಿರಬೇಕು, ನಡೆಯುವಂಥ ಸಂಗತಿಗಳು ಕೂಡ ಗೊತ್ತಿರಬೇಕು. ಎಲ್ಲವನ್ನು ತಿಳಿದವರು ದೇವರು, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳನ್ನು ತಿಳಿದವರು ದೇವರಾಗ್ತಾರೆ. ಒಂದು ವೇಳೆ ಇಂಥದ್ದು ಗೊತ್ತಿಲ್ಲ, ಇಂಥ ವಿಷಯ ಗೊತ್ತಿಲ್ಲ ಅಂದರೆ ಅವರು ದೇವರಾಗಲ್ಲ. ಒಂದು ವೇಳೆ ಯಾವುದೋ ಒಂದು ಪ್ರಶ್ನೆ ಬಂದಿದೆ, ಇಂಥ ವಿಷಯ ಗೊತ್ತಿಲ್ಲ ಅಂದರೆ ಅವರು ದೇವರಾಗಲ್ಲ. ಪ್ರಶ್ನೆಗೆ ಉತ್ತರ ಅವ್ರ ಹತ್ರ ಇರುತ್ತೆ, ಖಂಡಿತವಾಗಿ.
ಅಂದರೆ ವರ್ತಮಾನ, ಭೂತ, ಭವಿಷ್ಯತ್ ಕಾಲ. ಅಂದರೆ ವರ್ತಮಾನದಲ್ಲಿ ಏನು ನಡೆದಿದೆ, ಭವಿಷ್ಯತ್ ಕಾಲದಲ್ಲಿ ಏನು ನಡೆಯುತ್ತೆ, ಇವೆಲ್ಲವನ್ನು ತಿಳಿದಿರಬೇಕು. ಎರಡನೇದಾಗಿ ಎಲ್ಲವನ್ನು ಕೆಲಸ ಮಾಡುವಂಥ ಶಕ್ತನು. ಎಲ್ಲವನ್ನಂದರೆ ಭೂಮಂಡಲ, ಸೂರ್ಯನನ್ನು, ಆಕಾಶವನ್ನು, ನಕ್ಷತ್ರಗಳನ್ನು ಎಲ್ಲವನ್ನು ಕೂಡ ನಡೆಸುವ ಆತನು. ಇಂಥ ಶಕ್ತಿ ಆತನಿಗಿರಬೇಕು. ಇಂಥ ಶಕ್ತಿ ಆತನಿಗಿದೆಯಾ? ಓಕೆ. ಇದ್ದರೆ ಅವರು ದೇವರಾಗ್ತಾರೆ. ಅಂಥವ್ರು ಯಾರು ಕಾಣ್ತಾರೆ ನೋಡಬೇಕು. ಕಾಮಕೋರಿಕೆ ಇಲ್ಲದವರು, ಲೋಕದ ವ್ಯಾಮೋಹ ಇಲ್ಲದವರು, ಅಧಿಕಾರದ ದಾಹ ಇಲ್ಲದವರು, ಜನನ ಮರಣ ಇಲ್ಲದವರು, ಪರಿಶುದ್ಧರು, ಎಲ್ಲವನ್ನು ಬಲ್ಲವರು, ಎಲ್ಲವನ್ನು ಮಾಡುವವರು, ಸರ್ವವನ್ನು ತಿಳಿದವರು ಯಾರಿದ್ದಾರೆ, ಎಲ್ಲಿದ್ದಾರೆ ಅಂತ ನೋಡುವಾಗ ಒಬ್ಬರು ಕಾಣ್ತಾರೆ ಸತ್ಯವೇದ ಗ್ರಂಥದಲ್ಲಿ. ಅವರೇ ತಂದೆಯಾದ ಪರಮಾತ್ಮನು. ಆತನು ಪರಿಶುದ್ಧನು, ಆತನು ನೀತಿವಂತನು, ಆತನು ಎಲ್ಲವನ್ನು ಬಲ್ಲಾತನು, ಸರ್ವಶಕ್ತನು, ಮಹಾಶಕ್ತನು, ಎಲ್ಲ ತಿಳಿದಾತನು. ಸತ್ಯವೇದ ಗ್ರಂಥದಲ್ಲಿ ಪರಮಾತ್ಮನು, ಸರ್ವಶಕ್ತನು ಇದ್ದಾರೆ. ಮತ್ತು ಈ ಲೋಕದಲ್ಲಿ ಅನೇಕರು ದೇವರುಗಳು, ದೇವತೆಗಳಂದರೆ ಈ ಥರ ಗುಣ ಇದ್ದರೆ, ಈ ಥರ ಪರ್ಫೆಕ್ಟಾಗಿ ಇಂಥ ಗುಣಗಳಿದ್ದರೆ ಅವ್ರು ದೇವರಾಗ್ತಾರೆ. ಅಂದರೆ ಇವಾಗ ನನ್ನ ಹತ್ರ ನೀವು ಹೇಳಿರುವಂಥ ಕ್ವಾಲಿಟೀಸಲ್ಲಿ ಫಾರ್ ಎಕ್ಸಾಂಪಲ್ ನೀವು 10 ಕ್ವಾಲಿಟೀಸ್ ಹೇಳಿದ್ದೀರಾ ಅಂತ. ಹೌದು. 9 ನನ್ನ ಹತ್ರ ಇದೆ, ನಾನು ನಂಬ್ತಿರುವಂಥ ದೇವರಿಗೆ. ನೀವು ಹೇಳಿರುವಂಥ ಯಾವುದೋ ಒಂದಿಲ್ಲ, ಕನ್ಸಿಡರ್ ಮಾಡ್ಬೋದಾ ದೇವರ? ಇಲ್ಲ, ಆಗಲ್ಲ. ಪರ್ಫೆಕ್ಟಾಗಿ 100% ಖಂಡಿತವಾಗಿ ಇರಲೇಬೇಕು. ಓಕೆ. ಯಾವುದೇ ಲೋಪ ಇರಬಾರ್ದು. ಯಾವುದೇ ಲೋಪ ಇರಬಾರ್ದು. ದೇವರಲ್ಲಿ ಯಾವ ಲೋಪ ಇರಬಾರ್ದು. ಓಕೆ. ಸೊ ಅಂಥವ್ರನ್ನ ನಾವು ದೇವರ ಕನ್ಸಿಡರ್ ಮಾಡಬಹುದು ಖಂಡಿತವಾಗಿ. ಅವ್ರು ಎಲ್ಲಿದ್ದಾರೆ ಅಂತೇಳಿ ನೀವು ಹುಡುಕಬೇಕು. ನಾನು ಬೈಬಲಲ್ಲಿ ನಾನು ಎಲ್ಲ ಕಡೆ ಹುಡುಕಿದ್ದೀನಿ, ಕೊನೆಯದಾಗಿ ಬೈಬಲ್ ಗ್ರಂಥವನ್ನು ಪರಿಶೋಧನೆ ಮಾಡಿದ್ದೀನಿ, ಹುಡುಕಿದ್ದೀನಿ, ನನಗೆ ಸಿಕ್ಕಿದ್ದಾರೆ. ನಾನು ನಂಬಿ ಭಕ್ತಿಯಿಂದ ನಡೀತಾ ಇದ್ದೀನಿ, ಇನ್ನೊಬ್ಬರಿಗೆ ಬೋಧಿಸ್ತಾ ಇದ್ದೀನಿ. ಓಕೆ. ನಿಜವಾದ ದೇವರು ಇವರೇ ಅಂತ. ಅವರು ಆತ್ಮಸ್ವರೂಪರು, ಕಣ್ಣಿಗೆ ಕಾಣಲ್ಲ, ಎಲ್ಲ ಕಡೆ ಇದ್ದಾರೆ, ಎಲ್ಲವನ್ನು ನಡೆಸ್ತಾ ಇದ್ದಾರೆ, ಎಲ್ಲವನ್ನು ಬಲ್ಲಾತನು, ಎಲ್ಲವನ್ನು ಮಾಡುವಾತನು, ಸಮಸ್ತವನ್ನು ತಿಳಿದಾತನು. ಓಕೆ. ದೇವರು ಈತನೇ ಎಂದು ಗುರುತಿಸೋದಕ್ಕೆ ಕೆಲವು ಸೂಚನೆಗಳಿದಾವೆ, ಲಕ್ಷಣಗಳಿದಾವೆ. ಅವುಗಳನ್ನ ಹಿಡ್ಕೊಂಡು ಹೋದ್ರೆ ನಮಗೆ ನಿಜ ದೇವರು ಕಾಣಿಸ್ತಾರೆ, ಸಿಗುತ್ತಾರೆ. ಅದು ನೋಡ್ಬೇಕು ನಾವು. ರುಜುಗಳು, ಈ ರುಜುಗಳನ್ನು ನಾವು ಹುಡುಕಿ ತಿಳ್ಕೊಳ್ಬೇಕು. ಸೊ ನೀವು ಹುಡುಕಿದಾಗ ನಿಮಗೆ ಕಂಡಂಥ ದೇವರು ಸತ್ಯವೇದ ದೇವರು, ಬೈಬಲಲ್ಲಿರುವಂಥ ದೇವರು ನಿಮಗೆ ನಿಜವಾದ ದೇವರೆಂಬುದಾಗಿ ಗೊತ್ತಾಯಿತು. ಓಕೆ ಅಂಕಲ್, ಹಾಗಾದರೆ ನಿಜ ದೇವರನ್ನು ತಿಳ್ಕೊಳ್ಳೋದಕ್ಕೆ ನೀವು ತುಂಬ ವಿಷಯಗಳನ್ನು ಪರಿಶೋಧನೆ ಮಾಡಿ ಮಾಡಿದ್ದೀನಿ. ಯಾಕಂದರೆ ಪರಿಶುದ್ಧತೆ ಇರಬೇಕು, ಮರಣ ಜನನಗಳಿರಬಾರದು, ಅಷ್ಟೇ ಅಲ್ವಾ, ಲೋಕದ ಆಸೆ ಇರಬಾರದು, ಅಷ್ಟೇ ಅಲ್ವಾ. ಇವಾಗ ಜನನ ಇದೆ ಅಂತಂದರೆ ಅಂದರೆ ಇನ್ನೊಬ್ಬರ ಮೂಲಕ ಹುಟ್ಟಿದ್ದಾರೆ ಅಂತಂದರೆ, ಜನನ ಅಂದರೆ ಇನ್ನೊಬ್ಬರ ಮೂಲಕ ಜನ್ಮಿಸಿದಾರಂತ ಅರ್ಥ ಆಗುತ್ತೆ. ದೇವರಿಗೆ ಜನನ ಇದ್ದರೆ ಇವರು ಹೇಗೆ ದೇವರಾಗ್ತಾರೆ? ದೇವರಿಗೆ ಮರಣ ಇದ್ದರೆ ಇವರು ಹೇಗೆ ದೇವರಾಗ್ತಾರೆ? ಯೇಸು ಕ್ರಿಸ್ತರು ಏಕಪ್ಪ ಅಂದರೆ, ಯೇಸು ಕ್ರಿಸ್ತರು ಭೂಲೋಕಕ್ಕೆ ಬಂದಿದ್ದಾರಂದರೆ ಭೂಲೋಕದಲ್ಲಿದ್ದಂಥ ಮಾನವರನ್ನು ರಕ್ಷಣೆ ಕೊಡೋದಕ್ಕೆ ಬಂದವರು. ಓಕೆ. ದೇವರ ಮಾರ್ಗದಲ್ಲಿ ಸೇರಿಸಿದವರು. ಅವ್ರು ಯಾರಪ್ಪ ಅಂದರೆ ದೈವಕುಮಾರ. ಓಕೆ. ಮತ್ತು ಭೂಲೋಕದಲ್ಲಿದ್ದಂಥ ಎಲ್ಲ ಮಾನವರು ಕೂಡ ದೇವರ ಮಕ್ಕಳು. ಎಲ್ಲರೂ, ಓಕೆ, ಎಲ್ಲರೂ ಕೂಡ ದೇವರ ಮಕ್ಕಳು. ನೀವು ಹೇಳ್ತಿರ್ಬೇಕಾದ್ರೆ ಸೈಂಟಿಸ್ಟ್ ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ನೆನಪಾಗ್ತಿದೆ ಅಂಕ. ಎನರ್ಜಿ ಬಗ್ಗೆ ಮಾತನಾಡ್ತಾ, ಶಕ್ತಿ ಬಗ್ಗೆ ಮಾತನಾಡ್ತಾ ಒಂದು ಬೋಲ್ಡ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎನರ್ಜಿ ಕೆನಾಟ್ ಬಿ ಕ್ರಿಯೇಟೆಡ್ ನಾರ್ ಡೆಸ್ಟ್ರಾಯ್ಡ್ ಅಂತೇಳಿ. ಅಂದರೆ ಶಕ್ತಿಯನ್ನು ಸೃಷ್ಟಿಸ್ಲಿಕ್ಕೂ ಆಗಲ್ಲ, ನಾಶ ಮಾಡಲಿಕ್ಕೂ ಆಗಲ್ಲ ಎಂಬುದಾಗಿ. ಹೌದು. ಅದಕ್ಕೆ ಯಾಕಂತಂದ್ರೆ ಅದಕ್ಕೆ ಜನನ ಇರೋದಿಲ್ಲ. ನೀವು ಹೇಳಿರುವಂಥ ಮಾತನ್ನ ಆಧಾರ ಮಾಡ್ಕೊಂಡು, ಹೌದು ಹೌದು, ದೇವರಿಗೆ ಜನನೂ ಇಲ್ಲ, ಮರಣನೂ ಇಲ್ಲ. ಅದನ್ನ ಸೈನ್ಸ್ ಕೂಡ ಅಪ್ರೂವ್ ಮಾಡ್ತಿದೆ. ಖಂಡಿತ ಸೈನ್ಸ್ ಕೂಡ ಅದನ್ನು ಅದೇ ಹೇಳ್ತಿದೆ, ಅದು ಬಿಟ್ಟು ಬೇರೆ ಏನೂ ಹೇಳ್ತಿಲ್ಲ ಅಷ್ಟೇ. ಇವಾಗ ಯಾಕೆಂದರೆ ಈ ಶಕ್ತಿಯನ್ನು ಯಾರು ಉಂಟು ಮಾಡೋದಕ್ಕೆ ಸಾಧ್ಯ ಇಲ್ಲ, ಆ ಶಕ್ತಿಯನ್ನು ಯಾರು ನಾಶ ಮಾಡೋದಕ್ಕೆ ಸಾಧ್ಯವಿಲ್ಲ. ಆ ಶಕ್ತಿ ಇದ್ದಾರೆ. ಓಕೆ. ಆತ್ಮರೂಪವಾಗಿದ್ದಾರೆ, ಮಹಾಶಕ್ತನು, ಎಲ್ಲ ಕಡೆ ಇದ್ದಾರೆ. ಬೈಬಲ್ ಕೂಡ ಹೇಳುತ್ತೆ ಎಲ್ಲ ಕಡೆ ಇದ್ದೀನಿ ನಾನು ಅಂತಾರೆ. ಹಾಗಾದರೆ ಮತ್ತೊಂದು ಪ್ರಶ್ನೆ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಜನನ ಮರಣ ಇಲ್ಲ ದೇವರಿಗೆ ಅಂತಂದರೆ, ನೀವು ಹೇಳಿರುವಂಥ ಪ್ರಕಾರ ಸತ್ಯವೇದದ ದೇವರು ನಿಜವಾದಂಥ ದೇವರು ಅಂತಂದರೆ, ಸತ್ಯವೇದದಲ್ಲಿರುವಂಥ ದೇವರು ಯೇಸು ಕ್ರಿಸ್ತರವರು, ಪರಮಾತ್ಮನು. ಆದರೆ ಯೇಸು ಕ್ರಿಸ್ತರವರು ಕೂಡ ಜನಿಸಲ್ಪಟ್ಟಂಥವರೇ, ಭೂಮಿಯ ಮೇಲೆ ಜನ್ಮಿಸಲ್ಪಟ್ಟಂಥವರೇ. ಮತ್ತೆ ಕೆಲವು ವರ್ಷಗಳಾದ ಮೇಲೆ ಮತ್ತೆ
ಮರಣವಾದಂಥವರೇ. ಒಂದು ವೇಳೆ ದೇವರಿಗೆ ಜನನ ಮರಣ ಇರಬಾರ್ದು, ಆತನು ದೇವರಾಗೋದಿಲ್ಲ ಎನ್ನುವಂಥ ಕ್ವಾಲಿಟಿಯನ್ನು ನೀವು ಒಂದು ವೇಳೆ ಹೇಳೋದಾದರೆ, ನೀವು ಯೇಸುಸ್ವಾಮಿ ಜನಿಸಿದ್ದಾರೆ, ಮರಣಿಸಿದ್ದಾರೆ, ಮತ್ತು ನೀವು ಹೇಗೆ ಅವರನ್ನು ದೇವರೆಂಬುದಾಗಿ ನೀವು ರುಜು ಮಾಡ್ತೀರಾ? ಇವಾಗ ಯೇಸು ಕ್ರಿಸ್ತರು ಜಗತ್ತು ಉಂಟಾಗಲಾರದು ಮೊದಲು ದೇವರ ಬಳಿಯಲ್ಲಿದ್ದಾರೆ, ದೇವರಾಗಿ ಇದ್ದಾರೆ, ಆತ್ಮರೂಪನಾಗಿದ್ದಾರೆ. ಅವರು ಭೂಲೋಕಕ್ಕೆ ಬಂದಿದ್ದು. ಅಂದರೆ ಭೂಲೋಕಕ್ಕೆ ಬಂದಿದ್ದು. ಇವಾಗ ಬೇರೆ ಬೇರೆ ದೇವತೆಗಳನ್ನೇನಪ್ಪ ಅಂತಂದರೆ ಇಂಥವ್ರು ಇಂಥ ದೇವತೆಗಳು ಆತ್ಮರೂಪ ಇಂಥ ಕಡೆ ಹುಟ್ಟಿದ್ರು ಅಂಥ ಕಡೆ ಹುಟ್ಟಿದ್ರು ಅಂತ ಈ ರೀತಿ ಇರುತ್ತೆ. ಓಕೆ, ಇವಾಗ ಯೇಸು ಕ್ರಿಸ್ತರು ಬಂದಿರುವಂಥ ಮುಖ್ಯವಾದ ಕಾರಣ ಏನಪ್ಪ ಅಂತಂದರೆ, ಹಿಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನದಲ್ಲಿ ಇರುತ್ತೆ. ಹಿಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13-14. ಈಗೋ ನಾನು ದೇವರು ನನಗೆ ದಯಪಾಲಿಸಿರುವ ಮಕ್ಕಳು ಇದ್ದೇವೆ. ನಾನು ದೇವರು ನನಗೆ ದಯಪಾಲಿಸಿರುವ ಮಕ್ಕಳು ಇದ್ದೇವೆ ಎಂತಲೂ ಹೇಳುತ್ತಾನೆ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಅಂದರೆ ಈತನು ದೈವಕುಮಾರನು, ಈತನು ದೇವರಾಗಿರುವಂಥ ಈತನು ರಕ್ತ ಮಾಂಸಧಾರಿಯಾಗಿ ಬಂದಿದ್ದಾನೆ. ಆದರೆ ಆತನು ಇದ್ದಾಗ ನಮ್ಮ ಹಾಗೆ ಹುಟ್ಟಿಲ್ಲ. ಆತನು ಪ್ರತ್ಯೇಕವಾಗಿ ಪರಲೋಕದಲ್ಲಿ ಆಲ್ರೆಡಿ ದೇವರ ಬಳಿಯಲ್ಲಿದ್ದಾನೆ, ದೇವರಾಗಿ ಇದ್ದಾನೆ. ಭೂಲೋಕಕ್ಕೆ ಬರುವಾಗ ಮಾತ್ರ ಯಾಕೆ ಬರಬೇಕು? ಲೋಕದಲ್ಲಿದ್ದಂಥ ಮಾನವರು ಯಾರಿವರು? ಸಾಕ್ಷಾತ್ತು ಪರಮಾತ್ಮನ ಮಕ್ಕಳು. ಸಾಕ್ಷಾತ್ತು ಪರಮಾತ್ಮನ ಮಕ್ಕಳಾಗಿರುವಾಗ ಯೇಸು ಕ್ರಿಸ್ತರು ಯಾರು? ಸಾಕ್ಷಾತ್ ಆತನು ಕೂಡ ಪರಮಾತ್ಮನ ಮಗನು. ಪರಮಾತ್ಮನ ಮಗನಾಗಿರುವಂಥ ಯೇಸು ಕ್ರಿಸ್ತರು. ಹಳೆ ಒಡಂಬಡಿಕೆಯಲ್ಲಿ ಯೆಹೋವ ಅಂತ ಇರುತ್ತೆ. ಓಕೆ, ಇಬ್ರು ಭಾಷೆಯಲ್ಲಿ ಯೆಹೋವ ಅಂತ ಇರುತ್ತೆ. ನಮ್ಮ ಭಾಷೆಯಲ್ಲಿ ನಮಗೆ ಅರ್ಥ ಆಗುವಂಥ ಭಾಷೆ ಏನಪ್ಪ ಅಂದರೆ ಪರಮಾತ್ಮ, ಸರ್ವಶಕ್ತನು, ಮಹೋನ್ನತನಂತೀವಿ. ಓಕೆ, ಆತನ ಮಗನು ಯೇಸು ಕ್ರಿಸ್ತರು. ನಾವು ಕೂಡ ಆತನ ಮಕ್ಕಳೇ. ಇವಾಗ ಆತನು ದೇವರಾಗಿದ್ದಂಥ ಆತನು, ದೇವರ ಬಳಿಯಲ್ಲಿದ್ದಂಥ ಈತನು, ದೇವರಾಗಿರುವಂಥ ಈತನು ಭೂಲೋಕಕ್ಕೆ ಬರಬೇಕಾದಂಥ ಮುಖ್ಯವಾದ ಕಾರಣ ದೇವರ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಕೂಡ ರಕ್ತ ಮಾಂಸಧಾರಿಯಾಗಿ ಬಂದಿದ್ದಾನೆ. ನಮ್ಮನ್ನು ಕಾಪಾಡೋದಕ್ಕೆ, ನಮ್ಮನ್ನು ವಿಮೋಚಿಸೋದಕ್ಕೆ ಬಂದಿದ್ದಾನೆ. ಅಂದರೆ ಶರೀರಧಾರಿಯಾಗಿ ಬಂದಿದ್ದಾನೆ. ಅಂದರೆ ಮೊದಲಿನಿಂದ ಇದ್ದವರು ಈ ರಕ್ತ ಮಾಂಸ ಈ ದೇಹವನ್ನು ಇಂಥ ದೇಹವನ್ನು ಧರಿಸ್ಕೊಂಡು ಬಂದಿದ್ದಾರೆ. ಇಂಥ ದೇಹವನ್ನು ಧರಿಸ್ಕೊಂಡು ಬಂದಾಗಲೂ ಅವರು ಪಾಪ ಮಾಡಿಲ್ಲ. ಓಕೆ ಓಕೆ ಓಕೆ. ಸೊ ಹಾಗಲೇ ನೀವು ಪರಿಶುದ್ಧರು, ದೇವರಿಗಿರುವಂಥ ಲಕ್ಷಣ ಪರಿಶುದ್ಧತೆ. ಹೌದು. ಮೋಸ ಮಾಡಲ್ಲ, ವಂಚನೆ ಮಾಡಲ್ಲ, ವ್ಯಭಿಚಾರ ಮಾಡೋದಿಲ್ಲ, ಇಲ್ಲ ಸ್ತ್ರೀ ಕೋರಿಕೆ ಇರೋದು ಇಲ್ಲ. ದೇವರು ತಪ್ಪು ಮಾಡಲ್ಲ ಅಂತಂದರೆ ತಪ್ಪು ಗೊತ್ತಿಲ್ಲದೆ ಮಾಡಲ್ವಾ ಅಂಕಲ್? ತಪ್ಪು ಗೊತ್ತಿದ್ದು ಮಾಡಲ್ವಾ? ಯಾಕೆಂದರೆ ತಪ್ಪು ಗೊತ್ತಿಲ್ಲದೆ ಮಾಡಿದ್ರೆ ಓಕೆ, ಪಾಪ ಗೊತ್ತಿಲ್ಲ ಮಾಡಿಲ್ಲ. ಈಗ ದೇವರಂತಂದಮೇಲೆ ದೇವ್ರಿಗೆಲ್ಲ ಗೊತ್ತಂತಂದಮೇಲೆ ಪಾಪನೂ ಕೂಡ ಗೊತ್ತು. ಮತ್ತು ದೇವರು ಪರಿಶುದ್ಧನು ಹೇಗಾಗ್ತಾರೆ ಗೊತ್ತಿದ್ದ ಮೇಲೆ? ಗೊತ್ತಿರುವಂಥದ್ದು ತಪ್ಪೇನಿಲ್ಲ. ಯಾಕೆಂದರೆ ಟೋಟಲ್ ಎಲ್ಲ ಗೊತ್ತು ಆತನಿಗೆ. ಓಕೆ, ಎಲ್ಲ ಗೊತ್ತು. ಇವಾಗ ನನಗೂ ಎಲ್ಲ ಗೊತ್ತು. ಇವಾಗ ಅರ್ಥ ಆಗಬೇಕಾದ್ರೆ ಬಜಾರ್ಗೆ ಹೋಗ್ತೀವಿ, ಯಾವುದೊಂದು ಮಾರ್ಕೆಟ್ಗೆ ಹೋಗ್ತೀವಿ, ಅಲ್ಲಿ ಬ್ರ್ಯಾಂಡಿ ಶಾಪು ಇರುತ್ತೆ, ಆಮೇಲೆ ಇನ್ನು ಒಳ್ಳೆ ಜ್ಯೂಸ್ ಅಂಗಡಿ ಕೂಡ ಇರುತ್ತೆ. ಹೌದಂಗ. ಇವಾಗ ಬ್ರ್ಯಾಂಡಿ, ವಿಸ್ಕಿ ಇವೆಲ್ಲ ಕುಡ್ದಾಗ ಏನಾಗ್ತೀವಿ ಅಂದರೆ ನಾವು ಹಾಳಾಗ್ತೀವಿ, ನಾವು ದಾರಿ ತಪ್ಪಿ ಹೋಗ್ತೀವಿ ಅಂತ ನಮ್ಗೆ ಮುಂಚಿತವಾಗಿ ಗೊತ್ತಿದ್ದು ಇದನ್ನು ಕುಡಿದು ಮತ್ತರಾದರೆ ತಪ್ಪದು. ಅದು ಇದ್ದರೂ ಕೂಡ ಇದು ಬೇಡ, ನಮ್ಗೆ ಯಾಕೆ ಬೇಕು, ಬಿಟ್ಟರೆ ಏನಾಗ್ತೀವಿ? ಒಳ್ಳೆಯವರಾಗ್ತೀವಿ. ಇವಾಗ ದೇವರಿಗೆ ಟೋಟಲ್ ಜಗತ್ತಿನಲ್ಲಿ ಎಲ್ಲ ಗೊತ್ತು. ಅವರಿಗೆ ಒಳ್ಳೆಯದು ಗೊತ್ತು, ಕೆಟ್ಟದ್ದು ಗೊತ್ತು. ಅದಕ್ಕೆ ತನ್ನ ಮಕ್ಕಳಿಗೆ ಹೇಳ್ತಾರೆ, ನಾನು ಪರಿಶುದ್ಧನಾಗಿದ್ದೀನಿಪ್ಪ, ನಾನು ಪರಿಶುದ್ಧನಾಗಿದ್ದೀನಿ, ನೀತಿವಂತನಾಗಿದ್ದೀನಿ, ನಾನು ಯಾವ ತಪ್ಪು ಮಾಡೋಕ್ಕೆ ಹೋಗಲ್ಲ, ನಾನು ಯಾವ ತಪ್ಪು ಮಾಡಲ್ಲ, ನನ್ನ ಬಳಿಯಲ್ಲಿ ಪಾಪ ಎನ್ನುವಂಥದ್ದು ಇರಲ್ಲ, ನೀವು ಕೂಡ ಹಾಗಿರಬೇಕು. ಓಕೆ.
ಅದು ಬಹಳ ವಚನಗಳಿರುತ್ತೆ. ಓಕೆ ಓಕೆ, ಬಹಳ ವಚನಗಳಿರುತ್ತೆ. ಬೇಕಾದರೆ ಒಂದು ವಚನ ಈ ಸಂದರ್ಭದಲ್ಲಿ ನೋಡೋಣ ಅಂದರೆ ಖಂಡಿತ. ಕೀರ್ತನೆ ಗ್ರಂಥ 5ನೇ ಅಧ್ಯಾಯ 4ನೇ ವಚನ. ನೀನು ದುಷ್ಟತ್ವದಲ್ಲಿ ಸಂತೋಷಿಸುವ ದೇವರಲ್ಲ, ಕೆಟ್ಟದ್ದು ನಿನ್ನ ಬಳಿಯಲ್ಲಿ ತಂಗಲಾರದು. ಸೊಕ್ಕಿನವರು ನಿನ್ನ ಸನ್ನಿಧಿಯಲ್ಲಿ ನಿಲ್ಲಲಾರರು. ಅಧರ್ಮಿಗಳೆಲ್ಲರನ್ನೂ ನೀನು ಹಗೆ ಮಾಡುವಿ, ಸುಳ್ಳು ಹೇಳುವವರನ್ನು ನಾಶ ಮಾಡುವಿ. ಯೆಹೋವನೇ, ನರಹತ್ಯ ಮಾಡುವವರು ಕಪಟಿಗಳು ನಿನಗೆ ಹೇಯವಾಗಿದ್ದಾರೆ. ಅಂದರೆ ಈ ವಚನದ ಪ್ರಕಾರ ಏನಪ್ಪ ಅಂದರೆ, ನೀನು ದುಷ್ಟತ್ವದಲ್ಲಿ ಸಂತೋಷಿಸುವ ದೇವರಲ್ಲ. ದುಷ್ಟತ್ವ ಇದೆ ಲೋಕದಲ್ಲಿ. ಓಕೆ, ದೇವರಿಗೆಲ್ಲ ಗೊತ್ತು ಎಲ್ಲೆಲ್ಲಿ ದುಷ್ಟತ್ವ ಇದೆ, ಎಲ್ಲೆಲ್ಲಿ ತಪ್ಪು ನಡೀತಾ ಇದೆ, ಟೋಟಲ್ ಎಲ್ಲವನ್ನು ನೋಡ್ತಾ ಇದ್ದಾರೆ. ಓಕೆ, ನಾವು ನಿಂತ್ಕೊಳ್ಳುವಂಥದ್ದು, ಮಾತಾಡುವಂಥದ್ದು, ಕೊನೆಯದಾಗಿ ನಮ್ಮ ಹೃದಯದಲ್ಲಿ ಏನು ನಡೆಯುತ್ತೆ ಕೂಡ ಅವ್ರಿಗೆ ಗೊತ್ತು. ಯಾಕೆಂದರೆ ಇನ್ನೊಂದು ಮಾತು ಕೂಡ ಇರುತ್ತೆ, ನಾನು ಹೃದಯವನ್ನು ಪರಿಶೋಧನೆ ಮಾಡ್ತಾ ಇದ್ದೀನಿ ಅಂತಾರೆ. ಹೃದಯವನ್ನು ಪರಿಶೋಧನೆ ಮಾಡ್ತಾ ಇದ್ದೀನಿ, ಪರೀಕ್ಷಿಸ್ತಾ ಇದ್ದೀನಿ, ನೀವು ಒಳ್ಳೆಯವರ ಕೆಟ್ಟವರ ಅಂಥೇಳಿ ಎಲ್ಲವನ್ನು ನೋಡ್ತಾ ಇದ್ದಾರೆ. ಅಂದರೆ ಅವರಿಗೆ ಎಲ್ಲ ಗೊತ್ತು, ದೇವರಿಗೆಲ್ಲ ಗೊತ್ತು, ಒಳ್ಳೆಯದು ಗೊತ್ತು, ಕೆಟ್ಟದ್ದು ಗೊತ್ತು. ಆದರೆ ಅವರು ಕೆಟ್ಟದ್ದು ಮಾಡಲ್ಲ, ಒಳ್ಳೆಯದನ್ನೇ ಮಾಡ್ತಾರೆ. ಓಕೆ, ಒಳ್ಳೆಯದನ್ನೇ ಮಾಡ್ತಾರೆ, ಪರಿಶುದ್ಧವಾಗಿ ಇರ್ತಾರೆ. ತನ್ನ ಮಕ್ಕಳು ಕೂಡ ಪರಿಶುದ್ಧರಾಗಿರಬೇಕು ಅಂತಲೇ ಕೋರಿಕೊಳ್ತಾರೆ. ಕೆಟ್ಟದ್ದನ್ನು ಮಾಡಿದ್ರೆ, ಪಾಪವನ್ನು ಮಾಡಿದ್ರೆ, ಅನ್ಯಾಯವನ್ನು ಮಾಡಿದ್ರೆ ಅವರು ಸಹಿಸಲ್ಲ. ಮೊದಲನೇದಾಗಿ ಎಚ್ಚರಿಕೆ ಕೊಡ್ತಾರೆ. ಕೇಳಿಲ್ಲ ಅಂದರೆ ತಾಳ್ಮೆಯಿಂದ ನೋಡ್ತಾರೆ ಬದಲಾವಣೆಗೋಸ್ಕರ, ಮತ್ತು ಕೇಳಿಲ್ಲ ಅಂದರೆ ಶಿಕ್ಷೆ ಕೊಡ್ತಾರೆ. ಓಕೆ, ಆ ರೀತಿ ನಡೆಯುತ್ತೆ. ಸೊ ಪಾಪ ಅನ್ನೋದು ಗೊತ್ತು, ಬಟ್ ಮಾಡದೇ ಇರುವಂಥದ್ದೇ ಪರಿಶುದ್ಧತೆ. ಹೌದು. ಓಕೆ, ಅದು ದೇವರಲ್ಲಿ ನಾವು ನೋಡ್ತೀವಿ. ಓಕೆ, ಥ್ಯಾಂಕ್ ಯು ಅಂಕಲ್. ಕೊನೆಯ ಪ್ರಶ್ನೆ, ಈ ಪ್ರಶ್ನೆಯೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡಿಕೊಳ್ಳೋಣ. ಒಂದು ವೇಳೆ ದೇವರಿದ್ದಾರೆ, ನಿಜವಾದ ದೇವರು ಹೇಗೆ ಅವರನ್ನು ನಾವು ತಿಳಿದುಕೊಳ್ಳೋದೆನ್ನುವಂಥ ವಿಚಾರವನ್ನು ಕುರಿತು ತುಂಬ ವಿಷಯಗಳನ್ನು ಹೇಳಿದ್ದೀರಿ. ದೇವರ ಲಕ್ಷಣಗಳನ್ನು ಕುರಿತು ತುಂಬ ವಿಷಯಗಳನ್ನು ಹೇಳಿದ್ದೀರಿ ಅಂಕಲ್. ಆದರೆ ತುಂಬ ಜನರಲ್ಲಿರುವಂಥ ಪ್ರಶ್ನೆ ಏನಂತಂದರೆ, ಒಂದು ವೇಳೆ ದೇವರಿದ್ದರೆ ನನಗೆ ಯಾಕೆ ಈ ಕಷ್ಟ? ದೇವರು ನಿಜವಾಗಲೂ ಇದ್ದರೆ, ನನ್ನನ್ನು ಪ್ರೀತಿಸೋ ದೇವರು ಇದ್ದರೆ ನನಗೆ ಯಾಕೆ ಈ ಕಷ್ಟ? ನನಗಿಂತ ಅವರು ಚೆನ್ನಾಗಿದ್ದಾರೆ, ನಾನು ಅವ್ರ ಥರ ಯಾಕಿಲ್ಲ? ನನಗಿಂತ ಅವರು ಒಳ್ಳೆ ಮನೆಯಲ್ಲಿದ್ದಾರೆ, ನಾನು ಅವರ ಹಾಗೆ ಯಾಕಿಲ್ಲ? ಅವರ ಹಾಗೆ ನನ್ನನ್ನು ಕೂಡ ಇಡ್ಬೋದಿತ್ತಲ್ಲ. ದೇವರಿಗೆ ಯಾಕೆ ಪಕ್ಷಪಾತ? ಒಬ್ಬರನ್ನು ಉನ್ನತರನ್ನಾಗಿ, ಒಬ್ಬರನ್ನು ಕೇವಲವಾಗಿ ಯಾಕೆ ಅಂತೇಳಿ ತುಂಬ ಜನ ದೇವರ ಮೇಲೆ ಕೋಪ ಪಡುವಂಥದ್ದು, ದೇವರನ್ನು ದೂಷಿಸುವಂಥದ್ದು ಕೂಡ ಇದೆ ಅಂಕಲ್. ಒಂದು ವೇಳೆ ದೇವರಿದ್ದರೆ, ಅವರ ಮೂಲಕವಾಗಿ ನಾನು ನಿಮ್ಮನ್ನು ಕೇಳ್ತಿರುವಂಥ ಪ್ರಶ್ನೆ, ಒಂದು ವೇಳೆ ದೇವರಿದ್ದರೆ, ನಿಜವಾದ ದೇವರಿದ್ದರೆ, ಪ್ರೀತಿಸೋ ದೇವರಿದ್ದರೆ, ಯಾಕೆ ದೇವರು ಒಬ್ಬರನ್ನು ಉನ್ನತರನ್ನಾಗಿ, ಒಬ್ಬರನ್ನು ಕೇವಲರನ್ನಾಗಿ ಯಾಕೆ ದೇವರು ಸೃಷ್ಟಿ ಮಾಡಬೇಕು? ದೇವರ ಪಕ್ಷಪಾತವಿದೆಯಾ? ದೇವರಿಗೆ ಭೇದಾಭಿಪ್ರಾಯವಿದೆಯಾ? ಯಾಕೆ ಈ ಥರ ಆಗ್ತದೆ? ಇದಕ್ಕೆ ನಿಮ್ಮಿಂದ ನನಗೆ ಉತ್ತರ ಬೇಕು. ಇವಾಗ ದೇವರು ಇದ್ದಾರಂತೇಳಿ ಆವಾಗಲಿಂದ ನಾವು ನೋಡ್ಕೊಂಡು ಬಂದಿದ್ದೀವಿ. ದೇವರು ಖಂಡಿತವಾಗಿ ಇದ್ದಾರೆ. ಎರಡನೇದಾಗಿ ದೇವರು ಪಕ್ಷಪಾತಿ ಅಲ್ಲ. ಓಕೆ, ದೇವರು ಪಕ್ಷಪಾತಿ ಅಲ್ಲ. ಓಕೆ, ಪಕ್ಷಪಾತಿ ಅಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಏನಪ್ಪ ಅಂದರೆ, ಇವಾಗ ಭೂಲೋಕದಲ್ಲಿ ದೇವರನ್ನು ನಂಬಿದವರಿದ್ದಾರೆ, ನಂಬದೇ ಇದ್ದವರು ಇದ್ದಾರೆ. ದೇವರು ಒಂದು ವೇಳೆ ಪಕ್ಷಪಾತವನ್ನು ತೋರಿಸಿದ್ರೆ, ನಂಬಿದವರಿಗೆ ಮಳೆ ಸುರಿಸಿ ಬಿಸಿಲು ತರಿಸಿ, ನಂಬದೇ ಇದ್ದವರಿಗೆ ಏನು ಕೊಡದೇ ಇದ್ದರೆ ಅದು ದೇವರಲ್ಲಿ ಪಕ್ಷಪಾತ ಅಂತ ನೋಡ್ತೀವಿ. ಓಕೆ, ದೇವರು ಎಲ್ಲರನ್ನ ಪ್ರೀತಿಸ್ತಾ ಇದ್ದಾನೆ ಅನ್ನೋದಕ್ಕೆ ಈ ಜಗತ್ತೇ ಕಾರಣ. ಈ ಜಗತ್ತೇ ರುಜುವು. ಗಾಳಿ ಇದೆ, ಎಲ್ಲರ ಮೇಲೆ ಬರ್ತಾ ಇದೆ. ಹೌದು. ಮಳೆ ಇದೆ, ಎಲ್ಲರಿಗೂ ಕೊಡ್ತಾ ಇದೆ. ಬೆಳೆ ಕೂಡ ಎಲ್ಲರಿಗೂ ಕೊಡ್ತಾ ಇದೆ. ದೇವರು ಎಲ್ಲರನ್ನು ಸ್ವತಂತ್ರರಾಗಿ ಉಂಟು ಮಾಡಿದ್ದಾನೆ. ಕೆಲವರು ದುಡಿಯದೆ ಏನು ಮಾಡ್ತಾರಂದರೆ, ಸೋಂಬೇರಿಗಳಾಗಿ ಈ ಲೋಕದಲ್ಲಿ ಸುಖಪಟ್ಟು ದೇವರು ಕೊಟ್ಟಂಥ ಆಯುಷ್ಕಾಲವನ್ನು ವ್ಯರ್ಥವಾಗಿ ಕಳೀತಾ ಇದ್ದಾರೆ. ಓಕೆ, ಅಂದರೆ ದೇವರು ಎಲ್ಲರಿಗೂ ಜ್ಞಾನ ಕೊಟ್ಟಿದ್ದಾರೆ, ಶಕ್ತಿಯನ್ನು ಕೊಟ್ಟಿದ್ದಾರೆ. ಇವಾಗ ದುಡಿದ್ರೆ ಸಂಬಳ ಪಡಿಬೋದಾ? ಪಡಿಬೋದು. ತಕ್ಕ ಹಾಗೆ ಊಟ ಮಾಡ್ಬೋದಾ? ಇವಾಗ ಏನು ಮಾಡ್ತಾರೆ ಅಂದರೆ, ತಂದೆ ತಾಯಿಗಳು ದುಡಿದಿರುವಂಥದ್ದು ಇವ್ರೇನು ಮಾಡ್ತಾರೆ ಅಂದರೆ, ತಿಂದು ಕುಡಿದು ಮಜಾ ಮಾಡಿ ಲಾಸ್ ಮಾಡ್ಕೊಳ್ತಾರೆ. ತಪ್ಪ್ಯಾರ್ದು? ದೇವ್ರದ ಇವ್ರದ? ದೇವರು ಎಲ್ಲರಿಗೂ ಕೊಟ್ಟಿದ್ದಾರೆ. ಕೆಲವರೇನು ದುಡಿದು ಕೂಡಿಟ್ಕೊಂಡು ಸಂಪಾದನೆ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಕೆಲವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಕೆಲಸ ಇಲ್ಲ ಅಂತೇಳಿ ಆ ಕಡೆ ಈ ಕಡೆ ತಿರುಗಾಡ್ತಾರೆ, ಇದ್ದದನ್ನು ತಿಂದು ಖಾಲಿ ಮಾಡ್ಕೊಳ್ತಾರೆ, ಆಮೇಲೆ ಸಾಲ ಮಾಡ್ಕೊಳ್ತಾರೆ, ಇದ್ದದರಲ್ಲೇ ತೃಪ್ತಿ ಪಡಲ್ಲ.
ಓಕೆ. ದೇವ್ರು ಕೊಟ್ಟದರಲ್ಲೇ ಸಂತೋಷ ಪಡಲ್ಲ. ಇನ್ನು ಅದು ಬೇಕು ಇದು ಬೇಕು ಅದು ಬೇಕು ಇದು ಬೇಕು ಅಂತ ಹೇಳಿ ಸಾಲ ಮಾಡಿಕೊಂಡು ಆಮೇಲೆ ಸಮಸ್ಯೆಗಳಲ್ಲಿ ಸಿಕ್ಕಾಕ್ಕೊಂಡು ಲಾಸ್ ಆದಮೇಲೆ ಯಾರ ಮೇಲೆ ಆಗ್ತಾರೆ? ದೇವರು ನನ್ನನ್ನು ಯಾಕೆ ಹೀಗೆ ಮಾಡಿದ್ದಾನೆ, ಅವನನ್ನು ಯಾಕೆ ಅಷ್ಟು ಶ್ರೀಮಂತನಾಗಿ ಮಾಡಿದ್ದಾನಂತೇಳಿ ಈ ರೀತಿ ನಿಂದಿಸುವಂಥದ್ದು ನ್ಯಾಯನ? ನಿನಗೆ ದೇವರು ಜ್ಞಾನ ಕೊಡದೇ ಇದ್ದರೆ, ಮಾತನಾಡುವಂಥ ಸ್ವರವನ್ನು ಕೊಡದೇ ಇದ್ದರೆ ನೀನು ಕೇಳ್ಬೋದು, ಹೌದಲ್ವಾ? ಹೌದು ಹೌದು. ಆದರೆ ನಿನಗೆ ಜ್ಞಾನ ಕೊಟ್ಟಿದ್ದಾರೆ, ಸ್ವರ ಕೊಟ್ಟಿದ್ದಾರೆ, ಭಾಷೆ ಕೊಟ್ಟಿದ್ದಾರೆ, ಎಲ್ಲವನ್ನು ಕೊಟ್ಟಿದ್ದಾರೆ, ಕೈ ಕಾಲು ಕೊಟ್ಟಿದ್ದಾರೆ, ಶಕ್ತಿ ಕೊಟ್ಟಿದ್ದಾರಲ್ಲ. ಕೊಟ್ಟಾಗ ಇದನ್ನು ಉಪಯೋಗ ಮಾಡಿಕೊಂಡು ನೀನು ದುಡಿಬೇಕು. ದುಡಿದಾಗ ಖಂಡಿತವಾಗಿ ಹಣ ಬರುತ್ತೆ, ಊಟ ಮಾಡ್ತೀಯ, ಆರೋಗ್ಯವಾಗಿರ್ತೀಯ, ಒಳ್ಳೆ ಸ್ಥಾನದಲ್ಲಿ ಕೂಡ ಪ್ರಯತ್ನ ಮಾಡಬೇಕಲ್ಲ. ದೇವರು ಸುಮ್ಮನೆ ಇಷ್ಟ ಬಂದಾಗಿ ತಿಂದು ಕುಡಿದು ಮಜಾ ಮಾಡು ಮತ್ತಿನಲ್ಲಿರಂತೇಳಿ ಉಂಟು ಮಾಡಿಲ್ಲ. ಎಲ್ಲ ಕೊಟ್ಟಿದ್ದಾನೆ, ನೀನೇನು ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಎರಡನೇದಾಗಿ ನೀನು ಯಾವ ಸ್ಥಿತಿಯಲ್ಲಿದ್ದೀಯೋ ಅದೇ ಸ್ಥಿತಿಯಲ್ಲಿ ನೀನು ದೇವರನ್ನ ಘನಪಡಿಸ್ಬೋದು. ಮೂರನೇದಾಗಿ ಬೈಬಲ್ ಗ್ರಂಥದಲ್ಲಿ ಹೆಚ್ಚಾಗಿ ಬಡವರನ್ನ ಕುರಿತೇ ಹೆಚ್ಚಾಗಿ ಶ್ರದ್ಧೆ ದೇವರಿಗೆ. ಓಕೆ. ದೇವರಿಗೆ ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೆ ನೋಡುವಾಗ ಬಡವರನ್ನ ಕುರಿತು ದೇವರು ಹೆಚ್ಚಾಗಿ ಗಮನಿಸ್ತಾ ಇರ್ತಾರೆ. ಒಂದು ವೇಳೆ ಯಾರಾದರೂ ಶ್ರೀಮಂತರಾಗಿದ್ದರೆ ನೀವು ಬಡವರನ್ನು ನೋಡಿಕೊಳ್ಬೇಕು. ಏನು ಇಲ್ವಾ, ಇವ್ರಿಗೆ ಕೈಕಾಲಿಲ್ವಾ, ಇವರಿಗೆ ಕೈಕಾಲಿಲ್ಲ, ಇವರು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ನೀವು ಆರೋಗ್ಯವಾಗಿದ್ದೀರಾ, ಬಲವಾಗಿದ್ದೀರಾ, ನಿಮ್ಮಲ್ಲಿ ಆಸ್ತಿ ಇದೆಯಲ್ಲ, ನಿಮ್ಮ ಕಷ್ಟದಿಂದ ಇವರನ್ನು ಕೂಡ ನೋಡಿಕೊಡ್ರಿ ಅಂತೇಳಿ ಶ್ರೀಮಂತರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಓಕೆ. ಹಣ ಇದ್ದವರಿಗೆ ಮನಸ್ಸು ಕೊಟ್ಟಿದ್ದಾರೆ. ಕೆಲವರು ಮಾಡ್ತಾರೆ, ಕೆಲವರು ಸೇವೆ ಮಾಡ್ತಾ ಇರ್ತಾರೆ, ಅಲ್ಲಲ್ಲಿ ಅನಾಥರಿಗೆ ಸೇವೆ ಮಾಡುವಂಥವ್ರು ಇದ್ದಾರೆ, ಹೌದಲ್ವಾ? ಹೌದಂತ. ಅಂದರೆ ದೊಡ್ಡ ದೊಡ್ಡ ಆಸ್ತಿ ಪಾಸ್ತಿ ಕೊಟ್ಟಿದ್ದಾರೆ ಅಂದರೆ ಅವ್ರಿಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಅಂದರೆ ಯಾರಾದರೂ ಏನೂ ಇಲ್ಲದೆ ಇದ್ದಾಗ ನೀವು ನೋಡ್ಕೊಳ್ಬೇಕು ಅಂತ. ಓಕೆ. ಸಹಾಯ ಮಾಡಬೇಕಂತೇಳಿ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಏನು ಇಲ್ಲದ ಪರಿಸ್ಥಿತಿಯಲ್ಲಿ ಇದ್ದವ್ರ ಬಗ್ಗೆ ಹೇಳುವಂಥ ಮಾತೇನೆಂದರೆ, ನಿಮ್ಗೇನಿಲ್ವಾ, ನಿಮ್ಗೇನು ಇಲ್ವಾ, ಕಷ್ಟದಲ್ಲಿದ್ದೀರಾ, ಓಕೆ, ಈ ಕಷ್ಟದಲ್ಲಿ ನನ್ನನ್ನು ತಿಳ್ಕೊಂಡು ಭಕ್ತಿಯಿಂದ ನಡೆದಾಗ ಪರಲೋಕದಲ್ಲಿ ಉನ್ನತ ಸ್ಥಾನ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾರೆ. ಓಕೆ. ಪರಲೋಕದಲ್ಲಿ ಉನ್ನತ ಸ್ಥಾನ. ಹಾಗಾದರೆ ಅಂಕಲ್ ಮತ್ತೊಂದು ಪ್ರಶ್ನೆ ನಾನು ಕೇಳಿ. ಹೌದು, ನೀವು ಹೇಳಿದ ಹಾಗೆ ನಮಗೆ ದೇವರು ಶಕ್ತಿ, ಬಲ, ಜ್ಞಾನ ಕೊಟ್ಟಿದ್ದಾರೆ. ಅದನ್ನು ನಾವು ಉಪಯೋಗಿಸಿಕೊಂಡು ದೇವರನ್ನು ದೂಷಿಸದೆ ನಾವು ಒಳ್ಳೆ ರೀತಿ ಬದುಕಬೇಕು. ಎರಡನೇದಾಗಿ ನಮಗೆ ಇಷ್ಟೊಂದು ಜ್ಞಾನ ಕೊಟ್ಟಿದ್ದಾರಲ್ಲ, ಶಕ್ತಿ ಕೊಟ್ಟಿದ್ದಾರಲ್ಲ, ಈ ಜೀವಿತವನ್ನು ಕೊಟ್ಟಿದ್ದಾರಲ್ಲ ಅಂತೇಳಿ ಆತನನ್ನು ತಿಳ್ಕೊಂಡು ದೇವರಿಗೆ ವಿಧೇಯರಾಗಿ ಭಕ್ತಿಯಿಂದ ನಡಿಬೇಕು. ಓಕೆ. ಹಾಗಾದರೆ ಕೆಲವೊಬ್ಬರು ಹುಟ್ಟಿದಿಂದನಿಂದ ಬಡವರಾಗಿರ್ತಾರೆ, ಹೌದು. ಕೆಲವೊಬ್ಬರು ಹುಟ್ಟಿದಂದಿನಿಂದ ಶ್ರೀಮಂತರಾಗಿರ್ತಾರೆ. ಹೌದು. ನೀವು ಹೇಳಿದ ಹಾಗೆ ದೇವರಿಗೆ ಭೇದಾಭಿಪ್ರಾಯವಿಲ್ಲ, ಪಕ್ಷಪಾತವಿಲ್ಲ. ಒಂದು ವೇಳೆ ಪಕ್ಷಪಾತ ಇಲ್ಲದೆ ಹೋದರೆ ದೇವರು ಜನನದಿಂದಲೇ, ಅವರು ಹುಟ್ಟಿದ ದಿನದಿಂದಲೇ ಕೆಲವರನ್ನ ಬಡವರನ್ನಾಗಿ, ಹುಟ್ಟಿದ ದಿನದಲ್ಲೇ ಕೆಲವೊಬ್ಬರನ್ನ ಶ್ರೀಮಂತರನ್ನಾಗಿ ಯಾಕೆ ಹುಟ್ಟಿಸಬೇಕು? ಸಮಾನವಾಗಿ ಹುಟ್ಟಿಸಿದ್ರೆ ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಸಮಾನವಾಗಿ ಹುಟ್ಟಿಸಿದ್ದಿದ್ರೆ ಈ ಪ್ರಶ್ನೆನೇ ಬರ್ತಿರ್ಲಿಲ್ಲ. ಈ ಪ್ರಶ್ನೆ ಬರಲಿಕ್ಕೆ ಕಾರಣ ಒಬ್ಬರು ಕೇವಲರನ್ನಾಗಿ, ಒಬ್ಬರು ಇನ್ನೂ ಶೀಟ್ ಮನೆಯಲ್ಲೇ ಇರ್ತಾರೆ, ಇನ್ನೂ ಗುಡಿಸಲಲ್ಲೇ ಇರ್ತಾರೆ, ಇನ್ನು ಕೆಲವರು ಅಪಾರ್ಟ್ಮೆಂಟ್ಗಳನ್ನು ಕಟ್ಕೊಂಡು ಚೆನ್ನಾಗಿರ್ತಾರೆ. ಅದವರು ಮಧ್ಯದಿಂದ ನೀವು ಹೇಳಿದಾಗೆ ಕಷ್ಟಪಟ್ಟು ದುಡಿದಿದ್ದಲ್ಲ. ಹೌದು. ಕಷ್ಟಪಟ್ಟು ದುಡಿದವರಿದ್ದಾರೆ, ಅದು ಅವರು ಯಥಾರ್ಥವಾಗಿ ಮಾಡಿದ್ದಾರೆ. ಇನ್ನು ಕೆಲವರು ಕಷ್ಟಪಟ್ಟು ದುಡಿದಿರಲ್ಲ, ಜನನದಿಂದಲೇ ಅವರು ಆ ಥರ ಒಳ್ಳೆ ರೀತಿ ಇರ್ತಾರೆ. ಯಾಕೆ ದೇವರು ಈ ಥರ ಅಂದರೆ ಇದರಲ್ಲಿ ಕೂಡ ಅಂದರೆ ಇವಾಗ ನಾವು ಪ್ರಾರಂಭದಲ್ಲಿ ನೋಡುವಾಗ ಸ್ತ್ರೀ ಪುರುಷರನ್ನು ಉಂಟು ಮಾಡ್ತಾರೆ, ಅವರನ್ನು ಆಶೀರ್ವಾದ ಮಾಡ್ತಾರೆ. ಅಲ್ಲಿಂದ ನೋಡ್ಕೊಂಡು ಬರುವಾಗ ಸ್ವಾತಂತ್ರ್ಯವನ್ನೇ ಕೊಟ್ಟಿದ್ದಾರೆ. ಕೆಲವರೇನು ದುಡಿದು ಶ್ರೀಮಂತರಾಗಿದ್ದಾರೆ, ಇನ್ನು ಕೆಲವರು ಏನಪ್ಪ ಅಂತಂದರೆ ಹಾಳು ಮಾಡಿಕೊಂಡು ಬಡವರಾಗಿರ್ತಾರೆ. ಈ ರೀತಿ ಬರ್ತಾನೆ ಇದೆ. ಓಕೆ. ಈ ರೀತಿ ಬರ್ತಾನೆ ಇದೆ. ಅಂದರೆ ಕುಟುಂಬಗಳೆಲ್ಲ ಕೂಡ ಏನಪ್ಪ ಅಂತಂದರೆ ಬಡವರು ಬಡವರಾಗಿ ಕಾಣ್ತಾರೆ, ಶ್ರೀಮಂತರು ಶ್ರೀಮಂತರಾಗಿ ಕಾಣ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಅವರ ಕಷ್ಟದಲ್ಲಿ ಅವ್ರು ಇರ್ತಾರಲ್ಲ, ಅವ್ರಿಗೇನಪ್ಪ ಅಂದರೆ ಅವರು ಪ್ರಯಾಸ ಪಡಬೇಕು. ಅವರು ಈ ಲೋಕದಲ್ಲಿ ಶ್ರೀಮಂತರಾಗಬೇಕು, ಐಶ್ವರ್ಯವಂತರಾಗಬೇಕಂತಂದರೆ ಅವ್ರ ತಂದೆ ತಾಯಿಗಳಿರ್ತಾರಲ್ಲ, ಅವರು ಬಹಳ ಕಷ್ಟಪಟ್ಟು ದುಡಿದು ಏನೋ ಒಂದು ಕೂಡಿಟ್ಕೊಳ್ಬೇಕಾಗತ್ತೆ. ಓಕೆ. ಅವರು ಹಾಳಾಗೋದಕ್ಕೆ ಒಂದು ಕಾರಣ ಏನಪ್ಪ ಅಂತಂದರೆ ಅವ್ರ ಮನೆಯಲ್ಲಿ ಕುಡಿಯೋದು, ಇಲ್ಲಾಂದರೆ ಕೆಟ್ಟ ಚಟಗಳು, ಇಲ್ಲಾಂದರೆ ಯಾವುದೋ ಒಂದು ಚಟಗಳು ಇರುತ್ತೆ, ಅದ್ರ ಮೂಲಕ ಹಾಳು ಮಾಡ್ಕೊಳ್ತಾ ಇರ್ತಾರೆ. ಅದ್ರ ಮೂಲಕ ಹಾಳು ಮಾಡಿಕೊಂಡು ಈ ರೀತಿ ಕಳ್ಕೊಳ್ತಾ ಇರ್ತಾರೆ. ಓಕೆ. ಆ ರೀತಿ ಹೆಚ್ಚಾಗಿ ನೋಡ್ತಾ ಇರ್ತೀವಿ ಸಮಾಜದಲ್ಲಿ. ಆದರೆ ದೇವರಿಗೆ ಮಾತ್ರ ಅಂಥದ್ದು ಪಕ್ಷಪಾತ ಇಲ್ಲ. ಓಕೆ. ಎರಡನೇದಾಗಿ ಒಳ್ಳೆ ಅವಕಾಶ ಏನು ಕೊಟ್ಟಿದ್ದಾರೆ ಅಂದರೆ, ಬಡವರಿಗೆ ಕೊಟ್ಟಂಥ ಅವಕಾಶ, ನೀವು ಯಾವ ಸ್ಥಿತಿಯಲ್ಲಿದ್ದೀರಿ ಆ ಸ್ಥಿತಿಯಲ್ಲಿ
ನೀವು ನನ್ನನ್ನು ಘನಪಡಿಸ್ಬೇಕಂತ ಹೇಳ್ತಾರೆ. ಬಡ ಸ್ಥಿತಿಯಲ್ಲಿದ್ದೀರಲ್ಲ, ಇದೇ ಸ್ಥಿತಿಯಲ್ಲಿ ನೀವು ಭಕ್ತಿಯಿಂದ ನಡ್ಕೊಳ್ಳಿ, ನಿಮಗೆ ಉನ್ನತವಾಗಿ ಪರಲೋಕವನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಓಕೆ. ಇವಾಗ ಶ್ರೀಮಂತರಿದ್ದಾರಲ್ಲ, ಅವ್ರಿಗೆ ಏನಂತ ಹೇಳಿದಾರೆ ಗೊತ್ತಾ? ಶ್ರೀಮಂತರಿಗೆ ದೇವರು ಹೇಳಿರುವಂಥ ಮಾತೇನು ಗೊತ್ತಾ? ನಿಮ್ಮಲ್ಲಿರುವಂಥ ಆಸ್ತಿ ಎಲ್ಲ ಬಡವ್ರಿಗೆ ಹಂಚಿ ನನ್ನ ನಿಂಬಾಲಿಸಿ ಅಂತ ಹೇಳ್ತಾರೆ. ಓಕೆ. ಇವಾಗ ಬಡವ್ರಿಗೆ ಏನಂತ ಹೇಳ್ತಾರೆ ಅಂದರೆ, ಬಡವರು ಇದ್ದಾರಲ್ಲ, ಬಡವರು ಏನು ಇಲ್ಲದವ್ರು ಇದ್ದಾರಲ್ಲ, ನಿಮಗೆ ಎಷ್ಟು ಊಟ ಬೇಕೋ ಅಷ್ಟು ಸಂಪಾದನೆ ಮಾಡ್ಕೊಳ್ಳಿ. ಈ ಲೋಕ ಇದೆಯಲ್ಲ, ಇದು ಶಾಶ್ವತವಲ್ಲ, ಇದು ನಾಶವಾಗುತ್ತೆ. ನೀವು ದುಡಿರಿ, ಕಷ್ಟಪಡಿರಿ, ನಿಮ್ಗೆ ಎಷ್ಟು ಸಂಪಾದನೆ ಬೇಕೋ ದುಡ್ಡು ಕೊಡ್ರಿ. ಒಂದು ವೇಳೆ ಆಗಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ನನ್ನನ್ನು ಧ್ಯಾನಿಸ್ಕೊಂಡಿರಿ, ಭಕ್ತಿಯಿಂದಿರಿ, ನಾನು ಸಹಾಯ ಮಾಡ್ತೀನಂತಲೂ ಹೇಳ್ತಾರೆ. ಓಕೆ. ಎರಡನೇದಾಗಿ, ಇದ್ದ ಸ್ಥಿತಿಯಲ್ಲಿ ನೀವು ನನ್ನನ್ನು ಘನಪಡಿಸಿದಾಗ, ಮಹಿಮೆ ಪಡಿಸಿದಾಗ, ನನಗೋಸ್ಕರ ನೀವು ತವಕಪಟ್ಟಾಗ ನಿಮ್ಮ ಜೊತೆಲ್ಲ ನಾನಿರ್ತೀನಿ. ಓಕೆ. ನಿಮ್ಗೇನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಓಕೆ. ಅಂದರೆ ನಿಮಗೆ ಲಾಸ್ ಆಗಲ್ಲ. ಓಕೆ. ಶ್ರೀಮಂತರು ಇರ್ತಾರಲ್ಲ, ಶ್ರೀಮಂತರು ದೊಡ್ಡ ದೊಡ್ಡ ಐಶ್ವರ್ಯವಂತರು ಇರ್ತಾರಲ್ಲ, ನಿಮಗೆ ಪರಲೋಕ ಬೇಕು ಅಂದರೆ ನಿಮ್ಮಲ್ಲಿರುವಂಥ ಆಸ್ತಿಯನ್ನು ಬಡವರಿಗೆ ಹಂಚಿ, ಸುವಾರ್ತೆ ಮಾಡಿ, ನೀವು ಸುವಾರ್ತೆ ಮಾಡಿ, ಸೇವೆ ಮಾಡಿ, ದಾನ ಮಾಡಿ, ಸಹಾಯ ಮಾಡಿ. ಬಡವರು ಇರ್ತಾರಲ್ಲ, ಅವರಿಗೆ ದೇವರ ಪ್ರೀತಿಯನ್ನು, ಮೊಟ್ಟ ಮೊದಲು ದೇವರ ಪ್ರೀತಿಯನ್ನು ಸಾರಿ, ಆಮೇಲೆ ನಿಮ್ಗೆ ಏನು ಕೈಲಾಗುತ್ತೋ ಅವರಿಗೆ ದಾನ ಧರ್ಮಗಳನ್ನು ಮಾಡಿ ಅಂತ ಹೇಳ್ತಾರೆ. ಇದ್ದವರು ದಾನ ಧರ್ಮಗಳನ್ನು ಮಾಡಿ, ಇಲ್ಲದವರು ಇದ್ದದರಲ್ಲೇ ತೃಪ್ತಿ ಪಡಿ ಅಂತ ಹೇಳ್ತಾರೆ. ಓಕೆ. ಇವಾಗ ಇದ್ದವರು ದಾನ ಧರ್ಮ ಮಾಡೋದಕ್ಕೆ ಮುಂದೆ ಬರ್ತಾರಾ? ಭಾಳ ಕಡಿಮೆ. ಕೋಟ್ಯಾಧೀಶರು ಇರ್ತಾರಲ್ಲ, ಇದ್ದಂಥ ಆಸ್ತಿಯನ್ನು ದಾನ ಧರ್ಮ ಮಾಡಿ ಸೇವೆಯಲ್ಲಿ ಬರೋದಕ್ಕೆ ಇಷ್ಟಪಡ್ತಾರಾ? ಇಲ್ಲ. ಮತ್ತು ಇಲ್ಲದವರು, ಏನು ಇಲ್ಲದವರು ದೇವರ ಸೇವೆ ಮಾಡೋದಕ್ಕೆ ಇಷ್ಟಪಡ್ತಾರಾ? ಮಾಡ್ತಾರೆ. ಬಹಳ ಮಂದಿ ಏನು ಇಲ್ಲದವರು ದೇವರನ್ನ ನಂಬಿಕೊಂಡು ದೇವರ ಬಳಿಗೆ ಬಂದು ಸೇವೆ ಮಾಡೋದಕ್ಕೆ ಇಷ್ಟಪಡ್ತಾರೆ. ಶ್ರೀಮಂತರಲ್ಲಿ ದೇವರ ಸೇವೆ ಮಾಡೋದಕ್ಕೆ ಇಷ್ಟಪಡಲ್ಲ, ಬಹಳ ಕಡಿಮೆ ಇದ್ದಾರೆ. ಅಲ್ಲೊಬ್ರು ಇಲ್ಲೊಬ್ಬರು ಇದ್ದಾರೆ, ದೇವರನ್ನ ತಿಳ್ಕೊಂಡವರು, ಭಕ್ತಿಯಿಂದ ನಡ್ಕೊಂಡವರು ಅಲ್ಲೊಬ್ರು ಇಲ್ಲೊಬ್ರು ಇದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಹಳ ಕಡಿಮೆ. ಇವಾಗ ಲಾಜರನು ಐಶ್ವರ್ಯವಂತರು ಇಬ್ಬರು. ಲಾಜರನು ಏನೂ ಇಲ್ಲ, ಕಡು ಬಡವ, ಹೌದು, ಮೈ ತುಂಬ ಗಾಯಗಳು, ಊಟ ಇಲ್ಲ, ಆದರೆ ಭಕ್ತಿಯಲ್ಲಿದ್ದಾನೆ. ಹೌದು. ಆ ಲಾಜರನು ಶ್ರೀಮಂತನ ಮನೆಯಿಂದ, ಒಬ್ಬ ಐಶ್ವರ್ಯವಂತನ ಮನೆ ಹೊರಗಡೆ ಇದ್ದು ಭಿಕ್ಷೆ ಬೇಡ್ತಾ ಇದ್ದಾನೆ. ಆ ಶ್ರೀಮಂತನೇನು ಪ್ರತಿನಿತ್ಯ ವೈಭವ, ಸುಖ ಸಂತೋಷದಿಂದ ಮೆರಿತಾ ಇದ್ದಾನೆ. ಆದರೆ ಮನೆ ಮುಂದೆ ಲಾಜರ್ನಿದ್ದಾನಲ್ಲ, ಒಬ್ಬ ಭಿಕ್ಷಗಾರನು ಬಿದ್ದಿದ್ದಾನೆ, ಅವ್ನಿಗೇನಾದರೂ ಕೊಡೋಣ, ಅವ್ನಿಗೇನಾದರೂ ವ್ಯವಸ್ಥೆ ಮಾಡೋಣ ಅಂತೇಳಿ ಯಾವತ್ತೂ ಚಿಂತೆ ಮಾಡಿಲ್ಲ. ಲಾಜರನು ಸತ್ತೋಗ್ತಾನೆ, ಐಶ್ವರ್ಯವಂತನು ಸತ್ತೋಗ್ತಾನೆ. ಲಾಜರ್ನ ಎಲ್ಲಿಗೆ ಹೋಗ್ತಾನೆ? ದೇವದೂತರು ಬಂದು ಲಾಜರನನ್ನು ಕರೆದುಕೊಂಡು ಹೋಗ್ತಾರೆ. ಹೌದು. ಐಶ್ವರ್ಯವಂತನು ಸತ್ತೋಗ್ತಾನೆ. ಸತ್ತೋದಾಗ ಸಂಹಾರಕ ದೂತನು ಬಂದು ಹಿಡಿತಾನೆ, ಪಾತಾಳ ಲೋಕದಲ್ಲಿ ಬೆಂಕಿ ಕೊಂಡದಲ್ಲಿ ಹಾಕುವಂಥದ್ದು ನೋಡ್ತೀವಿ. ಅವರಿಬ್ಬರ ಮಧ್ಯದಲ್ಲಿ ಏನಪ್ಪ ಅಂದರೆ, ಈ ಲಾಜರ್ನಿಗೆ ನೆಮ್ಮದಿ ಇರುತ್ತೆ, ಸಮಾಧಾನ ಇರುತ್ತೆ, ಸತ್ತ ಮೇಲೆ ನೆಮ್ಮದಿ, ಶಾಂತಿ, ಸಮಾಧಾನ ಸಿಗುತ್ತೆ. ಐಶ್ವರ್ಯವಂತನಿಗೆ ಗೋಳಾಟ ಅಲ್ಲಿ ಪ್ರಾರಂಭವಾಗುತ್ತೆ. ಆ ಗೋಳಾಟ ಇಂದಿನವರೆಗೆ ನಿಂತಿದೆಯಾ? ಹಾಗೆ ಇದೆಯಾ? ನಿಂತಿಲ್ಲ. ಐಶ್ವರ್ಯವಂತನು ಕ್ರಿಸ್ತ ಪೂರ್ವ ಸುಮಾರು ವರ್ಷಗಳಿಂದ ಸತ್ತೋಗಿರ್ತಾನೆ. ಅದೇ ಪ್ರಕಾರ ಲಾಜರನು ಕೂಡ ಕ್ರಿಸ್ತ ಪೂರ್ವ ಅನೇಕ ವರ್ಷಗಳಿಂದ ಸತ್ತೋಗಿರ್ತಾನೆ. ಲಾಜರನು ಬಡವನಾಗಿ ಇದ್ದು, ಏನು ಇಲ್ಲದೆ ಇದ್ದು ಜೀವಿಸಿರ್ತಾನೆ, ದೇವರನ್ನ ಧ್ಯಾನಿಸ್ಕೊಂಡಿರ್ತಾನೆ. ಸತ್ತ ಮೇಲೆ ದೇವದೂತರು ಬಂದು, ಪರಲೋಕದಿಂದ ದೇವದೂತರು ಬಂದು ಸೀದಾ ಪರದೇಶಿಗೆ ಕರ್ಕೊಂಡೋಗಿ ಅಲ್ಲಿ ಸೇರಿಸ್ತಾರೆ. ಅಲ್ಲಿ ನೀತಿವಂತರಿದ್ದಂಥ ಸ್ಥಳ ಇದೆ, ಅಲ್ಲಿಗೆ ಸೇರಿಸುವಂಥದ್ದು ನೋಡ್ತೀವಿ. ಐಶ್ವರ್ಯವಂತನು ಸತ್ತೋಗ್ತಾನೆ. ಅವನೆಲ್ಲಿ ಹೋಗ್ತಾನಪ್ಪ ಅಂತ ನೋಡುವಾಗ ಯಾತನೆ ಪಡುವಂಥ ಸ್ಥಳ ಇದೆ, ಅಲ್ಲಿಗೆ ಓದದ್ದು ಸಂಗತಿ ನೋಡ್ತೀವಿ. ಇಷ್ಟು ಭಯಂಕರವಾದಂಥ ಘಟನೆ. ಭೂಲೋಕದಲ್ಲೇನೋ ಅವನು ದೊಡ್ಡ ಐಶ್ವರ್ಯವಂತ, ಲಾಜರೇನೋ ಕಡು ಬಡವ. ಹೌದು. ಇವರಿಬ್ಬರಿಗೆ ಯಾರಿಗೆ ಒಳ್ಳೆಯದಾಗಿದೆ? ಐಶ್ವರ್ಯವಂತನಿಗೆ ಒಳ್ಳೆಯದಾಗಿದೆಯಾ? ಬಡವನಿಗೆ ಒಳ್ಳೆಯದಾಗಿದೆಯಾ? ಬಡವನಾದ ಲಾಜರ್ನಿಗೆ. ಲಾಜರ್ನಿಗೆ ಯಾಕೆ ಒಳ್ಳೆಯದಾಗಿದೆ ಅಂದರೆ, ಅವನು ಯಾವ ಸ್ಥಿತಿಯಲ್ಲಿದ್ದಾನೋ ಅದೇ ಸ್ಥಿತಿಯಲ್ಲಿ ದೇವರನ್ನ ಅರ್ಥ ಮಾಡಿಕೊಂಡು ಭಯಭಕ್ತಿಯಿಂದ ಜೀವಿಸ್ತಾ ಇದ್ದಾನೆ. ಹೌದಲ್ವಾ? ಹೌದು. ಅಂಥ ಏನಾದರೂ ಭಯಂಕರವಾದಂಥ ಕಷ್ಟ ಈಗಿನ ಕಾಲದಲ್ಲಿ ಯಾರಿಗಾದರೂ ಬಂದಿದೆಯಾ? ಇಲ್ಲ. ಇವಾಗ ಈ ತುಂಬ ಜನ ಹೊರಗಡೆ ಇದ್ದಂಥ ಪ್ರಶ್ನೆನೇ ಇದು. ಹೌದಲ್ವಾ? ಹೌದು, ಹೌದು, ನಿಜ. ನಮ್ಮ ಪ್ರಶ್ನೆ ಅಲ್ಲ ಇದು. ಹೊರಗಡೆ ತುಂಬ ಜನ ಕೇಳ್ತಾರೆ, ನಾವು ಬಡವರಾಗಿದ್ದೀವಲ್ಲ, ನಮಗೇನು ಇಲ್ವಲ್ಲ, ಅವ್ರನ್ನ ಯಾಕೆ ಹೀಗೆ ನೋಡ್ತಾ ಇದ್ದಾನೆ, ನಮ್ಮನ್ನ ಯಾಕೆ ಹೀಗೆ ಬಡವನಾಗಿ ನೋಡಿದ್ದಾನೆ ಅಂತೇಳಿ ತುಂಬ ಜನ ಪ್ರಶ್ನೆ ಮಾಡ್ತಾರೆ. ಈ ಪ್ರಶ್ನೆಗೆ ಉತ್ತರ ಅಂತಂದರೆ, ಲಾಜರ್ನಿಗೆ ಕೊಟ್ಟಂಥ ಕಷ್ಟ ನಮಗೇನಾದರೂ ಕೊಟ್ಟಿದ್ದಾನೆ? ಇಲ್ಲ.
ಲಾಜರ್ನಿಗೆ ತಿನ್ನೋದಕ್ಕೆ ಊಟ ಇಲ್ಲ, ಎರಡನೇದಾಗಿ ಮೈ ತುಂಬ ರೋಗ, ಇರೋದಕ್ಕೆ ಸ್ಥಳ ಇಲ್ಲ. ಅಂಥ ಕಷ್ಟ ನಮಗೇನಾದರೂ ಬಂದಿದೆಯಾ? ಇಲ್ಲ. ಇಲ್ಲ. ಏನೋ ಸ್ವಲ್ಪ ಕಷ್ಟ, ಈ ಕಷ್ಟ ಕೂಡ ನಾವೇ ತಂದುಕೊಂಡಿದ್ದೀವಿ, ಹೌದು ಹೌದಲ್ವ? ಬಹಳ ಸಾಲ ಮಾಡ್ಕೊಂಡಿರ್ತೀವಿ, ತಿಂದು ಕುಡಿದು ಮಜಾ ಮಾಡಿರ್ತೀವಿ, ಇರುವಂಥ ಆಸ್ತಿ ಎಲ್ಲ ಕೂಡ ಹಾಳು ಮಾಡ್ಕೊಂಡಿರ್ತೀವಿ, ಆ ಕಡೆ ಈ ಕಡೆ ತಿರುಗಾಡಿ ಸಮಯವನ್ನು ವ್ಯರ್ಥ ಮಾಡಿ, ಆ ಸಮಯದಲ್ಲಿ ಕೆಲಸ ಮಾಡದೆ ತಿಂದು ಕುಡಿದು ಮಜಾ ಮಾಡಿಕೊಂಡೇ ಸಮಸ್ಯೆಗಳನ್ನು ತಂದುಕೊಂಡಿದ್ದೀವಿ. ನಿಜ ಹೌದಲ್ವ? ಹೌದು, ಸಮಸ್ಯೆಗಳನ್ನು ತಂದುಕೊಂಡಿದ್ದೀವಿ ನಾವೇ. ಹೌದು. ಮತ್ತು ಇದನ್ನು ಹೋಗಿ ದೇವರ ಬಳಿಯಲ್ಲಿ ಹಾಕುವಂಥದ್ದು ಸರಿಯಲ್ಲ. ಇನ್ನು ಎಲ್ಲೋ ಕೆಲವರು ಬಡವರು ಇರ್ತಾರೆ, ಆ ಬಡವರಿಗೆ ದೇವ್ರು ಕೊಟ್ಟಂಥದ್ದೇನಪ್ಪ ಅಂದರೆ, ದೇವ್ರನ್ನ ನಂಬಿಕೊಂಡು ಭಯಭಕ್ತಿಯಿಂದ ಇದ್ದಾಗ, ಯಥಾರ್ಥವಾಗಿ ನಡೆದಾಗ ಖಂಡಿತವಾಗಿ ದೇವರ ಸಹಾಯ ಇದ್ದೇ ಇರುತ್ತೆ. ಪರಲೋಕವನ್ನು ಕೊಟ್ಟೇ ಕೊಡ್ತಾನೆ. ಓಕೆ, ಪರಲೋಕವನ್ನು ಖಂಡಿತವಾಗಿ ಕೊಟ್ಟೇ ಕೊಡ್ತಾನೆ. ಅದು ಅದ್ಭುತವಾಗಿ ಇರುತ್ತೆ, ಅದು ಶಾಶ್ವತವಾದದ್ದು. ಓಕೆ. ಸೊ ಹಾಗಾದರೆ ದೇವರಿಗೆ ಯಾವುದೇ ರೀತಿಯಂಥ ಭೇದ ಭಾವ ಇಲ್ಲ, ಇಲ್ಲ, ಪಕ್ಷಪಾತ ದೇವರಿಗೆ ಇಲ್ಲ. ಸರಿಯಾಗಿ ಅದನ್ನು ಉಪಯೋಗಿಸಿಕೊಂಡ್ರೆ ಒಳ್ಳೆಯದಾಗಿ ನಾವು ದೇವರ ದೃಷ್ಟಿ. ಹೌದು. ಇನ್ನೊಂದು ಒಂದು ಕತೆ ಕೇಳಿದೆ, ಒಂದು ಕತೆ ಕೇಳಿದೆ ವಿಲ್ಸನ್ ಅಂಕಲ್. ಏನಪ್ಪ ಅಂದರೆ, ಒಬ್ಬನು ಬಹಳ ಬಡವನು, ಇನ್ನೊಬ್ಬನು ದೊಡ್ಡ ಶ್ರೀಮಂತನು. ಓಕೆ, ಇದು ಕತೆ ಅಷ್ಟೇ. ಈ ದೊಡ್ಡ ಶ್ರೀಮಂತನೇನಪ್ಪ ಅಂದರೆ, ದೊಡ್ಡ ಅಪಾರ್ಟ್ಮೆಂಟಲ್ಲಿದ್ದು ಏನೋ ಆಲೋಚನೆಯಲ್ಲಿ ಇರ್ತಾನೆ. ಓಕೆ. ಬಡವರು ಇರ್ತಾರಲ್ಲ, ಹೊರಗಡೆ ಆಟ ಆಡೋದು, ತಮ್ಮ ಒಂದು ಸುಖ ಸಂತೋಷದಿಂದ ನೋಡ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಒಂದು ದಿನ ಈ ಬಡವನಿಗೆ ಇದೇ ಆಲೋಚನೆ ಬರುತ್ತೆ. ಅವ್ನು ನೋಡಪ್ಪ, ದೊಡ್ಡ ಶ್ರೀಮಂತ ಕಾರಲ್ಲಿ ಹೋಗ್ತಾ ಇದ್ದಾನೆ, ಭವನದಲ್ಲಿ ತಿರುಗಾಡ್ತಾ ಇದ್ದಾನೆ ಅಂತೇಳಿ ಇವನಿಗೆ ಏನು ಆಲೋಚನೆ ಬಂದಿದೆ ಅಂದರೆ, ಆ ಶ್ರೀಮಂತನನ್ನು ನೋಡಿ ಈ ಆಲೋಚನೆ ಬಂದಿದೆ. ಓಕೆ. ಮೊದಲು ಆಲೋಚನೆ ಮಾಡದೆ ಇದ್ದಾಗ ಆಟ ಆಡ್ತಾ ಇದ್ದ, ತಿಂತಾ ಇದ್ದ. ಯಾವಾಗ ಆಲೋಚನೆ ಸ್ಟಾರ್ಟ್ ಆಗಿದೆಯೋ ಅವಾಗ ಕೊರಗ್ತಾ ಇದ್ದಾನೆ. ಓಕೆ. ಅದೇ ಪ್ರಕಾರ ಐಶ್ವರ್ಯವಂತನು ಕೂಡ ಅಪಾರ್ಟ್ಮೆಂಟಿಂದ ಮೇಲ್ಗಡೆಯಿಂದ ನೋಡಿ ಆ ಬಡವರು ಆಟ ಆಡೋದನ್ನು ನೋಡಿ, ಆಟ ಆಡ್ತಾ ಇರ್ತಾರಲ್ಲ, ಅವ್ರನ್ನ ನೋಡಿ, ಅಯ್ಯೋ ಅವ್ರು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ನನಗೆ ಆಟ ಆಡೋದಕ್ಕೆ ಸಮಯ ಇಲ್ಲ, ನಾನು ಅವ್ರ ಥರ ಆಟ ಆಡಬೇಕು, ಸಂತೋಷ ಪಡಬೇಕು, ಅವ್ರ ಜೊತೆಗೆ ತಿರುಗಾಡಬೇಕು ಅಂತೇಳಿ ಆ ಮನುಷ್ಯನು ಯಾರನ್ನು ನೋಡ್ತಾ ಇದ್ದಾನೆ? ಕೆಳಗಡೆ ಬಡವರು. ದೊಡ್ಡ ಶ್ರೀಮಂತನಾಗಿರುವಂಥ ಆ ಮನುಷ್ಯನು ಎಲ್ಲೋ ಆಟ ಆಡುವಂಥ ಹುಡುಗರನ್ನ ನೋಡಿ, ಅವ್ರ ಜೊತೆಗೆ ನಾನಿದ್ರೆ ಚೆನ್ನಾಗಿತ್ತಲ್ಲ, ಅವರ ಹಾಗೆ ತಿಂದು ಅವರ ಹಾಗೆ ಎಂಜಾಯ್ ಮಾಡಿದ್ರೆ ಚೆನ್ನಾಗಿತ್ತಲ್ಲ ಅಂತೇಳಿ ಅವನೇನೋ ಇವ್ರನ್ನ ನೋಡ್ತಾ ಇದ್ದಾನೆ, ಇವನೇನೋ ಅವ್ರನ್ನ ನೋಡ್ತಾ ಇದ್ದಾನೆ. ನೋಡಿ ನೋಡಿ ಏನು ಮಾಡ್ತಾ ಇದ್ದಾರೆ, ಇವ್ರ ಮಧ್ಯದಲ್ಲಿ ಏನು ನಡೀತಾ ಇದೆ ಅಂದರೆ ಕೊರಗ್ತಾ ಇದ್ದಾರೆ. ಆ ಮನುಷ್ಯನೇನು ಐಶ್ವರ್ಯವಂತನೇನು ಈ ಹುಡುಗರ ಹಾಗೆ ಆಟ ಆಡಿದ್ರೆ ಚೆನ್ನಾಗಿತ್ತಲ್ಲ ಅಂಥೇಳಿ ಈ ರೀತಿ ಹೃದಯದಲ್ಲಿ ಕೊರಗಿಕೊಂಡು ಇದ್ದ ಸಂತೋಷವನ್ನು ಕಳ್ಕೊಳ್ತಾರೆ. ಓಕೆ. ಇವನಿಗೂ ಕೂಡ ಅಷ್ಟೇ, ಇದ್ದ ಸಂತೋಷನ ಬಿಟ್ಟು ಅವನನ್ನು ನೋಡಿ ತನ್ನ ಸಂತೋಷವನ್ನು ಕಳ್ಕೊಳ್ತಾನೆ. ಓಕೆ. ಅಂದರೆ ಇವರಲ್ಲೇ ಸಂತೋಷ ಇದೆ, ಬಡವರಾಗಿದ್ದರೂ ಕೂಡ ಸುಖ ಇದೆ, ಸಂತೋಷ ಇದೆ, ನೆಮ್ಮದಿ ಇದೆ, ಕಣ್ಣಿಗೆ ನಿದ್ದೆ ಇರುತ್ತೆ, ಕೆಲಸ ಮಾಡಿ ಒಳ್ಳೆ ನಿದ್ದೆ ಇರುತ್ತೆ. ಓಕೆ. ಇವರೇ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಆ ಕಥೆಯಲ್ಲಿ ಇರುವಂಥದ್ದು ವಿಷಯ ಏನಪ್ಪ ಅಂದರೆ ಇಷ್ಟೇ, ಇನ್ನೊಬ್ಬರನ್ನು ಕುರಿತು ಯೋಚನೆ ಮಾಡಿದ್ರೆ ನಾವು ನಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತೀವಿ, ಇರೋ ಸಂತೋಷನ ಹಾಳು ಮಾಡ್ಕೊಳ್ಳಿ, ಇರೋ ಸಂತೋಷ ಕೂಡ ಹಾಳಾಗತ್ತೆ. ಇದ್ದದರಲ್ಲಿ ತೃಪ್ತಿ ಪಟ್ಟರೆ, ಓಕೆ, ಭಕ್ತಿಯಿಂದ ನಡ್ಕೊಂಡ್ರೆ ನಾವು ಆರಾಮಾಗಿ ಇರ್ತೀವಿ, ನೆಮ್ಮದಿಯಿಂದ ಇರ್ತೀವಿ, ಕಣ್ಣಿಗೆ ನಿದ್ದೆ ಇರುತ್ತೆ. ಒಂದು ವೇಳೆ ಸತ್ತೋದ್ರೆ ದೇವ್ರ ಬಳಿಯಲ್ಲಿ ನಾವು ಸೇರಿಕೊಳ್ತೀವಿ. ಓಕೆ. ಅಂದರೆ ಕಂಪೇರ್ ಮಾಡ್ಕೋಬಾರ್ದು ನಮ್ಮನ್ನು, ನಾವು ಇನ್ನೊಬ್ಬರನ್ನ ಕಂಪೇರ್ ಮಾಡಬಾರ್ದು. ಅವ್ರು ಕಷ್ಟಪಟ್ಟಿದ್ದಾರೆ, ಇರಲಿ, ನಮಗೆ ಆಗಬೇಕು. ಹೌದು ಹೌದು. ನಾನು ಕಷ್ಟಪಡ್ತೀನಿ, ದೇವ್ರಿಗೋಸ್ಕರ ಬದುಕ್ತೀನಿ, ದೇವ್ರ ಸೇವೆ ಮಾಡ್ತೀನಿ, ಹೋಗ್ತೀನಿ ಅಂತ. ಇಲ್ಲಿ ಇದರಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇನ್ನೊಂದು ವಿಷಯ ನನಗೆ ಇವಾಗ ಆಲೋಚನೆನು, ಇವಾಗ ನಮ್ಮ ಹತ್ರ ಎಲ್ಲ ಇದೆ, ಹೌದು ಅಂದ್ಕೊಳ್ಳೋಣ, ಎಲ್ಲ ಇದೆ, ಎಲ್ಲ ಇದ್ದಾಗ ದೇವ್ರನ್ನ ಧ್ಯಾನಿಸುವಂಥದ್ದು, ದೇವ್ರನ್ನ ಘನಪಡಿಸುವಂಥದ್ದು ದೊಡ್ಡ ವಿಷಯನ? ಅಥವಾ ಏನೂ ಇಲ್ಲದೆ ಇದ್ದಾಗ ಕಡು ಬಡವ, ತಿನ್ನೋದಕ್ಕೆ ಊಟ ಇಲ್ಲ, ಬಲ ಇಲ್ಲ, ಇಂಥ ಸಮಯದಲ್ಲಿ ದೇವರನ್ನ ಘನಪಡಿಸಿ ಭಯಭಕ್ತಿಯಿಂದ ಜೀವಿಸಿದಾಗ ಇವ್ರದ್ದು ಶ್ರೇಷ್ಠನ? ಅಥವಾ ಎಲ್ಲ ಇದ್ದು ದೇವರನ್ನು ಘನಪಡಿಸಿ ಆರಾಧನೆ ಮಾಡುವಂಥದ್ದು ಅವ್ರದ್ದು ಶ್ರೇಷ್ಠನ?
ಬಡವ ಏನು ಇಲ್ಲದವನು ದೇವರನ್ನು ಘನಪಡಿಸೋದು ಶ್ರೇಷ್ಠವಾದದ್ದು. ಏನು ಇಲ್ಲದವನು ದೇವರನ್ನು ಕುರಿತು ಮಾತಾಡ್ತಾನಲ್ಲ, ದೇವರನ್ನು ಕುರಿತು ಕೊಂಡಾಡ್ತಾನಲ್ಲ, ಅವನಿಗಿಂತ ಉನ್ನತ ಶ್ರೇಷ್ಠ ಸ್ಥಾನ ಯಾರಿಗೆ ಬರುತ್ತಂದರೆ ಏನು ಇಲ್ಲದವನಿಗೆ ಸಿಗುತ್ತೆ. ಹೌದಾ? ಎಲ್ಲ ಇದ್ದವರೇನಪ್ಪ ಅಂದರೆ ಬಂದಿದ್ದಾರೆ, ಅವ್ರ ಹತ್ರ ಇದೆ, ಬಂದಿದ್ದಾರೆ, ಅವ್ರ ಹತ್ರ ಇದೆ, ಬಂದಿದ್ದಾರೆ, ಮಾಡಿದ್ದಾರೆ. ಏನು ಇಲ್ಲದೆ ಇದ್ದಾಗ ದೇವರ ಸನ್ನಿಧಿಗೆ ಬರಬೇಕು, ದೇವರ ವಾಕ್ಯಗಳನ್ನು ಕೇಳಬೇಕು, ತಮ್ಮಿಂದ ಏನು ಕೈಲಾಗುತ್ತೋ ಅದನ್ನು ಕೆಲಸ ಮಾಡಬೇಕು. ಹೌದು, ಅದನ್ನು ದೇವರು ಇಷ್ಟಪಡ್ತಾರೆ. ಆ ರೀತಿ ಇದ್ದಾಗ ಪರಲೋಕದಲ್ಲಿ ಉನ್ನತ ಸ್ಥಾನ ಸಿಗುತ್ತೆ. ಓಕೆ, ಅದ್ಭುತವಾದಂಥ ಸ್ಥಾನ. ಓಕೆ, ಹಾಗಾದರೆ ದೇವರು ಯಾರ ಮೇಲೂ ಕೂಡ ಭೇದಾಭಿಪ್ರಾಯ, ಪಕ್ಷಪಾತ ತೋರಿಸದೆ ಎಲ್ಲರನ್ನೂ ಒಂದೇ ಥರ ಉಂಟು ಮಾಡಿದ್ದಾನೆ. ಎಲ್ಲರನ್ನೂ ಒಂದೇ ಥರ ಉಂಟು ಮಾಡಿದ್ದಾನೆ. ಒಂದು ವೇಳೆ ಈ ಲೋಕದಲ್ಲಿ ಬಡವರು ಶ್ರೀಮಂತರಾಗಿ ಇದ್ದರೂ ಕೂಡ ಅದರಲ್ಲಿ ಕೂಡ ತಮ್ಮ ತಮ್ಮ ಒಂದು ಸ್ಥಾನದಿಂದ ದೇವರನ್ನ ಘನಪಡಿಸಿದಾಗ ದೇವರು ಸಂತೋಷ ಪಡ್ತಾರೆ. ಓಕೆ, ಇದ್ದ ಸ್ಥಿತಿಯಲ್ಲೇ ನಾವು ದೇವರನ್ನು ಕೊಂಡಾಡಬೇಕು. ಇದ್ದ ಸ್ಥಿತಿಯಲ್ಲಿ ಒಂದು ವೇಳೆ ದೇವರು ಇಷ್ಟಪಟ್ಟರೆ ಕೊಡ್ತಾರೆ. ದೊಡ್ಡ ಕೆಲಸ ಅಲ್ಲ ಅವ್ರಿಗೆ. ಓಕೆ, ಪ್ರಪಂಚನೇ ದೇವ್ರದು, ಭೂಲೋಕನೇ ದೇವ್ರದು. ಅದೇ ಅಂಕಲ್, ಅದೇ ದೇವ್ರಿಗೆಲ್ಲ ಆಗುತ್ತಲ್ಲ, ಯಾಕೆ ಕೊಡಲ್ಲ? ದೊಡ್ಡ ಕೆಲಸ ಅಲ್ಲ ಅವ್ರಿಗೆ. ಆದರೆ ಪರಲೋಕದಲ್ಲಿ ಮಾತ್ರ ಭೇದ ಭಾವ ಇರಲ್ಲ. ಪರಲೋಕದಲ್ಲಿ ಇರುತ್ತಲ್ಲ, ಪರಲೋಕದಲ್ಲಿ ಮಾತ್ರ ಅದ್ಭುತ. ಯಾರ್ಯಾರು ಕಷ್ಟಪಟ್ಟಿದ್ದಾರೋ ಅವರವ್ರಿಗೆ ತಕ್ಕ ಪ್ರತಿಫಲ ಇರುತ್ತೆ. ಭಕ್ತಿಯನ್ನು ಕಾಪಾಡಿಕೊಳ್ಳುವಂಥದ್ದು ಮುಖ್ಯ. ಇದರಲ್ಲಿ ಮುಖ್ಯ ನಂಬಿಕೆ, ಭಕ್ತಿ ಕಾಪಾಡಿಕೊಳ್ಳುವಂಥದ್ದು ಮುಖ್ಯ. ಓಕೆ, ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ವೆರಿ ಮಚ್. ತುಂಬ ವಿಷಯಗಳನ್ನು ಈ ದಿನದಲ್ಲಿ ನಮ್ಮ ಹಂಚ್ಕೊಂಡಿದ್ದೀವಿ. ಹೌದು, ನಿಜ. ದೇವರು ಯಾರು ಎನ್ನೋದು ಗೊತ್ತಾಯಿತು. ದೇವರು ಇವರೇ ಎಂಬುದಾಗಿ ತಿಳಿದುಕೊಳ್ಳೋದು ಹೇಗೆ, ಅದಕ್ಕೂ ಅದ್ಭುತವಾದಂಥ ವಿಷಯ ಗೊತ್ತಾಯಿತು. ನಿಜ ಅಂಕಲ್. ಅದೇ ಹಾಗೆ ದೇವರ ವಿಷಯದಲ್ಲಿ ಕೆಲವು ಇನ್ನೂ ಅನೇಕ ಸಂಗತಿಗಳನ್ನು ಮತ್ತೆ ಮಾತನಾಡಿಕೊಂಡ್ವಿ. ನೆಕ್ಸ್ಟ್ ಭಾಗದಲ್ಲಿ ನಾವು ಮಾತಾಡೋಣ. ಖಂಡಿತ ಖಂಡಿತ. ದೇವರಿಗೆ ಪಕ್ಷಪಾತ ಇಲ್ಲ ಎಂಬುವಂಥ ವಿಷಯವನ್ನು ಕೂಡ ಹೇಳಿದ್ದೀರಿ. ತುಂಬ ಧನ್ಯವಾದಗಳು. ತುಂಬ ವಿಷಯಗಳನ್ನು, ತುಂಬ ಜನರಲ್ಲಿರುವಂಥ ಸಂದೇಹಗಳಿವೆಲ್ಲ. ಹೌದು, ನಿಜ. ಯಾರು ಕೂಡ ಯಾರ ಹತ್ರನೂ ಹೇಳ್ಕೊಳ್ಳೋದಕ್ಕೆ ಹೋಗಲ್ಲ. ಒಂದು ವೇಳೆ ಇದ್ರೂ ಕೂಡ ಅದನ್ನು ಹಂಚ್ಕೊಳ್ಳೋಷ್ಟು ಸಮಯ ಕೂಡ ತುಂಬ ಜನರ ಹತ್ರ ಇರೋದಿಲ್ಲ, ಸಿಗಲ್ಲ. ಸೊ ಅಂಥವರಿಗೆ ಒಳ್ಳೆ ವೇದಿಕೆ ಎಂಬುದಾಗಿ ನಾನು ಇದನ್ನು ಬಯಸ್ತಿದ್ದೇನೆ. ನಿಜ. ಸೊ ಇದರ ಮೂಲಕ ಇನ್ನೂ ಅನೇಕ ಪ್ರಶ್ನೆಗಳಿದ್ದಾವೆ ಅಂಕಲ್, ಒಂದಲ್ಲ ಬಹಳ ಪ್ರಶ್ನೆಗಳಿದ್ದಾವೆ. ಇದೆ, ಖಂಡಿತವಾಗಿ ನಾವು ದೇವರ ಸನ್ನಿಧಿಯಲ್ಲಿ ಮಾತಾಡೋಣ. ದೇವರು ಖಂಡಿತವಾಗಿ ಉತ್ತರ ಕೊಡ್ತಾರೆ. ಈ ಸಮಯದಲ್ಲಿ ದೇವರು ನಮಗೆ ಒಳ್ಳೆಯ ಆಲೋಚನೆ ಕೊಟ್ಟೇ ಕೊಡ್ತಾರೆ, ಜ್ಞಾನ ಕೊಟ್ಟೇ ಕೊಡ್ತಾರೆ. ಸಮಾಜಕ್ಕೆ ಒಂದು ಒಳ್ಳೆ ಉತ್ತರ ಸಿಗುತ್ತೆ. ಖಂಡಿತ ಅಂಕಲ್, ಖಂಡಿತ. ನಿಜವಾಗ್ಲೂ ಒಳ್ಳೆ ಉತ್ತರ ಈ ದಿನದಲ್ಲಿ ಈ ವಿಡಿಯೋ ಮೂಲಕ ತಿಳಿದುಕೊಂಡಿದ್ದೇವೆ ಎಂಬುದಾಗಿ ನಾನು ಬಯಸ್ತಿದ್ದೇನೆ. ವೀಕ್ಷಕರೆಲ್ಲರೂ ಕೂಡ ಒಳ್ಳೆ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ ಎಂಬುದಾಗಿ ನಾನು ಬಯಸ್ತಿದ್ದೇನೆ. ತುಂಬ ಹೃದಯದ ವಂದನೆಗಳನ್ನು, ಧನ್ಯವಾದಗಳನ್ನು ನಾನು ಸಲ್ಲಿಸೋನಾಗಿದ್ದೇನೆ. ಇನ್ನು ಮುಂಬರುವ ದಿನಗಳಲ್ಲಿ ನಿಮ್ಮ ಮೂಲಕ ತುಂಬ ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ಆಸೆ ಪಡ್ತಿದ್ದೇವೆ. ಇದುವರೆಗೂ ತಾಳ್ಮೆಯಿಂದ ಒಳ್ಳೆಯ ವಿಚಾರಗಳನ್ನು ತಿಳಿಸಿದ್ದಕ್ಕಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ನಾನು ಮುಗಿಸ್ತೇನೆ ಅಂಕಲ್. ಕೇಳಿದಿರಲ್ಲ ವೀಕ್ಷಕರೇ, ದೇವರು ಯಾರು, ದೇವರನ್ನು ತಿಳಿದುಕೊಳ್ಳುವುದು ಹೇಗೆ, ನಿಜ ದೇವರನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ, ಅನೇಕರಲ್ಲಿರುವಂಥ ಗೊಂದಲ, ಅನೇಕರಲ್ಲಿರುವಂಥ ಪ್ರಶ್ನೆ, ಸಂದೇಹವಿದಾಗಿದೆ. ಈ ಪ್ರಶ್ನೆಗೆ ಈ ದಿನದಲ್ಲಿ ಉತ್ತರ ಸಿಕ್ಕಿದೆ ಎಂಬುದಾಗಿ ನಾನು ಭಾವಿಸುವನಾಗಿದ್ದೇನೆ. ದೇವರು ಮಾತನಾಡಿದ್ದಾರೆ ಎಂಬುದಾಗಿ ನಾನು ನಂಬುತ್ತೇನೆ. ಈ ರೀತಿ ಅನೇಕ ಪ್ರಶ್ನೆಗಳಿದ್ದಾವೆ ಸಮಾಜದಲ್ಲಿ. ಅನೇಕ ಪ್ರಶ್ನೆಗಳಿಂದ ಅನೇಕ ಮನುಷ್ಯರು ಕೊರಗುತ್ತಿದ್ದಾರೆ, ಯಾರಿಂದ ಉತ್ತರ ಸಿಗದೆ. ಅಂಥ ಪ್ರಶ್ನೆಗಳು ಒಂದು ವೇಳೆ ಈ ವಿಡಿಯೋ ನೋಡ್ತಿರುವಂಥವ್ರಿಗೆ ಇದ್ದರೂ ಕೂಡ ನಿಮಗೆ ಕೆಳಗಡೆ ಒಂದು ಒಂದು ಫೋನ್ ನಂಬರ್ ಕಾಣಿಸುತ್ತೆ. ನಿಮ್ಮ ಯಾವುದೇ ಸಂದೇಹವಿದ್ದರೂ ನಿಮ್ಮ ಸಂದೇಹಗಳನ್ನು, ಪ್ರಶ್ನೆಗಳನ್ನು ಆ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ವಾಟ್ಸಪ್ ಮಾಡಬಹುದು, ಮೆಸೇಜ್ ಮಾಡಬಹುದು, ಅಥವಾ ಆಡಿಯೋ ಮೆಸೇಜನ್ನು ಕಳಿಸಬಹುದು. ನೀವು ಕಳಿಸುವಂಥ ಪ್ರತಿಯೊಂದು ಪ್ರಶ್ನೆಯನ್ನು ಕೂಡ ನಾವು ಕನ್ಸಿಡರ್ ಮಾಡ್ತೇವೆ, ಅದನ್ನು ತೆಗೆದುಕೊಳ್ಳುತ್ತೇವೆ. ಅದು ನಿಜವಾಗ್ಲೂ ಅನೇಕರಿಗೆ ಆ ಪ್ರಶ್ನೆ ಇರುವುದಾದರೆ ಅದನ್ನು ಕುರಿತು ನಾವು ಮಾತನಾಡೋದಕ್ಕೆ ನಿಜವಾಗ್ಲೂ ನಾವು ಇಷ್ಟಪಡುವಂಥವರಾಗಿದ್ದೇವೆ. ಕೆಳಗಡೆ ಇಡುವಂಥ ಆ ನಂಬರನ್ನು ನೀವು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಈ ಬೆಳಗು ಬೆಳಗಿಸು, ಆತ್ಮಗಳನ್ನು ರಕ್ಷಿಸು ಎಂಬಂಥ ಈ ಕಾರ್ಯಕ್ರಮ ಇನ್ನೂ ಉನ್ನತವಾಗಿ ಬೆಳೆಯಲಿಕ್ಕೆ ನಿಮ್ಮ ಪ್ರಾರ್ಥನೆಯಲ್ಲಿ ನೆನಪು ಮಾಡಿಕೊಳ್ಳ್ರಿ. ಇದು ಒಂದು ವೇಳೆ ನಿಮಗೆ ಉಪಯೋಗಕರವಾಗಿದ್ದರೆ ಈ ವಿಡಿಯೋವನ್ನು ಅನೇಕರಿಗೆ ಶೇರ್ ಮಾಡಿ, ತಿಳಿಸಿ. ಅನೇಕರಿಗೆ ಇರುವಂಥ ಪ್ರಶ್ನೆಗಳನ್ನು ಈ ವಿಡಿಯೋ, ಈ ಸಂಚಿಕೆಯ ಮೂಲಕ ನೀವು ಸಹಾಯವಾಗುವಂಥ ಕೆಲಸವನ್ನು ಮಾಡಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ನಾನು ಮುಗಿಸ್ತಿದ್ದೇನೆ. ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡಿಕೊಳ್ಳೋಣ. ನಮ್ಮದೇ ದೈವ ಸೇವಕರಾಗಿರುವಂಥ ರಾಮು ಅಂಕಲ್ ಅವರು ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸಿ ಈ ಕಾರ್ಯಕ್ರಮವನ್ನು ಮುಗಿಸಬೇಕೆಂಬುದಾಗಿ ಕೇಳಿಕೊಳ್ತೇನೆ.
ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ನಿಮ್ಮನ್ನು ಕುರಿತು, ಸತ್ಯವೇದ ಗ್ರಂಥವನ್ನು ಕುರಿತು ಅನೇಕ ಪ್ರಶ್ನೆಗಳು ತಂದೆ. ನೀವು ಎಲ್ಲ ವಚನಗಳನ್ನು ಎಲ್ಲ ರೀತಿಯಲ್ಲಿ ನೀವು ಬರೆಸಿದ್ದೀರ ತಂದೆ. ಆದರೆ ಅರ್ಥ ಮಾಡಿಕೊಳ್ಳೋದಕ್ಕೆ ಬಹಳ ಕಷ್ಟ ತಂದೆ. ನಿಮ್ಮ ಸಹಾಯ ಇಲ್ಲದೆ, ನಿಮ್ಮ ಕರುಣೆ ಇಲ್ಲದೆ ಯಾವುದು ಕೂಡ ಅರ್ಥ ಆಗಲ್ಲ ತಂದೆ. ಇವತ್ತು ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಅದು ನಿಮ್ಮ ಕೃಪೆ, ನಿಮ್ಮ ಸಹಾಯ, ನಿಮ್ಮ ಪ್ರೀತಿ ತಂದೆ. ಅದಕ್ಕೆ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಈ ಸಮಾಜದಲ್ಲಿ ಎಷ್ಟು ಪ್ರಶ್ನೆಗಳಿದೆಯೋ ಎಲ್ಲ ಪ್ರಶ್ನೆಗಳಿಗೆ ವಾಕ್ಯದ ಮೂಲಕ ಉತ್ತರವನ್ನು ನೀಡಬೇಕು ತಂದೆ. ನಮ್ಮ ಜೊತೆಯಲ್ಲಿದ್ದು ನಡೆಸಿ ಇಷ್ಟು ತನಕ ನೀವು ನಡೆಸಿದ್ದೀರ ತಂದೆ, ನಿಮಗೆ ಸ್ತೋತ್ರಗಳು. ಅದೇ ರೀತಿಯಲ್ಲಿ ತಂದೆಯ ದೇವರೇ, ನೇರ ಪ್ರಸಾರದಲ್ಲಿ ವೀಕ್ಷಿಸುವಂಥ ಅನೇಕ ಮಂದಿ ನಿಮ್ಮ ಮಕ್ಕಳಿದ್ದಾರೆ. ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ಅವರ ಕಷ್ಟದಲ್ಲಿ, ಬಾಧೆಗಳಲ್ಲಿ, ಹಿಂಸೆಗಳಲ್ಲಿ ಜೊತೆಯಾಗಿದ್ದು ನಡೆಸಿ ತಂದೆ. ಎಲ್ಲರ ಮಧ್ಯದಲ್ಲಿ ಸಮಾಧಾನ, ಸಂತೋಷವನ್ನು ದಯಪಾಲಿಸಿ. ಬೆಳಗು ಬೆಳಗಿಸು, ಆತ್ಮಗಳನ್ನು ರಕ್ಷಿಸು ಎಂಬ ಈ ಕಾರ್ಯಕ್ರಮದ ಮೂಲಕ ಅನೇಕರು ಸತ್ಯವಾದ ಜ್ಞಾನವನ್ನು ತಿಳ್ಕೊಂಡು ಸತ್ಯದ ಮಾರ್ಗದಲ್ಲಿ ಬರುವಂತೆ ಸಹಾಯ ಮಾಡಿ. ಈ ಕಾರ್ಯಕ್ರಮದ ನಿಮಿತ್ತವಾಗಿ ಪ್ರಯಾಸ ಪಡುವಂಥ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನು ಬಲಪಡಿಸಿ ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರು ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು.